ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಮಕ್ಕಳೆಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಡಿಸ್ಕಸ್ ಮಾಡೋಣ ನಿಮ್ಮ KCET 1 ಶಾರ್ಟ್ಸು. ಇದು ಪವರ್ ಶಾರ್ಟ್ಸ್. ಬೇಸಿಕಲಿ ಎಂತಿಗೆ ಪವರ್ ಶಾರ್ಟ್ಸ್ ಅಂತ ಹೇಳಿದ್ರೆ ನಿಮ್ಮ ಎಂಟೈರ್ ಈ ಟ್ರಿಗ್ನಾಮೆಟ್ರಿ ಚಾಪ್ಟರ್ದಿಂದ ಕಾನ್ಸೆಪ್ಟ್ಸ್ ಏನೇನು ಬೇಕು ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟು ನಂತರ ಪ್ರೀವಿಯಸ್ ಕ್ವಶನ್ ತೊಗೊಂಡು ನಂತರ ಮೇಜರ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಮಕ್ಕಳಿಗೆ ಕ್ವಶನ್ಸ್ ಕೊಟ್ಟರೆ ಆ ಕ್ವಶನ್ಸ್ನ ಹೇಗೆ ನಾವು 1 ಮಿನಿಟಲ್ಲಿ ಸಾಲ್ವ್ ಮಾಡಬೇಕು ಅಂತ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವುದೋ ಬುಕ್ಸ್ ತೆಗೆದು ನೋಡೋದು ತುಂಬ ದೊಡ್ಡ ಆನ್ಸರ್ಸ್ ಇರುತ್ತೆ. ನೀವು ಅದನ್ನೆಲ್ಲ CET ಎಕ್ಸಾಮಲ್ಲಿ ಬರ್ಕೊಂಡು ಕೂತ್ಕೊಂಡ್ರೆ ಯು ವಿಲ್ ನಾಟ್ ಗೆಟ್ ದ ಆನ್ಸರ್. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಮಕ್ಕಳೇ. ವಿಲ್ ಡಿಸ್ಕಸ್ ಲಾಟ್ಸ್ ಆಫ್ ಮೆಥಡ್ಸ್, ಎಲಿಮಿನೇಷನ್ ಆಗಲಿ ಹೇಗೆ ಮಾಡೋಕ್ಕೆ ಎಲ್ಲ ಡಿಸ್ಕಸ್ ಮಾಡ್ತೀನಿ ಇನ್ ದಿಸ್ ವಿಡಿಯೋ. ಆ್ಯಂಡ್ ಸಾರಿ ಫಾರ್ ದ ಡಿಲೇ. ಐ ಥಿಂಕ್ ಈ ವಿಡಿಯೋ ಇವತ್ತು 6 o'clock ಬರಬೇಕಾಗಿತ್ತು. ಬಿಕಾಸ್ ಐ ಆಮ್ ಅಪ್ಡೇಟಿಂಗ್ ಆಲ್ ದ ಟೈಮ್ಸ್ ಇನ್ ದ ವಾಟ್ಸಪ್, ನಮ್ಮ ಸಿಂಪ್ಲಿಫೈಡ್ ಮೀನ್ಸ್ ವಾಟ್ಸಪ್ ಚಾನಲ್. ದಯವಿಟ್ಟು ಅದಕ್ಕೆ ಜಾಯ್ನ್ ಆಗಲಿಲ್ಲ, ಜಾಯ್ನ್ ಆಗಿ. ಐ ಗಿವ್ ಲಿಂಕ್ಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಆ್ಯಂಡ್ ಆಲ್ಸೋ ನಮ್ಮ ಸಿಂಪ್ಲಿಫೈಡ್ ಮೀನ್ಸ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ, ಓಕೆನಾ? ಆ್ಯಂಡ್ ವಿಲ್ ಸ್ಟಾರ್ಟ್ ಎವ್ರಿಥಿಂಗ್ ಫ್ರಮ್ ಬೇಸಿಕ್ ಆ್ಯಂಡ್ ವಿಲ್ ಡೂ ಆಲ್ ದ ಕ್ವಶನ್ಸ್. ಆ್ಯಂಡ್ ಬಿಫೋರ್ ದಟ್, ನೀವೇನಾದರೂ CET ಕೋರ್ಸಸ್ ನೋಡ್ತಾ ಇದ್ದರೆ ವಿ ಹ್ಯಾವ್ ವೆರಿ ಅಫೋರ್ಡೆಬಲ್ ಕೋರ್ಸ್ ಇನ್ ಸಿಂಪ್ಲಿಫೈಡ್ ಮೈಂಡ್ಸ್ ಆ್ಯಪ್. ಆ್ಯಂಡ್ ದಯವಿಟ್ಟು ಆ್ಯಂಡ್ ನಾನೇ ಖುದ್ದಾಗಿ ಫಾರ್ ಎಕ್ಸಾಂಪಲ್ ಇದೇ ಟ್ರಿಗ್ನೋಮೆಟ್ರಿ ಚಾಪ್ಟರ್ಸ್ಗೆ ಐ ಹ್ಯಾವ್ ಟೇಕನ್ ಮೋರ್ ದೆನ್ ಐ ಥಿಂಕ್ ಆಸ್ ಆಫ್ ನಾವು 3 DPPs ಅಪ್ಲೋಡ್ ಮಾಡಿದ್ದೀನಿ. ನಾಟ್ PYQs, ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ತೊಗೊಂಡು ಅದನ್ನ ಅನಲೈಸ್ ಮಾಡಿ ಯಾವ ಕ್ವಶನ್ ಬರ್ಬೋದು ಅಂತ ಪ್ರತಿಯೊಂದು ಕ್ವಶನ್ ನಾನೇ ಪಿಕ್ ಮಾಡಿ ಲಾಟ್ ಆಫ್ ಮೆಥಡ್ಸ್, ಲಾಟ್ ಆಫ್ ಎಕ್ಸ್ಟ್ರಾ ಕ್ವಶನ್ಸ್, ಟೆಸ್ಟು, ಕಾನ್ಸೆಪ್ಟ್ ಕ್ಯಾಪ್ಸೂಲ್ಸು, ಲಾಟ್ ಆಫ್ ಥಿಂಗ್ಸ್ ಇದೆ. ದಯವಿಟ್ಟು ಇಫ್ ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ಅಟ್ ಅಫೋರ್ಡೆಬಲ್ ಪ್ರೈಸಸ್, ಸುಮ್ಮನೆ ಎಲ್ಲ ಹೋಗೋ ಬದಲು ಯು ಕ್ಯಾನ್ ಲರ್ನ್ ಫ್ರಮ್ ಸಿಂಪ್ಲಿಫೈಡ್ ಮೀನ್ಸ್. ಓಕೆ, ನಾವು ಸ್ಟಾರ್ಟಿಂಗ್ ನಾವು ಗೋ ಫ್ರಮ್ ಬೇಸಿಕ್ಸ್ ಫಸ್ಟ್. ಐ ಅಸ್ಯೂಮ್ ದಟ್ ಯು ಡೋಂಟ್ ನೋ ಎನಿಥಿಂಗ್. ನನಗೆ ಗೊತ್ತು ನಿಮಗೆಲ್ಲ ಗೊತ್ತಿದೆ ಅಂದ್ಬಿಟ್ಟು, ಬಟ್ ಲೆಟ್ಸ್ ಅಸ್ಯೂಮ್ ದಟ್. ಓಕೆ, ಸೊ ಈಗ ಬೇಸಿಕ್ಸು ಟ್ರಿಗ್ನಾಮೆಟ್ರಿ 10ನೇ ಕ್ಲಾಸ್ ಬೇಸಿಕ್ಸ್ ನೆನಪಿದೆ ಇವೆಲ್ಲನೋ. ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ ಅಂತ ಇವೆಲ್ಲ ಗೊತ್ತಿರಬೇಕು ನಿಮಗೆ. ಸೈನ್ ಅಂದರೆ ಏನು? ಆಪೋಸಿಟ್ ಬೈ ಹೈಪೋಟೆನ್ಯೂಸು. ಸಮ್ ಪೀಪಲ್ ಸೇ ಬೇಸ್ ಅಂಡ್ ಪರ್ಪೆಂಡಿಕ್ಯುಲರ್ ಅಂದ್ಬಿಟ್ಟು ಯು ಕ್ಯಾನ್ ಸೇ ಎನಿಥಿಂಗ್ ಯು ವಾಂಟ್. ಬಟ್ ಇದು ಬೇಸಿಸ್ ಗೊತ್ತಿರಲೇಬೇಕು ಮಕ್ಕಳು. ಈವನ್ CET ಇದು ಕ್ವಶನ್ಸ್ ಬರುತ್ತೆ, ಡೈರೆಕ್ಟ್ ಅಲ್ಲ ಇಂಡೈರೆಕ್ಟ್ ಆಗಿ. ಆ್ಯಂಡ್ ಕೊಸೆಕೆಂಟು, ಸೀಕೆಂಟು, ಟ್ಯಾನ್ ಟೀಟಾ ಈ ವ್ಯಾಲ್ಯೂಸ್ ಗೊತ್ತಿರಬೇಕು ಒಂದು ಟ್ರಯಾಂಗಲ್ ಕೊಟ್ಟಾಗ. ಆ್ಯಂಡ್ ದೀಸ್ ಫಾರ್ಮುಲಾಸ್ ಆರ್ ವೆರಿ 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 ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಸೆಕೆಂಡ್ ಸ್ಕ್ವೇರ್ ಆ್ಯಕ್ಚುಲಿ ಇದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್. ನಾನು ಇದನ್ನು ಈ ಥರ ಬರೆದಿದ್ದೀನಿ, ಸೆಕೆಂಡ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂದ್ಬಿಟ್ಟು. ಸೊ ಎಂತಕ್ಕೆ ಅಂತ ಹೇಳಿದ್ರೆ ಬಿಕಾಸ್ ಬೇಸಿಕಲಿ A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಅಲ್ವಾ, ಐ ಕ್ಯಾನ್ ಎಕ್ಸ್ಪ್ಯಾಂಡ್ ಇಟ್ A ಪ್ಲಸ್ B ಆ್ಯಂಡ್ A ಮೈನಸ್ B. ಆ್ಯಂಡ್ ಇದ್ರ ಮೇಲೆ ಕ್ವಶನ್ಸು ಐ ಕ್ಯಾನ್ ಶೋ. ಟ್ರಿಗ್ನೋಮೆಟ್ರಿ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ದಟ್ ಯು ಶುಡ್ ಡೂ ಫಸ್ಟ್ ಚಾಪ್ಟರ್. ಇದಾದಮೇಲೆ ಎಲ್ಲ ಚಾಪ್ಟರ್ ಮಾಡ್ಬೇಕು ನೀವು ಟ್ರಿಗ್ನೋಮೆಟ್ರಿ ಆದಮೇಲೆ. ಯಾಕಂದರೆ ನೀವು ಡಿಫ್ರೆನ್ಸೇಷನ್ ತೊಗೊಳ್ಳಿ, ಇಂಟಿಗ್ರೇಷನ್ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ ನೀವು, ಯಾವುದೇ ಕ್ಯಾಲ್ಕುಲಸ್ ಕ್ವಶನ್ಸ್ ಆದ್ರೂ, ಈವನ್ ನಾನ್ ಕ್ಯಾಲ್ಕುಲಸ್ ಕ್ವಶನ್ಸ್ ಆದರೂ ಅಲ್ಲಿ ಟ್ರಿಗ್ನೋಮೆಟ್ರಿ ಇರುತ್ತೆ. ಇದೇ ಫಾರ್ಮುಲಾ ಮೇಲೆ ಐ ಕ್ಯಾನ್ ಈವನ್ ಶೋ ದ ಕ್ವಶನ್ ಬೇಸ್ಡ್ ಆನ್. ಐ ಸ್ಟಿಲ್ ರಿಮೆಂಬರ್ ದೇರ್ ಇಸ್ ಅ CET ಕ್ವಶನ್, ಸೆಕೆಂಡ್ ಮೈನಸ್ ಟ್ಯಾನ್ ಇಸ್ ಈಕ್ವಲ್ ಟು ಸಮ್ 1/x ಅಂತ ಆಸ್ಕಿಂಗ್ ಡಿಫ್ರೆನ್ಸಿಯೇಷನ್ ಆಫ್ ಸಮಥಿಂಗ್ ಏನೋ ಕೊಟ್ಟಿರ್ತಾರೆ, ಇಂಟಿಗ್ರೇಷನ್ ಆಫ್ ಸಮಥಿಂಗ್ ಕೊಟ್ಟಿರ್ತಾರೆ. ಸೊ ಅದರಿಂದ ದಯವಿಟ್ಟು ಏನೇನು ಫಾರ್ಮುಲಾಸ್ ಕೊಡ್ತೀನಿ ಮತ್ತೆ ಹೇಳ್ತಾ ಇದ್ದೀನಿ. ಸಿಂಪ್ಲಿಫೈಡ್ ಮೈಂಡ್ಸ್ RP ಸರ್ ಮ್ಯಾಥಮೆಟಿಕ್ಸ್ ಒಂದು ನೋಟ್ಸ್ ಇಟ್ಕೊಳ್ಳಿ. ಆ್ಯಂಡ್ ಈವನ್ ಫಿಸಿಕ್ಸ್ ಮಾಡ್ತಾಯಿದ್ದೀನಿ. ಸಿಂಪ್ಲಿಫೈಡ್ ಮೈಂಡ್ಸ್ ನಮ್ಮ ಇನ್ನೊಂದು ಮೇನ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಒನ್ ಶಾರ್ಟ್ ಲೆಕ್ಚರ್ಸ್ ಬರ್ತಾ ಇದೆ. ಇನ್ಫ್ಯಾಕ್ಟ್ ಇದಾದ ತಕ್ಷಣ ಐ ಶುಡ್ ರೆಕಾರ್ಡ್ ದಟ್ 1 ಶಾರ್ಟ್ ಲೆಕ್ಚರ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ಸೊ ವೆನ್ ಎವ್ರಿಥಿಂಗ್ ಈಸ್ ವಿ ಆರ್ ಡೂಯಿಂಗ್ ಸೋ ಮಚ್, ದಯವಿಟ್ಟು ಒಂದು ಚೆನ್ನಾಗಿ ಫಾಲೋ ಮಾಡಿ, ಚೆನ್ನಾಗಿ ಅರ್ಥ ಮಾಡಿಕೊಂಡು ಎಕ್ಸ್ಕ್ಯೂಸಸ್ನ ಕೊಡಬೇಡಿ ಅದು ಇದು ಅಂದ್ಬಿಟ್ಟು. Cosecant A square minus B square A plus B into A minus B. I want you to remember in this way because it is very helpful. Suppose if they give secant theta minus tan theta as m, then what is this? This is 1/m. ಸೊ ನಾನು ಯೂಸ್ ಮಾಡ್ತೀನಿ ಎಲ್ಲೆಲ್ಲೋ, ನಾನು ಹೇಳ್ತೀನಿ ನಿಮಗೆ, ಅರ್ಥ ಆಯಿತಾ? ಸೊ ಇದನ್ನ x ಅನ್ನು ಕೊಟ್ಟಿದ್ರೆ 1/x ಇರುತ್ತೆ ಯೂಸಿಂಗ್ ದಿಸ್ ಫಾರ್ಮುಲಾಸ್. ಇದು ಬೇಸಿಕ್ ಕಂಡ್ರೋ ಟ್ರಿಗ್ನೋಮೆಟ್ರಿ, ಬೇಸಿಕ್ ರೇಷಿಯೋಸು, ಇದು ಬೇಸಿಕ್ ಫಾರ್ಮುಲಾಸ್. ಅರ್ಥ ಆಯಿತಾ? ಲೆಟ್ಸ್ ಟೇಕ್ ಸಮ್ ಕ್ವಶನ್ಸ್. ದಿಸ್ ಕ್ವಶನ್ ಹಸ್ ಕಮ್ ಇನ್ KCET 2025. ಸಿಂಪಲ್. ಫಸ್ಟ್ ಏನಪ್ಪ ಕ್ವಶನ್ನು? ಕಾಸ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಪವರ್ 4x ಅಂತ ಕೊಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ ಎಲ್ಲ ಟ್ರಿಗ್ನೋಮೆಟ್ರಿಕ್ ಕ್ವಶನ್ಸ್ನ I will not even use most of the formulas. I will try to eliminate the options and get the answers. ತುಂಬ ಈಸಿ ಇರುತ್ತೆ ಮಕ್ಕಳು. ನೋಡಿ ಫಸ್ಟ್ ಕ್ವಶನ್ನು ನೋಡ್ರ, ಇದೇನು ಹೇಳ್ತಾ ಇದ್ದಾರೆ ಅಲ್ಲಿ? ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನೋ ಸಮಥಿಂಗ್ ಸೈನ್ ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಪವರ್ 4x ದ ಹೋಲ್ ಸ್ಕ್ವೇರ್, ಎಕ್ಸ್ ಪವರ್ 4. ಈಗ ಯಾವುದ್ರದ್ದು ವ್ಯಾಲ್ಯೂ, ಈಗ ಸೈನ್ ಎಕ್ಸ್ ಒಂದು ವ್ಯಾಲ್ಯೂ ಇರುತ್ತೆ, ಕಾಸ್ ಎಕ್ಸ್ ಏನೋ ಒಂದು ವ್ಯಾಲ್ಯೂ ಇರುತ್ತೆ ಅನ್ಕೋಣ. ಓಕೆ, ಸಮ್ ವ್ಯಾಲ್ಯೂ ವಿಲ್ ಬಿ ದೇರ್ ಆಬ್ವಿಯಸ್ಲಿ, 0 ಇರ್ಬೋದು, ಏನೋ ಇರ್ಬೋದು. ಅದನ್ನು ಸ್ಕ್ವೇರ್ ಮಾಡಿದಾಗ ಯಾವುದೋ ಒಂದು ವ್ಯಾಲ್ಯೂ ಸ್ಕ್ವೇರ್ ಮಾಡಿ ಇನ್ನೊಂದು ವ್ಯಾಲ್ಯೂ ಪವರ್ 4 ಮಾಡಿದ್ರೆ ನಮಗೇನಾಗುತ್ತಪ್ಪ? ಕ್ಯಾನ್ ಯು ಗೆಟ್ ದ ವ್ಯಾಲ್ಯೂ ಆಸ್ ನೆಗೆಟಿವ್ ವ್ಯಾಲ್ಯೂಸ್? ನಾಟ್ ಪಾಸಿಬಲ್. ನೆಗೆಟಿವ್ ವ್ಯಾಲ್ಯೂ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಆಚೆ ತೆಗಿಬೇಕು ಇದನ್ನು. ಅದಕ್ಕೆ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಆಪ್ಷನ್ನ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಇಟ್ ಕಾನ್ ಬಿ, ದಿಸ್ ಇಸ್ ನಾಟ್ ಪಾಸಿಬಲ್. ಆ್ಯಂಡ್ ಕ್ಯಾನ್ ದಿಸ್ ಬಿ 0? ಕ್ಯಾನ್ ಬಿ. ನೋಡಿ ಅಗೇನ್ ಚೆಕ್ ಮಾಡಿ, 1 0 2 ಯಾವ್ದು ಆಗಿರ್ಬೋದಾ? 0 ಆಗಿರ್ಬೋದಾ? ಸೊ ಯೂಶಲಿ ವಿ ಚೆಕ್ ಫಾರ್ ನೆಗೆಟಿವ್ ವ್ಯಾಲ್ಯೂಸ್. ನಾನು ಯಾವತ್ತೂ ಹೇಳ್ತೀನಿ, ಫಿಸಿಕ್ಸು ಮ್ಯಾಥ್ಸು ಯಾವುದಾದ್ರು ಬನ್ನಿ. ಇನ್ಫ್ಯಾಕ್ಟ್ ಫಿಸಿಕ್ಸ್ ಆಲ್ರೆಡಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಪ್ಲೋಡ್ ಆಗಿದೆ. KCET ದಯವಿಟ್ಟು ಚೆಕ್ ಮಾಡಿ. ಅಲ್ಲೂ ಅಷ್ಟೇ 2 ನೆಗೆಟಿವ್ ವ್ಯಾಲ್ಯೂಸ್, 2 ಪಾಸಿಟಿವ್ ವ್ಯಾಲ್ಯೂಸ್. 2 ನೆಗೆಟಿವ್ ವ್ಯಾಲ್ಯೂ ನೋಡಿದ ತಕ್ಷಣ ಬಿಸಾಕ್ಬೇಕು ಆಚೆಗೆ. ನೆಗೆಟಿವ್ ಪಾಸಿಟಿವ್ ಯಾವುದೊಂದು 2 ತೆಗಿಬೇಕು ನಾವು. ಅದನ್ನು ನೀವು ಕಲಿಬೇಕು. ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಯೂಸ್ಲೆಸ್ ಇಟ್ ಇಸ್. ಆನ್ಸರ್ ಕಾನ್ ಬಿ ನೆಗೆಟಿವ್. ಸಿ ಆಪ್ಷನ್ ಎಲಿಮಿನೇಟೆಡ್. ಯು ಡೋಂಟ್ ಹ್ಯಾವ್ ಟು ಸಾಲ್ವ್. 0 ಆಗುತ್ತಾ?
ಸಮೇ ಸಿ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ 1 ಕೊಟ್ಟಿರೋದ್ರಿಂದ ಎಕ್ಸ್ ಹ್ಯಾಸ್ ಸಮ್ ವ್ಯಾಲ್ಯೂ. ಅದನ್ನು ತೊಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಕ್ವೇರ್ ಮಾಡಿದಾಗ ಐ ಡೋಂಟ್ ಥಿಂಕ್ ಸೊ ಝೀರೋ ಬರೋಕ್ಕಂತ ಹೇಳಿದ್ರೆ ಇಟ್ ಶುಡ್ ಬಿ ಐದರ್ 0 ಆರ್ ಪೈ ಮಲ್ಟಿಪಲ್ಸ್ ಆಫ್ ಪೈ ಆರ್ 0 ಆ ಥರದ 0 ಬರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಸೊ ಈವನ್ ದಿಸ್ ಇಸ್ ಪಾಸಿಬಲ್ ವಿತ್ ದಿಸ್ ಆಪ್ಷನ್. ಓಕೆ, ಆ್ಯಂಡ್ 2 ಆಪ್ಷನ್ ನಮ್ಮ ಹತ್ರ ಇದೆ 1+2 ಯಾವುದಾಗಿರ್ಬೋದು ಅಂದ್ಬಿಟ್ಟು. ಸೊ ಅಗೇನ್ ಇಟ್ಸ್ ವೆರಿ ಸಿಂಪಲ್. ಸೊ ಮೆನಿ ಟೈಮ್ಸ್ ಯು ಕ್ಯಾನ್ CET ಅಲ್ಲಿ ಔಟ್ ಆಫ್ 60 ಕ್ವಶನ್ಸ್ ನಾನು ಹೇಳ್ತೀನಿ 50-55 ಕ್ವಶನ್ ಯು ಕ್ಯಾನ್ ಎಲಿಮಿನೇಟ್ 2 ಆಪ್ಷನ್ಸ್ ಈಸಿಲಿ. 2 ತೆಗೆದು ಬಿಸಾಕೋದು ಈಸಿಯಾಗಿ. ಇನ್ನೊಂದು 1-2 ಆಗಿರ್ಬೋದು ಅಂದ್ಬಿಟ್ಟು. ಬಟ್ ಇಟ್ಸ್ ಎ ವೆರಿ ಈಸಿ ಕ್ವಶನ್ ಮಕ್ಕಳು ಇದು. ಸಿ ಯು ಡೋಂಟ್ ನೀಡ್ ಬೇಸಿಕ್ ಫಾರ್ಮುಲಾ ಇದು. ಸೊ ವಾಟ್ ಇಸ್ ದ ಫಾರ್ಮುಲಾ ಇನ್ ದಿಸ್ ಕೇಸ್? ನಾವು ಸಪೋಸ್ ಸಿ ಐ ಹ್ಯಾವ್ ಇನ್ ಟರ್ಮ್ಸ್ ಆಫ್ ಕಾಸ್, ಐ ವಾಂಟ್ ಇನ್ ಟರ್ಮ್ಸ್ ಆಫ್ ಸೈನ್ ಅಲ್ವಾ. ನನ್ನ ಟರ್ಮ್ಸ್ ಆಫ್ ಕಾಸ್ ಅಂದರೆ ಸೈನ್ ಬೇಕು ನನಗೀಗ. ಇದನ್ನು ಹೇಗೆ ಮಾಡ್ತಾರೆ ಬೇಸಿಕಲಿ ನೀವೀಗ? ಸೊ cos square x, because I can write 1 minus sin square x alva. So what I can do, I can shift, see, very simple makle it is. If this cos square x this side, you will get now cos x is equal to what? 1 minus cos square x, and 1 minus cos square x, you know, sin square x. Not really, sin square x is basically what happens, it is cos x. So sin square x is cos x. ಅರ್ಥ ಆಯ್ತಾ? ಅಷ್ಟೇ ಸಿಂಪಲ್ ನೋಡಿ. sin square x ಇದೆಯಾ, sin square x is cos x. This becomes now cos x, and ಇದು 4 ಅಂದರೆ ಏನು? 4 ಅಂದರೆ ಏನು? sin square x ದು ಸ್ಕ್ವಯರ್ 4 ಅಂದರೆ cos square x ಪ್ಲಸ್ cos square x. ನೋಡಿ ಎಷ್ಟು ಈಸಿ ಕ್ವಶನ್ ಇದೆ. ಆ್ಯಕ್ಚುಲಿ ಆಲ್ರೆಡಿ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ, ಬಟ್ ನಿಮ್ಗೆ ಗೊತ್ತಾಗಬೇಕಷ್ಟೇ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಅದೇ ಬರುತ್ತೆ ನಿಮ್ಗೆ ಆನ್ಸರ್. ಸೊ ದಿಸ್ ಆಲ್ಸೋ ಆನ್ಸರ್ ಇಸ್ ವಾಟ್ 1. ಇದು ಆನ್ಸರ್ ಒಂದೇ, ಸಿಂಪಲ್ ಕಂಡ್ರೋ. ಆನ್ಸರ್ ಇಸ್ ವಾಟ್ 1. ಆ್ಯಕ್ಚುಲಿ ಮೇನ್ ಟೈಮ್ಸ್ ಯು ಕ್ಯಾನ್ ಗೆಸ್ ಆಲ್ಸೋ. ಸಿ 2 ಆಪ್ಷನ್ ಎಲಿಮಿನೇಟ್ ಮಾಡಿದ ತಕ್ಷಣ ಸ್ವಲ್ಪ ಯೂಸ್ ಮಾಡಿ ತಲೆನ. ಸೊ ಅನಿಸುತ್ತೆ ಸಿ ಇಫ್ ಯು ಸಿ ಲೈಕ್ 2 ಬರ್ಬೋದು, ಹೇಳೋಕ್ಕಾಗಲ್ಲ. ಸಮ್ಟೈಮ್ ಇಟ್ಸ್ ಡಿಫಿಕಲ್ಟ್ 2 ಅಂತ ಯಾಕಾಗಲ್ಲ ಅಂತ ಹೇಳೋದು ಸ್ವಲ್ಪ ಕಷ್ಟ ಇರುತ್ತೆ. ಲಾಜಿಕಲಿ ನಾನು ಏನೇ ಯೂಸ್ ಮಾಡಿದ್ರೆ ಕಾನ್ಸೆಪ್ಟ್ಸ್ ಯೂಸ್ ಮಾಡ್ತೀನಿ, ಸುಮ್ಮನೆ ಹಂಗೆ ಹೇಳೋಕ್ಕಾಗಲ್ಲ ನಾವು. ಅರ್ಥ ಆಯ್ತಾ? ಸೊ ಆನ್ಸರ್ ಕ್ಯಾನ್ ಬಿ 1. ಅರ್ಥ ಕ್ಲಿಯರ್ ಆಗಿದ್ದು. ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್. ಅವರು ಇನ್ ಟರ್ಮ್ಸ್ ಆಫ್ ಕಾಸ್ ಕೊಟ್ಟಿದ್ದಾರೆ, ನಾವು ಇನ್ ಟರ್ಮ್ಸ್ ಆಫ್ ಸೈನ್ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಆ ಕಾಸ್ ಸ್ಕ್ವೇರ್ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ 1 minus cos square x, ದಟ್ ಈಸ್ sin square x ಬರುತ್ತೆ. sin square x is cos x. ಸೊ ಅದನ್ನು ಡಬಲ್ 4 ಅಂತ ಕೇಳ್ತಾ ಇದೆ. ಸಿಂಪಲ್ ಮಕ್ಕಳು. ಆನ್ಸರ್ ಇಸ್ ವಾಟ್? ಆನ್ಸರ್ ಇಸ್ 1 ಫಾರ್ ದಿಸ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಆ್ಯಂಡ್ ಇನ್ ಎ ಟ್ರಯಾಂಗಲ್ ABC, ದ ರೈಟ್ ಆಂಗಲ್ ಎಟ್ C, then the value of tan A plus tan B. I think ಈ ಕ್ವಶನ್ಗೆ ಡಯಾಗ್ರಾಮ್ ಕೊಡಬೇಕಾಗಿತ್ತು ಅನ್ಸುತ್ತೆ ಅವರು. ಸೊ ದೇ ನಾಟ್ ಗಿವ್ ದ ಡಯಾಗ್ರಾಮ್ ಫಾರ್ ದಿಸ್ ಕ್ವಶನ್. ನಾವೀಗ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ತೊಗೋಣ. ಸೊ ಇದು ABC ಅವರ ಸೈಡ್ಸು, ಆಯಿತಾ? ಇದು ಟ್ರಯಾಂಗಲ್ ತೊಗೊತೀನಿ, ರೈಟ್ ಆಂಗಲ್ ಎಟ್ C, ಆಯಿತಾ? ಸೊ ಇಫ್ ಐ ಟೇಕ್ ನಾವು ಫಾರ್ ಎಕ್ಸಾಂಪಲ್ ABC, ಇದರ ಆಪೋಸಿಟ್ ನಾನು C ಅಂತ ತೊಗೊತೀನಿ, ಬೇಸಿಕಲಿ ಸೈಡು. ದೇ ಶುಡ್ ಗಿವನ್ ಡಯಾಗ್ರಾಮ್ ಫಾರ್ ದಿಸ್. ಆ್ಯಕ್ಚುಲಿ ಇದು ನಾನು A ಆ್ಯಂಡ್ B ಅಂತ ತೊಗೊಂಡ್ರೆ, ABC ಅಂತ ತೊಗೊಂಡ್ರೆ ಬೇಸಿಕಲಿ. ಸೊ ವಾಟ್ ಹ್ಯಾಪನ್ ಬೇಸಿಕಲಿ ದೇ ಆಸ್ಕಿಂಗ್ ಇಸ್ ವಾಟ್ ಈಸ್ tan A ಪ್ಲಸ್ tan B ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಅಗೇನ್ ಯೋಚನೆ ಮಾಡಿ ಮಕ್ಕಳೇ. ವಾಟ್ ಈಸ್ tan A? ನೋಡಿ ಸಿಂಪಲ್. tan A ಅಂದರೆ ಸಮಥಿಂಗ್ B/A ಅಂತ ಬರುತ್ತಾ? ಓಕೆ, tan A ಅಂದರೆ ವಿಲ್ ಗೆಟ್ B/A, ಆಯಿತಾ? ಅದ ನಂತರ tan C ಅಂತ tan A ಅಂದರೆ tan B ಅಂದರೆ ಏನು? A/B ಬರುತ್ತೆ. ಸೊ ಡಿನಾಮಿನೇಟರ್ ನನಗೆ A ಆ್ಯಂಡ್ B ಬರುತ್ತೆ. ಐ ಡೋಂಟ್ ಥಿಂಕ್ ಸೊ ಕ್ಯಾನ್ ಗೆಟ್ A ಪ್ಲಸ್ B, ಬಿಕಾಸ್ ಆಬ್ವಿಯಸ್ಲಿ ಟ್ರಿಗ್ನೋಮೆಟ್ರಿ ಒಂದು ರೇಷಿಯೋ ಮಕ್ಕಳು, A/B, B/C ಥರ ಇರುತ್ತೆ. ಅದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಐದರ್ ಎನಿ ಆಫ್ ದಿಸ್ 3 ಆನ್ಸರ್ಸ್ ಬರುತ್ತೆ. ಕ್ಯಾನ್ ಯು ಗೆಟ್ ನೀವು ಯಾವುದೇ ಸಿಂಪ್ಲಿಫಿಕೇಶನ್ ಮಾಡಿದಾಗ ಟ್ಯಾನಲ್ಲಿ C ಇನ್ವಾಲ್ವ್ ಆಗಿಲ್ಲ ತಾನೆ? C ಅಂದರೆ ಏನು? ಹೈಪೋಟೆನ್ಯೂಸ್. ಅವ್ರು ಹೇಳಿದ್ದಾರೆ ನೋಡಿ, ಇಟ್ ರೈಟ್ ಆ್ಯಂಗಲ್ ಎಟ್ C. ಅವ್ರ ಡಯಾಗ್ರಾಮ್ ಕೊಡಬೇಕಾಗಿತ್ತು. ABC ಬಂದು ಸೈಡ್ಸ್, ಲೆಂತ್ ಆಫ್ ದ ಸೈಡ್ಸ್. ಅರ್ಥ ಆಯ್ತಾ? ಇದ್ರ ಆಪೋಸಿಟ್ ಬಂದರೆ C ಇದೆ. ಸೊ ಆಬ್ವಿಯಸ್ಲಿ ಯು ಕಾಂಟ್ ಹ್ಯಾವ್ ದ C ಇನ್ ದ ಆಪ್ಷನ್ಸ್, ಬಿಕಾಸ್ ಟ್ಯಾನ್ ತೊಗೊಂಡಾಗ C ಹೇಗೆ ಬರುತ್ತೆ? C ಆಲ್ಸೋ ಕಾಂಟ್ ಕಮ್ ಇನ್ ದ ಆಪ್ಷನ್ಸ್. ಐ ಥಿಂಕ್ ದ ಕರೆಕ್ಟ್ ಆನ್ಸರ್ ಇಸ್ ದಿಸ್ ನಾವು. ವೆರಿ ಸಿಂಪಲ್ ಇಟ್ ಇಸ್. ನಾನು ಕಾಮನ್ ಸೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ ಮಕ್ಕಳು. ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ಅವ್ರು ಕೇಳ್ತಾ ಇರೋದು tan A ಪ್ಲಸ್ tan B. tan A ತೊಗೊಂಡ್ರೆ B/A ಬರುತ್ತೆ, tan B ತೊಗೊಂಡ್ರೆ A/B ಬರುತ್ತೆ. C ಎಲ್ಲಿ ಬರ್ತಾ ಇದೆ ಇಲ್ಲಿ? ಐ ಮೀನ್ ಡಿನಾಮಿನೇಟರ್ ಬರ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಓಕೆ, ಸಿಂಪ್ಲಿಫೈ ಮಾಡಿದಾಗ ನಾನು tan A ಅಂದರೆ ಏನಪ್ಪ? tan A ಅಂದರೆ B/Aನಾ? tan A is B/A and tan A is B/A and tan B is what? A/B. Simple it is, A/B. AB ಎಲ್ಸ್ ನೋಡಿ, ಇಲ್ಲೇ ನೋಡಿ, ಇಲ್ಲಿ ಬಂದಿದ ತಕ್ಷಣ ಸ್ಟಾಪ್ ಮಾಡಬೇಕು. ನೀವು ಮತ್ತೆ ಕ್ಯಾಲ್ಕುಲೇಷನ್ ಮಾಡಬಾರ್ದು. ಮತ್ತೆ ಡಿನೋಮಿನೇಟರ್ AB ಅಲ್ವಾ? ಮತ್ತೆ AC BC ಬರೋದು ಚಾನ್ಸ್ ಇಲ್ವಾ? ದೇರ್ ಇಸ್ ನೋ ಚಾನ್ಸ್ ಆಫ್ ಗೆಟಿಂಗ್ AC ಆ್ಯಂಡ್ BC. ಇಲ್ಲೇ ಸ್ಟಾಪ್ ಮಾಡಬೇಕು. ಮತ್ತೆ ಕ್ಯಾಲ್ಕುಲೇಷನ್ ಮಾಡೋದು ನೆಸೆಸಿಟಿ ಇಲ್ಲ. ಇದು CET, ಇದು ಬೋರ್ಡ್ ಎಕ್ಸಾಮ್ ಅಲ್ಲ. ನಿಮ್ಗೆ ಯಾರು ಮಾರ್ಕ್ಸ್ ಕೊಡೋದಿಲ್ಲ ಸ್ಟೆಪ್ಸ್ಗೆ. ಆನ್ಸರ್ 1 minute ತರ್ಬೇಕು ನೀವು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆ್ಯಕ್ಚುಲ್ ಮೆಥಡ್ ಏನು? ಇಲ್ಲಿ ನಾನು ಸುಮ್ಮನೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬಟ್ ನೀವು ಸ್ಟಾಪ್ ಮಾಡಬೇಕು. B ಇಂಟು B ಏನಾಗುತ್ತೆ? B ಸ್ಕ್ವೇರ್. A ಇಂಟು ಏನಾಗುತ್ತೆ? A ಸ್ಕ್ವೇರ್. ಸೊ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಇಸ್ ನಥಿಂಗ್ ಬಟ್ C ಸ್ಕ್ವೇರ್ ಡಿವೈಡೆಡ್ ಬೈ AB. ನೀವು ಇಷ್ಟು ಮಾಡೋಷ್ಟು ನೆಸೆಸಿಟಿ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಸ್ಟಾಪ್ ದ ಆನ್ಸರ್. ನಾನು ಅದೇ ಹೇಳೋದು ನಿಮಗೆ, ಅರ್ಧ ಸಾಲ್ವ್ ಮಾಡಿ ಸ್ಟಾಪ್ ಮಾಡಬೇಕು. ಅರ್ಥ ಆಯ್ತಾ? ಸೊ ದ ಆನ್ಸರ್ ಇಸ್ ವಾಟ್? C ಸ್ಕ್ವೇರ್ ಡಿವೈಡೆಡ್ ಬೈ AB. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಸ್. ಯಾವ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಆಲ್ಫಾ ಪ್ಲಸ್ ಬೀಟಾ. ದಯವಿಟ್ಟು ನೋಟ್ಸ್ ತಗೊಂಡು ನೋಟ್ಸಲ್ಲಿ ಬರ್ಕೊಳ್ಳಿ. ದಟ್ಸ್ ವೆರಿ ಇಂಪಾರ್ಟೆಂಟ್.
ಆಮೇಲೆ ಲಾಸ್ಟ್ ಸಿ ಇ ಟಿ ನಾಳೆ ಇದೆ, ಇವತ್ತು ನೋಡ್ಕೊಂಡ್ರೆ ಕಷ್ಟ ಆಗುತ್ತೆ. ನಾನು ಏನಕ್ಕೆ ಇಷ್ಟೊಂದು ಮಾಡ್ತಾ ಇರೋದು, ಸೊ ದಟ್ ಯು ರೈಟ್ ದ ನೋಟ್ಸ್. ಏನೇನು ಫಾರ್ಮುಲಾಸ್ ಕೊಡ್ತೀನಿ ಬರ್ಕೊಳ್ಳಿ. ಕೆಲವೊಂದು ಸತಿ ಮೆಥಡ್ಸ್ ಹೇಳ್ತೀನಿ ನಾನು ನಿಮಗೆ, ಶಾರ್ಟ್ಕಟ್ ಮೆಥಡ್ಸು, ಅದನ್ನೆಲ್ಲ ನೋಟ್ ಮಾಡ್ಕೊಬೇಕಲ್ಲಿ. ದೆನ್ ಸಿ ಇ ಟಿ ಬಿಕಮ್ಸ್ ಈಸಿ. ಅರ್ಥ ಆಯ್ತಾ? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ವಾಟ್ ಇಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಗೊತ್ತಿದೆ ನಿಮಗೆ. ಸೈನ್ 90, ಸೈನ್ ಕಾಸ್ ಆರ್ ಕಾಂಪ್ಲಿಮೆಂಟ್ರಿ, ಸೆಕೆಂಡ್ ಕೋಸೆಕೆಂಡ್ ಕಾಂಪ್ಲಿಮೆಂಟ್ರಿ, ಟ್ಯಾನ್ ಕ್ವಾರ್ಟರ್ ಕಾಂಪ್ಲಿಮೆಂಟ್ರಿ ಅಂದ್ಬಿಟ್ಟು. ಸೈನ್ 90 ಮೈನಸ್ ಇದೆಲ್ಲ ಗೊತ್ತಿರೋದು ನಿಮ್ಮ ಮಕ್ಕಳು. ಐ ಡೋಂಟ್ ವಾಂಟ್ ಡಿಸ್ಕಸ್ ಆನ್ ದಿಸ್. ಅದಾದಮೇಲೆ ಇದು ಈವನ್ ಆ್ಯಂಡ್ ಆಡ್ ಫಂಕ್ಷನ್ಸು. ಸೈನ್ ಮೈನಸ್ ಟೀಟಾ ಅಂದರೆ ಮೈನಸ್ ಇರುತ್ತೆ. ಕಾಸಿಗೆ ಮಾತಾಡಿ, ಕಾಸ್ ಆಫ್ ಮೈನಸ್ ಟೀಟಾ ಇಸ್ ಕಾಸ್ ಟೀಟಾ. ಅದನ್ನು ನೆನ್ಪಿಟ್ಕೊಳ್ಳಿ. ಬೇರೆ ಎಲ್ಲ ನೆಗೆಟಿವೇ ಬರುತ್ತೆ. ಕಾಸ್ ಮತ್ತು ಅದು ರೆಸಿಪ್ರೋಕಲ್, ದಟ್ ಇಸ್ ಸೀಕೆಂಟ್. ಅದಕ್ಕೆ ಮಾತ್ರ ನೆಗೆಟಿವ್ ಇದ್ದರೆ ಪಾಸಿಟಿವ್ ಬರುತ್ತೆ, ಬೇರೆ ಎಲ್ಲ ನೆಗೆಟಿವ್ ಬಂದರೆ ನೆಗೆಟಿವೇ ಬರುತ್ತೆ. ಓಕೆನಾ? ಅಂದರೆ ಒಂದು ವೇಳೆ ಆ್ಯಂಗಲ್ ಮೈನಸ್ ಟೀಟಾ ಇದ್ದರೆ ಮೈನಸ್ ಆಚೆ ತೊಗೊಬೋದು. ಓಕೆ, ಇಟ್ ಇಸ್ ವೆರಿ ಸಿಂಪಲ್, ಬರ್ಕೊಂಬಿಡಿ ಇದೇನು ಫಾರ್ಮುಲಾಸ್. ಅದೇ ಸಪ್ಲಿಮೆಂಟ್ರಿ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ 180, ಸಪ್ಲಿಮೆಂಟ್ರಿ ಕಾಂಪ್ಲಿಮೆಂಟ್ರಿ. 90 ಮೈನಸ್ ಇಲ್ಲಿ ಅಂದರೆ ಪೈ ಮೈನಸ್. ಆ್ಯಕ್ಚುಲಿ ತುಂಬ ಎಷ್ಟೊಂದು ಬುಕ್ಸ್ ತೆಗೆದ್ರೆ ದೆಲ್ ಬಿ ಸೋ ಮೆನಿ ಫಾರ್ಮುಲಾಸ್. ಸುಮ್ಮನೆ ಫಾರ್ಮುಲಾ ಅಂತ ಇರುತ್ತೆ. ಸೈನ್ ಪೈ ಮೈನಸ್ ಟೀಟಾ, ಸೈನ್ 2π ಪ್ಲಸ್ ಟೀಟಾ, ಸೈನ್ ಪೈ ಮೈನಸ್ ಟೀಟಾ, ಇವೆಲ್ಲ ಕಲಿಯೋಷ್ಟು ಬೇಕಾಗಿಲ್ಲ. ಬಿಕಾಸ್ ಇಫ್ ಯು ನೋ ದ ASTC ರೂಲ್ ವಿಚ್ ಐ ಟೀಚ್ ನಾವು, ಆ ASTC ರೂಲ್ ಗೊತ್ತಿದ್ರೆ ನಿಮಗೆ ಇವೆಲ್ಲ ಕಲಿಬೋದು. ನೀವು ಇದನ್ನೆಲ್ಲ ಮಗಪ್ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಅರ್ಥ ಆಯ್ತಾ? ಸೊ ವಿಲ್ ಡೈರೆಕ್ಟ್ಲಿ ಗೋ ಟು ASTC ರೂಲ್ ಆ್ಯಂಡ್ ವಿಲ್ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನಾವು ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ನಾವು ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 51, ಸೈನ್ ಸ್ಕ್ವೇರ್ 39. ಕವನ್ ನೋಡ್ರ, ಈ ಆನ್ಸರಲ್ಲಿ ಕ್ಯಾನ್ ಯು ಗೆಟ್ ದ ಆನ್ಸರ್ ಆಸ್ ಐ ಡೋಂಟ್ ಥಿಂಕ್ ಸೊ. 12 ಎಲ್ಲಿ ಬರ್ತಾ ಇದೆಯಪ್ಪ? ಇಲ್ಲಿ 51 + 39 ಅದನ್ನು ಡಿವೈಡ್ ಮಾಡೋದು ಬರಲ್ಲ, ಮಲ್ಟಿಪ್ಲೈ ಮಾಡೋದು ಬರಲ್ಲ, ಡಿವೈಡ್ ಮಾಡಿ ಆ್ಯಡ್ ಮಾಡೋದು ಬರಲ್ಲ. ಐ ಡೋಂಟ್ ನೋ ವೈ ದೇ ಗಿವನ್ ದ್ಯಾಟ್. ಆ್ಯಂಡ್ 1 ಇಲ್ಲ 2 ಆಗಿರ್ಬೋದು. ಐ ಡೋಂಟ್ ಥಿಂಕ್ ಸೊ. ಲಾಜಿಕಲಿ ನಾನು ಹೇಳ್ತಾ ಇರೋದು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬೇಸಿಕಲಿ. ಸೊ ಐ ಕಾಲ್ ಸಮಥಿಂಗ್ ಕಾಲ್ಡ್ ಆಸ್ ಕಾನ್ಸೆಪ್ಟ್. ನಿಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಪ್ಲಸ್ ಕಾಮನ್ ಸೆನ್ಸ್, ಯು ಕ್ಯಾನ್ ಕಾಲ್ CCC. ಕಾನ್ಸೆಪ್ಟ್ ಕ್ಲಾರಿಟಿ ಇದ್ದು ಸ್ವಲ್ಪ ಅದ್ರ ಜೊತೆ ಕಾಮನ್ ಸೆನ್ಸ್ ಇದ್ದರೆ ನಿಮಗೆ ಯು ಕ್ಯಾನ್ ಸಾಲ್ವ್ ಮೆನಿ CET ಕ್ವಶನ್ಸ್. ಒಂದು ಕಾನ್ಸೆಪ್ಟ್ ಅರ್ಥ ಆಗಿರಬೇಕು, ಕ್ಲಾರಿಟಿ ಇರಬೇಕು, ಇನ್ನೊಂದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ದೆನ್ ಯು ಕ್ಯಾನ್ ಗೆಟ್ ಈಸಿಲಿ ಮೋಸ್ಟ್ ಆಫ್ ದ ಕ್ವಶನ್. ಐ ಡೋಂಟ್ ಥಿಂಕ್ ಸೊ, ಬಟ್ ಸೈನ್ 12 ಕಾಸ್ 12 ಆಗಕ್ಕೆ ಸಾಧ್ಯ ಇಲ್ಲ. ಐದರ್ 2 or 1 ಇರಬೇಕು. ನನಗನ್ಸರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಬಿ, A ಸ್ಕ್ವೇರ್ ಪ್ಲಸ್ ಬಿ, ಅಲ್ಲೇ ವಿ ಹ್ಯಾವ್ ಸೈನ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಫಾರ್ಮುಲಾ ಇದೆಯಲ್ವ, ಅದರಿಂದ 1 ಬರುತ್ತೆ. ಸೊ ಆನ್ಸರ್ ಕ್ಯಾನ್ ಬಿ 1. Or you can use complementary. Just now I taught you complementary. It is obviously this becomes your cos square 51 degrees. So cos square 51 plus sin square 51 already gottaidalva. The answer is basically it is 1. So answer is 1. Okay. Next what happens now? This question again asked in KCET2025. The sin f of x is equal to nodrappa ಏನಿದು ಏನು ಕ್ವಶನ್ ಇದೆ ಹೇಳಿದೆ? ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ನಾನು ಆಲ್ರೆಡಿ ನಿಮಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಟೀಚ್ ಮಾಡಿದ್ದೀನಿ ಆಲ್ರೆಡಿ. ಒನ್ ಶಾರ್ಟಲ್ಲಿ ಕಂಪ್ಲೀಟ್ ರಿಲೇಷನ್ಸ್ ಫಂಕ್ಷನ್ಸು ಪವರ್ ಶಾರ್ಟ್ ಸೇಮ್ ಲೆಕ್ಚರ್ ಅಪ್ಲೋಡ್ ಮಾಡಿ ಫಸ್ಟ್ PUC ಟೀಚ್ ಮಾಡಿದ್ದೀನಿ. ಐ ಆಮ್ ಗೋಯಿಂಗ್ ಇನ್ ಎ ಆರ್ಡರ್. ಐ ಕ್ಯಾನ್ ಡೈರೆಕ್ಟ್ಲಿ ಗೋ ಇಂಟಿಗ್ರೇಷನ್ ಆ್ಯಂಡ್ ಡೂ ಇಟ್, ಬಟ್ ನಾನು ಅದನ್ನು ಮಾಡ್ತಾ ಇಲ್ಲ. ನಿಮಗೆ ಆರ್ಡ್ರಾಗಿ ಹೇಳ್ಕೊಡ್ತಾ ಇದ್ದೀನಿ. ರಿಲೇಷನ್ಸ್ ಫಂಕ್ಷನ್ಸು ಅದ್ರಲ್ಲಿ ನಿಮಗೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ಸ್ ಬರುತ್ತೆ. ಇಲ್ಲೇ ಅಲ್ಲ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ನಾನು ಸ್ವಲ್ಪ ಜೋರಾಗಿ ಫಾಸ್ಟಾಗಿ ಮಾತಾಡ್ತೀನಿ. ಓಕೆ, ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅನ್ನೋದು ಎಲ್ಲ ಕಡೆ ಬರುತ್ತೆ. ಇಂಟಿಗ್ರೇಷನ್ ಬರುತ್ತೆ, ಡಿಫ್ರೆನ್ಸಿಯೇಷನಲ್ಲಿ ಬರುತ್ತೆ, ಎಲ್ಲ ಕಡೆ ಇದೆ. ಆಯಿತಾ? ಸೇಮ್ ಕ್ವಶನ್ ಬೇಕಾದ್ರೆ ಐ ಕ್ಯಾನ್ ಯೂಸ್ ಫಾರ್ ಇಂಟಿಗ್ರೇಷನ್, ಸೇಮ್ ಕ್ವಶನ್ ಡಿಫ್ರೆನ್ಸಿಯೇಷನ್, ಎಲ್ಲ ಕಡೆ ಕೇಳ್ತಾರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಅದಕ್ಕೆ ರಿಲೇಷನ್ಸ್ ಫಂಕ್ಷನಲ್ಲಿ ಐ ಹ್ಯಾವ್ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಅಬೌಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಈವನ್ ಕ್ವಶನ್ಸ್ ತೊಗೊಂಡಿದ್ದೀನಿ. ಆ್ಯಂಡ್ ನೌ ಐ ಆಮ್ ಟೀಚಿಂಗ್ ಹಿಯರ್. ದೆನ್ ಅಗೇನ್ ಐ ಟೇಕ್ ಸೇಮ್ ಫಂಕ್ಷನ್ಸ್ ಇನ್ ದ ಈವನ್ ಇನ್ ದ ಕ್ಯಾಲ್ಕುಲಸ್ ಆಲ್ಸೋ. ನೀವು ಒಂದು ಆರ್ಡರ್, ಫಸ್ಟ್ ಒಂದು ಚಾಪ್ಟರ್, ನೆಕ್ಸ್ಟ್ ಒಂದು ಚಾಪ್ಟರ್, ನೀವು ಇಷ್ಟ ಬಂದಂಗೆ ಸ್ಟಡಿ ಮಾಡೋದಲ್ಲ. ಮ್ಯಾಥಮೆಟಿಕ್ಸ್ ಇದು, ಟ್ರಿಗ್ನೋಮೆಟ್ರಿಕ್ ಕಲ್ತ್ಕೊಂಡೇ ಬೇರೆ ಚಾಪ್ಟರ್ಗೆ ಹೋಗಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಎಫ್ ಆಫ್ π/2 ಇಸ್ ಈಕ್ವಲ್ ಟು ಏನಂದರೆ ಸೈನ್ π² ಇಂಟು x ಮೈನಸ್ ಸೈನ್ ಮೈನಸ್ π² x. ವಾಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಅಂದರೆ ಬೇಸಿಕಲಿ ಇಟ್ ಆಲ್ವೇಸ್ ಗಿವ್ ದ ಇಂಟೀಜರ್ ಗ್ರೇಟೆಸ್ಟ್ ಇಂಟೀಜರ್ ವಿಚ್ ಇಸ್ ಲೆಸ್ ದ್ಯಾನ್ ದ ಗಿವನ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನನಗೀಗ 2.5 ಅಂತಿದ್ರೆ ದ ಇಂಟೀಜರ್ಸ್ ಲೆಸ್ ದ್ಯಾನ್ 2.5 ಇಸ್ 2, 1, 0 ಎಷ್ಟೊಂದಿದೆ. ಗ್ರೇಟೆಸ್ಟ್ ಅಮೌಂಗ್ ದಟ್ ಈಸ್ 2. ಆ್ಯಂಡ್ ಈಗ ನಾನು -2.5 ಅಂತ ತೊಗೊಂಡ್ರೆ ಇಂಟೀಜರ್ಸ್ ಲೆಸ್ ದ್ಯಾನ್ -2.5, -3, -4. ಗ್ರೇಟೆಸ್ಟ್ ಅಮೌಂಗ್ ದಮ್ ಇಸ್ -3. ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಪಾಸಿಟಿವ್ ಬಂದಾಗ ಡೈರೆಕ್ಟಾಗಿ ಡೆಸಿಮಲ್ ತೆಗೆದು ಬಿಸಾಕಿ, ನೆಗೆಟಿವ್ ಬಂದರೆ ಪ್ರೀವಿಯಸ್ -2.5 -3 ಬರುತ್ತೆ. ಈ ಲಾಜಿಕ್ ಯೂಸ್ ಮಾಡಿಕೊಂಡ್ರೆ π² ನೋಡಿ, ಸಿಂಪಲ್ ಕ್ವಶನ್ ಇದು. π² ಅಂದರೆ ಎಷ್ಟು? ಸುಮ್ಮನೆ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ. 3.1² 3.1² ಅಂದರೆ 3² 3.1 ಅಂದರೆ 9ಗಿಂತ ಜಾಸ್ತಿ, ಸಮ್ 9.4 9.5 ಏನೋ ಬರುತ್ತೆ. ನನಗೆ ಕ್ಯಾಲ್ಕುಲೇಷನ್ಸ್ ಬೇಕಾಗಿಲ್ಲ. π². ಸೊ ಅಂದರೆ ಏನಾಗುತ್ತೆ? ಸಿನ್ಸ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ವಿಲ್ ಆಲ್ವೇಸ್ ಟೇಕ್ ದ ವ್ಯಾಲ್ಯೂ ಲೆಸ್ ದ್ಯಾನ್ ದ್ಯಾಟ್. ದಟ್ ಮೀನ್ಸ್ ದಿಸ್ ವ್ಯಾಲ್ಯೂ ಬಿಕಮ್ಸ್ ವಾಟ್? ನಿಮಗೆ ಸೈನ್ ನಿಮಗೆ 9x ಬರುತ್ತೆ ಅಲ್ವಾ? ನೆಕ್ಸ್ಟು ಮೈನಸ್, ಇಲ್ಲಿ -π² ಇದೆಯಾ? ನೆಗೆಟಿವ್ ಇದ್ದಾಗ ಇಲ್ಲಿ 9 ಬಂದರೆ ಅಲ್ಲಿ 10 ಬರುತ್ತೆ. ಸಿಂಪಲ್ ಇಟ್ ಇಸ್. ಇದು ನನಗೆ ಸೈನ್ ಆಫ್ ನಿಮಗೆ -10x ಬರುತ್ತೆ. ನಾವು ಈಗ ತಾನೇ ಕಲ್ತ್ರಿ ಸೈನ್ ನೆಗೆಟಿವ್ ಇದ್ದರೆ ಆಚೆ ತೊಗೊಬೋದು ನಾವು. ಈ ಕ್ವಶನ್ ಕೇಳ್ತಾರೆ ಸೈನ್ 9x ಪ್ಲಸ್ ಸೈನ್ 10x.
ನಾನು ನಿಮ್ಮ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಗ್ರೇಟೆಸ್ಟ್ ಇಂಜಸ್ ಫಂಕ್ಷನ್ ಅರ್ಥ ಆಗಿದ್ದರೆ ಡೈರೆಕ್ಟಾಗಿ ಬರಿಬೋದು sin 9x ಪ್ಲಸ್ sin 10x ಅಂತ. ಇವ್ರು ಕೇಳ್ತಾ ಇದ್ದಾರೆ ವಿಚ್ ಈಸ್ ನಾಟ್ ಟ್ರೂ ಅಂತ. ಅರ್ಥ ಸಿಂಪಲ್ ಆಗಿ ಯಾವುದೇ ಆಪ್ಷನ್ಸ್ ಕೊಟ್ಟಾಗ ಇನ್ಸ್ಟೆಡ್ ಆಫ್ ಚೆಕಿಂಗ್ ಒನ್ ಬೈ ಒನ್ ನಿಮ್ಗೆ ಯಾವ್ದು ಈಸಿ ಅನ್ಸೋದೆಯಪ್ಪ, ಇಲ್ಲಿ ಯಾವ್ದು ಈಸಿ ಅನಿಸ್ತಾ ಇದೆ? ಮೈ ಫೇವ್ರೆಟ್ ನಂಬರ್ ಇಸ್ 0. ಸ್ಪೆಷಲಿ ಇನ್ ದ ಏನೋ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಷ್ಟೊಂದು ಕಡೆ 0 ಹಾಕಿದ್ರೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ಪುಟ್ 0 ವಿಲ್ ಗೆಟ್ ದ ಆಪ್ಷನ್ ಆನ್ಸರ್, ಪುಟ್ 1 ವಿಲ್ ಗೆಟ್ ದ ಆನ್ಸರ್ಸ್. I'll show some questions like that. Okay, so let's try with 0 now first. So obviously sin 0 cos 0, sin 0 sin 0 ಬರುತ್ತೆ, sin 0 sin 0 0. So this is correct. They're asking which of the following is not true ಅಂತ ಕೇಳ್ತಾ ಇದ್ದಾರೆ basically. Can we take the pi value now? What is sin 9 pi? Multiples of 9 pi. ಸೊ ಸೈನು ಗ್ರಾಫ್ ತೋರಿಸ್ತೀನಿ. ಐ ಹ್ಯಾವ್ ಟೇಕನ್ ಎವ್ರಿಥಿಂಗ್, ಗ್ರಾಫ್ಸ್ ಇದೆ, ಎಲ್ಲ ಇದೆ ಮಕ್ಕಳೇ. ಐ ಹ್ಯಾವ್ ಟೇಕನ್ ದ ಗ್ರಾಫ್ಸ್, ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ? ಬಟ್ ಐ ಆಮ್ ಟ್ರೈನ್ ಟು ಟೇಕ್ ದ ಕ್ವಶನ್ಸ್ ಲೈಕ್ ವಿತೌಟ್ ಈವನ್ ಹಾಗೆ ಮಾಡ್ಬೋದು ನಾವು. ಮಲ್ಟಿಪಲ್ಸ್ ಆಫ್ ಪೈ, ಸೈನು ಪೈ, 2 ಪೈ, 3 ಪೈ, 4 ಪೈ ಎಲ್ಲ 0 ಇರುತ್ತೆ. ಆಮೇಲೆ ಇದು ಸೈನ್ ಮಲ್ಟಿಪಲ್ಸ್ ಆಫ್ 10 ಪೈ, ಅಗೇನ್ ಮಲ್ಟಿಪಲ್ಸ್ ಆಫ್ ಪೈ ಓನ್ಲಿ 0 ಇಟ್ ಇಸ್. ಸೊ 0 ಪ್ಲಸ್ 0 ಸಪೋಸ್ ಟು ಬಿ 0 ಅಲ್ವಾ, ಬಟ್ ಆನ್ಸರ್ ಏನಿದೆ ಇಲ್ಲಿ -1. ಸೊ 100% ದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಇಲ್ಲ ಸರ್, ನೀವೇ ಕೆಳಗಡೆ ಹೋಗ್ತೇವೆ ಮೇಲೇನೆ ಬರ್ಬೋದಾಯ್ತಲ್ವ? ನನಗೆ ಈಸಿಯಾಗಿ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್ π/2 ತೊಗೊಂಡ್ರೆ ನಾನು sin 9π/2 ಕ್ಯಾಲ್ಕುಲೇಟ್ ಮಾಡಬೇಕಾ, sin 10π/2 ಕ್ಯಾಲ್ಕುಲೇಟ್ ಮಾಡಬೇಕಾ? ತಲೆನೋವು ತಾನೆ ನನಗೆ ಆ್ಯಕ್ಚುಲಿ. ಐ ಆಮ್ ಟ್ರೈನ್ ಟೇಕ್ ವಿಚ್ ಇಸ್ ಈಸಿ. ನಾನು ಆಪ್ಷನ್ ನೋಡ್ತೀನಿ, ಯಾವ್ದು ಈಸಿ ಅವ್ನು ಚೆಕ್ ಮಾಡ್ತೀನಿ ಫಸ್ಟು, ಅಷ್ಟೇ. ಇಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್, ಇಟ್ ಇಸ್ ನಾಟ್ ಬೋರ್ಡ್ ಎಕ್ಸಾಮ್. ಯಾರು ಕೇಳ್ತಾರೆ ನಿಮಗೆ ನೀವು ಡಿ ಇಂದ ಹೋದು ಎ ಇಂದ ಬಂದು ಅಂದ್ಬಿಟ್ಟು? ಐ ವಾಂಟ್ ಆನ್ಸರ್. ಸೊ ನಾನು ವೆನ್ ಐ ಚೆಕ್ ದ ಈಸಿಯೆಸ್ಟ್ ಒನ್, ಐ ಆಮ್ ಗೆಟಿಂಗ್ ದ ಆನ್ಸರ್ ಸಿ ಇಸ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್, ಬಟ್ ಯು ಕ್ಯಾನ್ ಚೆಕ್ ಫಾರ್ ಈವನ್ π/2 ಆಲ್ಸೋ. ಚೆಕ್ ಫಾರ್ π/2 also get the same answer. sin 9π/2 into ಇದು ನಿಮಗೆ 9π/2 ಬರುತ್ತೆ, 2 ಕ್ಯಾನ್ಸಲ್, 5π ಬರುತ್ತೆ, this becomes 0. It is 9 of π/2. Answer is 1 using ASTC rule. ಟೀಚ್ ಮಾಡ್ತೀನಿ, ಅಲ್ಲಿ ಟೀಚರ್ ASTC ರೂಲ್ ಇದೆ, ಬರ್ದೀನಿ, ಅದು ಬರ್ದಿದ್ದೀನಿ, ಅರ್ಥ ಆಯ್ತಾ? ನೀವು ಯೋಚನೆ ಮಾಡಬೇಡ, ಐ ಆಮ್ ಜಸ್ಟ್ ಟೆಲಿಂಗ್ ಯು. ನಾನು ಈಸಿಯಾಗಿ ಹೇಳ್ಬೋದು ನನಗೆ ಆಪ್ಷನ್ ಸಿ ಈಸ್ ನಾಟ್ ದ ಆನ್ಸರ್. ಐ ಡೋಂಟ್ ಇವನ್ ಚೆಕ್ ದ ಆನ್ಸರ್ ಬಿಕಾಸ್ ಕ್ಲಿಯರ್ಲಿ ಅವ್ರು ಮೆನ್ಷನ್ ಮಾಡಿದೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಟ್ರೂ. ಯಾವುದು ನಾಟ್ ಟ್ರೂ? ಆಪ್ಷನ್ ಸಿ 100% ಕ್ಲಿಯರ್ಲಿ ನಾಟ್ ಟ್ರೂ ಅಲ್ವಾ? ವೈ ಎಷ್ಟು ಚೆಕ್ ಆಪ್ಷನ್ ಎ ಆ್ಯಂಡ್ ಬಿ? ಅಟ್ಟರ್ ವೇಸ್ಟ್ ಟೈಮ್, ನಮಗೆ ಟೈಮ್ ಇರೋದಿಲ್ಲ ಸಿ ಇ ಟಿಯಲ್ಲಿ ನಮಗೆ. ಅರ್ಥ ಆಗಿದೆ ಕ್ಲಿಯರಾಗಿ? ಈವನ್ ಇಫ್ ಯು ಚೆಕ್ ಫಾರ್ ದ ಆಪ್ಷನ್ ಎಕ್ಸಾಕ್ಟ್ಲಿ ಗೆಟ್ 1. ಫಾರ್ ಎಕ್ಸಾಂಪಲ್ π/2, ಇಲ್ಲಿ ನಿಮಗೆ π/2 ಬರುತ್ತೆ, ಇಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬಿಟ್ಟು ಇಲ್ಲಿ π/2 ಬರುತ್ತೆ, ಇದು ನಿಮಗೆ 5π ಬರುತ್ತೆ, 5π ಅಂತ ಹೇಳಿದ್ರೆ ಸೊ 0 ಬರುತ್ತೆ. 9 ಟೈಮ್ಸ್ ಆಫ್ π/2 ಯು ವಿಲ್ ಗೆಟ್ ಆಡ್ ಮಲ್ಟಿಪಲ್ಸ್ ಆಫ್ π/2, ಯು ವಿಲ್ ಗೆಟ್ ದ ವ್ಯಾಲ್ಯೂ ಸೈನ್ 1 2 ಏನೋ 1 ಬರುತ್ತೆ ಇಲ್ಲಿ ಬೇಸಿಕಲಿ ನಿಮಗೆ. 9 ಟೈಮ್ಸ್ ಆಫ್ π/2 ಅಂತ ಹೇಳಿದ್ರೆ ಒಂದು ಫುಲ್ ಸರ್ಕಲ್ ಬಂದು 4π/2, ಇನ್ನೊಂದು ಫುಲ್ ಸರ್ಕಲ್ 8π/2, 9π/2 ಅಂತ ಹೇಳಿದ್ರೆ 2 ಫುಲ್ ಸರ್ಕಲ್ಲು ಮತ್ತೆ π/2 ಬರುತ್ತೆ. ಇಟ್ಸ್ ಎಕ್ಸಾಕ್ಟ್ಲಿ 1. ಇದನ್ನು ಹೇಗೆ ಮಾಡ್ತಾ ಇದ್ದಾರೆ ನಿಮಗೆ ಹೇಳ್ಕೊಡ್ತೀನಿ, ಐ ಟೀಚ್ ಯು. ಓಕೆ, ಆನ್ಸರ್ ಸೇಮ್ ಬರುತ್ತೆ ಮಕ್ಕಳು. ಸೊ ಐ ಆಮ್ ಟೆಲ್ಲಿಂಗ್ ಹೌ ಟು ಡೂ ದ ಆನ್ಸರ್ಸ್ ಫಾಸ್ಟ್. ಅರ್ಥ ಆಯ್ತಾ? ಈವನ್ ಇಫ್ ಯು ಚೆಕ್ ಫಾರ್ 9, ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಸೇಮ್ ನಿಮಗೆ 9π/4 ಆ್ಯಂಡ್ ಇದು ನಿಮಗೆ ಇನ್ನು ಇಫ್ ಯು ಕ್ಯಾಲ್ಕುಲೇಟ್ ದಟ್ ಆಲ್ಸೋ ಗೆಟ್ 1 + 1/√2 ಓನ್ಲಿ. ಅರ್ಥ ಕ್ಲಿಯರ್ ಆಗಿ ನಿಮಗೆ? ಇಟ್ಸ್ ವೆರಿ ಸಿಂಪಲ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. Angle measurements. So again, sometime question will be given in terms of radians and degrees irutte. Yeah, simple. In conversion radian go degree, radian is equal to π/180 into degree anta. Simple. 180 degrees ಅಂತ ಹೇಳಿದ್ರೆ pi radians. Simple. Yeah. How, from where it came, sir? Simple control. Iದೇನು ಸೇಮ್ ಅಲ್ವಾ? 180 degree ಅಂತ ಹೇಳಿದ್ರೆ it is pi radians. ಅರ್ಥ ಆಯ್ತಾ? ಬೇಸಿಕಲಿ ಇಟ್ಸ್ ವೆರಿ ಸಿಂಪಲ್, ರೈಟ್? ಆರ್ ಯು ಕ್ಯಾನ್ ರಿಮೆಂಬರ್ ದಿಸ್. ಫುಲ್ ಎಷ್ಟಪ್ಪ ಇದು? 360 ಡಿಗ್ರಿ ಅಲ್ವಾ? 360 degrees basically 2πr, right? 2πr basically. So 360 ಅಂದರೆ 2π times of r ಅಂತ ಬೇಸಿಕಲಿ. 2π is like in terms of it is ಏನಂತ ರೇಡಿಯನ್ ಅಂತ ಹೇಳ್ತೀವಿ ನಾವು ಬೇಸಿಕಲಿ. ಇದನ್ನು ನೆನ್ಪಿಟ್ಕೊಳ್ಳಿ ಸಾಕು ಮಕ್ಕಳೇ. 180 degree is pi, 180 is pi ಅಂತ ಹೇಳ್ತೀವಿ. ಅವ್ರು ಯಾವುದು ಬೇರೆ 90 degree ಎಷ್ಟು ಅಂತ ಹೇಳಿದ್ರೆ 9/2, π/2 ಅಂತ. ಯು ಕ್ಯಾನ್ ಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್, ಗೆಟ್ ದ ಆನ್ಸರ್ ಫಾರ್ ದಿಸ್. ಆ್ಯಂಡ್ ಇಲ್ಲಿ ಇನ್ನೊಂದು ಸಿಂಪಲ್ ಫಾರ್ಮುಲಾ ಇದೆ. ಸೊ ವಿ ಟೇಕ್ theta in terms of radians. So theta is equal to L divided by r. Formula is theta is equal to L divided by r and L is equal to r theta. So length of this arc, the length of this is nothing but r into theta. ನೀವು ಆಲ್ರೆಡಿ ಕಲ್ತಿದ್ದೀರಲ್ವೋ ನೀವು. L is equal to ಇದು ಗೊತ್ತಲ್ವ 9th ಕ್ಲಾಸಲ್ಲಿ. ಇಲ್ಲಿ theta ಇದ್ದರೆ, ಫಾರ್ ಎಕ್ಸಾಂಪಲ್ ಈಗ theta ಇದ್ದರೆ ಇದು ಇನ್ನೊಂದು ಫಾರ್ಮುಲಾ ಇದೆ ನಿಮಗೆ. ಲೆಂತ್ is equal to theta by 360 into 2πr. ಕಲ್ತಿದ್ದೀರಲ್ವ, ಇದೇ ಫಾರ್ಮುಲಾ, ಅದನ್ನು ಎಲ್ಲ ಒಂದೇ. ಇದು we just same thing. L is equal to r times of theta ಅಷ್ಟೇ. theta in terms of radians. 2π ಇದು radians ತೊಗೊಂಡ್ರೆ ಕ್ಯಾನ್ಸಲ್ ಆಗುತ್ತೆ. you will get L is equal to r. ಇಲ್ಲಿಂದನೇ ಬರೋದೆಲ್ಲ ಫಾರ್ಮುಲಾ. ಸೊ ದಿಸ್ ಇಸ್ ವಾಟ್ ಇಸ್ ಲರ್ನ್ ಇನ್ 10ನೇ ಕ್ಲಾಸಲ್ಲಿ. theta by 360 2πr. ಇದು ಫುಲ್ ಬಂದು 2πr. ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಅ ಪಾರ್ಟ್ ಆಫ್ ದಿಸ್, ದೆನ್ ಇಟ್ ಇಸ್ theta by 360.
ಆ್ಯಂಡ್ ಈ ಥರ ಕ್ವಶನ್ಸ್ ನಿಮ್ಮ ಇದ್ರಲ್ಲಿ ಬರುತ್ತಲ್ವಾ, ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸಲ್ಲಿ ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಯುನೋ, ನಾನು ಇವಾಗ ಈಗಲೇ ನಿಮ್ಗೆ ಹೇಳ್ತೀನಿ, ಕ್ವಶನ್ ನೋಡಿ ಸೀಟ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು, ಈ ಥರ ಒಂದು ಕ್ವಶನ್ ಕೊಟ್ಬಿಟ್ಟು electric field due to this current carrying wire, what's electric field due to this at this point, what's electric field due to this. See, I am telling you, that's what I am telling you, it all comes from ಇಲ್ಲಿಂದನೇ ಎಲ್ಲ ಬರೋದು. ಅದು ಅಷ್ಟೇ, θ by 360 ಇಂಟು ಯು ವಿಲ್ ಹ್ಯಾವ್ mu naught I divided by 2r ಫಾರ್ಮುಲಾ ರಿಲೇಟ್ ಮಾಡಬೇಕು. ಇನ್ನೂ ನಿಮಗೆ ಸಿ ಇ ಟಿಯಲ್ಲಿ ನಾನು ಯಾವುದೋ ಒಂದು ಚಾಪ್ಟರ್ ಓದ್ತಾ ಇದ್ದೀನಿ ಮ್ಯಾಥ್ಸ್ ಅಂತ ಹೇಳಿದ್ರೆ ಫಿಸಿಕ್ಸ್ ಓದಬೇಕು, ಅದನ್ನ ರಿಲೇಟ್ ಮಾಡ್ಕೊಬೇಕು. ಫಿಸಿಕ್ಸಲ್ಲಿ ಓದ್ತಾ ಇದ್ದರೆ ಮ್ಯಾಥ್ಸ್ ರಿಲೇಟ್ ಮಾಡ್ಕೊಬೇಕು. ಫಿಸಿಕ್ಸು ಮ್ಯಾಥ್ಸು ಎರಡು 100% ರಿಲೇಷನ್ ಇದೆ. ಈವನ್ ಕೆಮಿಸ್ಟ್ರಿನೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಯಾವುದದು ಕೆಮಿಕಲ್ ಕೈನೆಟಿಕ್ಸು, ಅದಾದಮೇಲೆ ಇದ್ಯಾವುದು ಕೆಮಿಕಲ್ ಕೈನೆಟಿಕ್ಸು ಇನ್ನೇ ಇದೆಯಲ್ವಾ ನಮ್ಮದು ಎಲೆಕ್ಟ್ರೋಕೆಮಿಸ್ಟ್ರಿ, ಅವು ಎಲ್ಲ ರಿಲೇಟೆಡ್ ಇದೆ. ಕೆಮಿಕಲ್ ಕೈನೆಟಿಕ್ಸ್ ಇಸ್ ಪ್ಯೂರ್ಲಿ ನ್ಯೂಕ್ಲಿಯೈ, ಬೇಕಾದ್ರೆ ಅದನ್ನೂ ಫುಲ್ ಟೀಚ್ ಮಾಡಿಬಿಸಾಕ್ತೀನಿ ಸಿ ಇ ಟಿ ಕ್ವಶನ್ಸ್ ನಮಗೆ. ಸೊ ಆ ರೀತಿ ಇಟ್ಸ್ ವೆರಿ ಸಿಂಪಲ್. ಸೊ ವಿ ಹ್ಯಾವ್ ಟು ರಿಲೇಟ್. ಸೊ ಇಟ್ ಇಸ್ ಸೇಮ್ ಥಿಂಗ್, ಯು ಹ್ಯಾವ್ ಸಮ್ ಕ್ವಶನ್ಸ್ ಸಿ ಇ ಟಿಲಿ ಬರ್ತಾ ಇರುತ್ತೆ, ಮೂವಿಂಗ್ ಚಾರ್ಜ್ ಅಂಡ್ ಮ್ಯಾಗ್ನೆಟಿಸಮ್, ಈ ಫಾರ್ಮ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳು, ಯು ಹ್ಯಾವ್ ಟು ಆಲ್ವೇಸ್ ರಿಲೇಟ್. ಸಿ ಇ ಟಿಯಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಮ್ಯಾಥ್ಸಲ್ಲಿ ಕಲಿತಾ ಇದ್ದಾರೆ ಅಂತ ಫಿಸಿಕ್ಸ್ ರಿಲೇಟ್ ಮಾಡ್ಕೊಬೇಕು. ಈಗ ಸಿ ಇ ಟಿಲಿ ಎಷ್ಟು ಕ್ವಶನ್ಸ್ ಗೊತ್ತಾಯಿತು, ಸ್ಪೆಷಲಿ ಆನ್ ದಿಸ್ ಆರ್ಕ್, ಯಾವುದೊಂದು ಕೊಟ್ಬಿಟ್ಟು ಅಲ್ಲಿ ದೇ ಆಸ್ಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಕೇಳ್ತಾರೆ. ಸೊ θ by 360 ಇಂಟು ಇಲ್ಲಿ 2πr ಇದೆ, ಅಲ್ಲಿ ಬೇಸಿಕಲಿ ನಿಮಗೆ mu naught I divided by 2r. ಒಂದು ಸರ್ಕಲ್ ತೊಗೊಂಡಾಗ ಅದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಂಟರ್ ಬಂದು mu naught I divided by 2r ಅಲ್ವಾ, ಆ ಥರ. ಅದನ್ನೇ ಬೇಕಾದರೆ ನಿಮಗೆ ಈಗ ನಮಗೆ ಎಲೆಕ್ಟ್ರಿಕ್ ಫೀಲ್ಡು ಕೇಳ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂಟಸ್ ಫುಲ್ ಒಂದು ಲೈನ್ ಬಂದು 2k lambda by r ಅಂತ ಇರುತ್ತೆ. ಸೆಂಟ್ರಲ್ ಎಷ್ಟು ಅಂತೇಳಿ ಅದು ಒಂದು ಫಾರ್ಮುಲಾ ಇದೆ, ಅದಕ್ಕೆ ಅದು ಸೇಮ್ θ by 360 ಅಂತ. ಅಂದರೆ ಎಷ್ಟು ಪಾರ್ಟ್ ಅಂತ ಸಿಂಪಲ್ ಆಗಿ ಅರ್ಥ ಆಗಿದೆ, ಕ್ಲಿಯರ್ ಆಗಿ. ಐ ನಾಟ್ ಎಕ್ಸ್ಪ್ಲೇನ್ ಟೂ ಮಚ್ ಹಿಯರ್. ಸೊ ದ ಫಾರ್ಮುಲಾ ಇಸ್ L is equal to r θ. ನೆಕ್ಸ್ಟ್, ದಿಸ್ ಕ್ವಶನ್ ಆಸ್ಕಿಂಗ್ KCET 2024. If the two circles arcs of the same length subtend in 1378 at the center, the ratio of the radii. ನೋಡ್ರಪ್ಪ, ಸಿಂಪಲ್. ಫಸ್ಟ್ ಆಫ್ ಆಲ್ ಏನು ಕೇಳ್ತಾ ಇದ್ದಾರೆ ಅವರು, ರೇಷಿಯೋ ಆಫ್ ದ ರೇಡಿಯಸ್. ಅರ್ಥ ಆಯ್ತಾ ನಿಮಗೆ? ಆಬ್ವಿಯಸ್ಲಿ ಇಟ್ ವಿಲ್ ಬಿ ಇನ್ ದ ರೇಷಿಯೋ ಆಫ್ ದ ಆಂಗಲ್ಸ್ ಓನ್ಲಿ. ವಿ ಡೋಂಟ್ ನೋ ವೆದರ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್. ಲೆಟ್ಸ್ ಇಮ್ಯಾಜಿನ್ ದಟ್ ಸರ್ ನನಗೆ ಗೊತ್ತೇ ಇಲ್ಲ ಸರ್, ನನಗೆ ಫಾರ್ಮುಲಾನೇ ಕಲ್ತಿಲ್ಲ ಸರ್, L is equal to r θ ಅಂತ ಅಂದ್ಕೊಂಡಿದ್ರು ಅದು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಆ್ಯಂಗಲ್ 30ನ ಇಲ್ಲಿ 78, ಲೆಟ್ಸ್ ಡಿವೈಡ್ 30 ಡಿವೈಡ್ ಬೈ 78. ಸೊ ಎಷ್ಟು ಬರುತ್ತೆ ಆನ್ಸರು? ಇಲ್ಲಿ ಬೇರೆ ಏನು ವ್ಯಾಲ್ಯೂಸ್ ಇಲ್ಲ ತಾನೇ ಇಲ್ಲಿ. ಆಬ್ವಿಯಸ್ಲಿ ಹ್ಯಾವ್ ಟು ಗೆಟ್ ದ ಆನ್ಸರ್, ಹ್ಯಾವ್ ಟು ಪ್ಲೇ ಅರೌಂಡ್ ದಿಸ್ ಇಟ್ ಸೆಲ್ಫ್. ಆರ್ ತೊಗೊಂಡಾಗ 6 5s 30, 6 1s 6 1s 6 ಅಂದರೆ 6 3s. So obviously answer should be in terms of 5 and 13. So what are the options that has 5 and 13? So option A and option B. Option C, option D 5 and 13 illa. So you get out from the options. So option eliminate ಮಾಡೋಕ್ಕೆ ನಾವು, that's very important. ಈಗ ಸರ್ ಆನ್ಸರ್ 5 by 13 13 by 5 ಅಂತ ತಲೆನೋವು. ಅರ್ಥ ಆಯ್ತಾ? ಕ್ವಶನ್ ಏನು, 2 ಸರ್ಕಲ್ಸ್ ಇದ್ದಾವೆ. ಫಸ್ಟ್ ಸಿ, ಐ ನೋ ದ ಫಾರ್ಮುಲಾ, ಐ ಕ್ಯಾನ್ ಟೆಲ್ ಡೈರೆಕ್ಟ್ಲಿ ನಾವು. ಇಟ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇಫ್ ಇಟ್ ಇಸ್ 5 by 13 13 by 5 ಇಸ್ ಆನ್ಸರ್. ಎಲ್ಲಿಂದ ಬಂತು ನಿಮಗೆ ಅಂತ ಹೇಳಿದ್ರೆ, ಓಕೆ, ಬಿಫೋರ್ ಗೋಯಿಂಗ್ ದಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಕಾಮನ್ ಸೆನ್ಸ್. ಅದಕ್ಕೆ ಹೇಳೋದು ನಾನು ಕಾಮನ್ ಸೆನ್ಸ್ ಅಂತ. ನೋಡಿ, ಫಸ್ಟ್ ಏನಾಗಿದೆ, ಆರ್ಕ್ಸ್ ಆಫ್ ಸೇಮ್ ಲೆಂತ್ ಸಬ್ಸ್ಟೆಂಡ್ 30 and 70. ವಾಟ್ ಡಸ್ ಇಟ್ ಮೀನ್? ಒಂದು ಸಬ್ಸ್ಟೆಂಡ್ 30 and 78 ಅಟ್ ದ ಸೆಂಟರ್. ಅಲ್ಲ, ಒಂದು ಆರ್ಕು ಒಂದು ಲೆಂತ್ ಇದೆ, ಅಷ್ಟೇ ಒಂದು ಯಾವುದೋ ಪರ್ಟಿಕ್ಯುಲರ್ ಲೆಂತ್ ಇದೆ, ಇಟ್ ಇಸ್ ಸಬ್ಸ್ಟೆಂಡಿಂಗ್ ಸಮ್ 30 degrees ಅಟ್ ದ ಸೆಂಟರ್. ಆಯಿತಾ? ಅದೇ ಸೇಮ್ ಲೆಂತು, ಇಟ್ ಲೆಂತ್ ಸೇಮೇ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಲೆಂತ್ ಆಸ್ ಲೈಕ್ ಅರೌಂಡ್ 5 centimeters, ಇಟ್ಸ್ ಸಬ್ಸ್ಟೆಂಡಿಂಗ್ 30 degrees. ಸೊ ಸೇಮ್ 5 centimeter is subtending 78. ಸೊ ವಾಟ್ ಡಸ್ ಇಟ್ ಮೀನ್? ಅದರ ಅರ್ಥ ಏನು? ಆ ಸರ್ಕಲ್ ಚಿಕ್ಕದಾಗಿರುತ್ತೆ. ಸರ್ಕಲ್ ಚಿಕ್ಕದಾಗಿದ್ರೆ ಏನಾಗುತ್ತೆ, ಆ ಸೇಮ್ 5 centimeters. ಈಗ ಸರ್ಕಲ್ ಚಿಕ್ಕದಾಗಿದ್ದಾಗ ಏನಾಗುತ್ತೆ, ಸೊ 5 centimeters ತುಂಬ ದೊಡ್ಡ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ಎ ಸ್ಮಾಲ್ ಸರ್ಕಲ್ ಲೈಕ್ ದಿಸ್, ಇದು 5 centimeters. ನಾನೀಗ ಅಷ್ಟೇ 5 centimetersನ ಇಷ್ಟೇ 5 centimeter ಇಲ್ಲಿ ತೊಗೊಂಡ್ರೆ ನೋಡಿ, ಇದು ಜಾಸ್ತಿ ಆ್ಯಂಗಲ್ನ ಸಬ್ಸ್ಟೆಂಡ್ ಮಾಡುತ್ತೆ. ಇದೇ 5 centimeters ಈಗ ಸರ್ಕಲ್ ದೊಡ್ಡದಾಗಿದ್ದರೆ 30 ಮಾಡುತ್ತೆ. ಅದೇ 5 centimeter ಈಗ ಚಿಕ್ಕದಾಗಿದ್ದರೆ ಜಾಸ್ತಿ ಆ್ಯಂಗಲ್ ಮಾಡುತ್ತೆ. ಅಂದರೆ ಏನು ಅರ್ಥ? ಏನಿಲ್ಲಿ ರೇಡಿಯಸ್ ಇದೆಯಲ್ವಾ, ರೇಡಿಯಸ್ಸು ಜಾಸ್ತಿ ಇದ್ದರೆ ಆ್ಯಂಗಲ್ ಕಡಿಮೆ ಇರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೆ ರೇಡಿಯಸ್ ಈಗ ನಮ್ಮ ಇದೇನಿದು, ಇದು ರೇಷಿಯೋ ನನಗೆ 5 by 13 ಇದ್ದರೆ ಆ್ಯಕ್ಚುಲಿ ಆನ್ಸರ್ ಬಂದು 13 by 5 ಆಗಿರುತ್ತೆ. ಇಟ್ಸ್ ಇಸ್ ರೆಸಿಪ್ರೋಕಲ್. ಅರ್ಥ ಆಯ್ತಾ? ಈ ಥರ ಅರ್ಥ ಮಾಡ್ಕೊಬೇಕು ಕ್ವಶನ್ಸ್ನ, ಸುಮ್ಮನೆ ಏನೋ ಫಾರ್ಮುಲಾ ತೊಗೊಂಡು ಮಾಡೋದಲ್ಲ. ನಾನು ಹೇಳ್ಕೊಡ್ತೀನಿ. ಸಿ, ಫ್ರಮ್ ವೇರ್ ಇಟ್ ಕೇಮ್ ಫ್ರಮ್ ಹಿಯರ್. ಎಲ್ಲಿಂದ ಬಂತಿದ್ದು? L is equal to r θ. ಇಲ್ಲೇನು ಹೇಳ್ತಾ ಇದ್ದಾರೆ, L is ಕಾನ್ಸ್ಟೆಂಟ್ನ ಕ್ವಶನ್ ಕೊಟ್ಟು. L is equal to ಏನು ಫಾರ್ಮುಲಾ ಬಂದಿಲ್ಲಿ, L is equal to r θ ಅಲ್ವಾ? ಅವ್ರು ಏನು ಹೇಳ್ತಾ ಇದ್ದಾರೆ, L ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ, L ಚೇಂಜ್ ಆಗ್ತಾ ಇಲ್ಲ. ಆಬ್ವಿಯಸ್ಲಿ ದೆನ್ ವಾಟ್ ಹ್ಯಾಪನ್ಸ್, θ is inversely proportional to the r. ಇದು L ಕಾನ್ಸ್ಟೆಂಟ್ ಅಲ್ವಾ, K ಕಾನ್ಸ್ಟೆಂಟ್, R ಕೆಳಗಡೆ ಬರುತ್ತೆ 1 by r.
So if you take theta 1 by theta 2, it becomes basically what? 1 by r1 by 1 by r2, or it is r2 divided by r1. So it is reciprocal. Theta 1 by theta is what? It is basically 30 by 70, it is 5 by 13, but I need, they are asking ratio, so it is reciprocal ಆಗುತ್ತೆ. ಇಲ್ಲಿ ಏನು ರೇಷಿಯೋ ಬರುತ್ತೆ? ರೆಸಿಪ್ರೋಕಲ್ 13 by 5. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ two circles of same arcs of same lengths, subtend angles 30 and 78, the ratio of there, this one. ಸೊ ಯಾವುದು ಕಡಿಮೆ ಇರುತ್ತೋ, ಯಾವುದು ಕಡಿಮೆ ಆ್ಯಂಗಲ್ ಸಬ್ಟೆಂಡ್ ಮಾಡುತ್ತೋ ಅದು ರೇಡಿಯಸ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಿಮಗೆ ಜಾಸ್ತಿ 15 ಬರುತ್ತೆ, ಇದಕ್ಕೆ ನಿಮಗೆ 5 ಅಲ್ವಾ, ಎಷ್ಟು ಅದು 13, ಸಾರಿ, ಇದಕ್ಕೆ ನಿಮಗೆ 13 ಬರುತ್ತೆ, ಇದಕ್ಕೆ ನಿಮಗೆ 13 ಬರುತ್ತೆ, ಇದಕ್ಕೆ ನಮಗೆ 5 ಬರುತ್ತೆ. ಸೊ ಆನ್ಸರ್ ಇಸ್ 13 by 5. ಅರ್ಥ ಇದೆ ಕ್ಲಿಯರ್ ಆಗಿ? ಇಟ್ಸ್ ಹೌ ಇಟ್ಸ್ ಕಮಿಂಗ್. ಇಲ್ಲ ಅದು ಬೇಡ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸಮ್ ಬುಕ್ಸ್ ಅಲ್ಲಿ ದೇರ್ ಗಿವನ್ ಲೈಕ್ ದಿಸ್ ಕೈಂಡ್ ಆಫ್ ಆಪ್ಷನ್ಸ್. ಎಷ್ಟೊಂದು ಮೆಥಡ್ ಇರುತ್ತೆ ಮಕ್ಕಳೇ. ಸೊ θ 1 by 360 ಇಸ್ ಈಕ್ವಲ್ ಟು, ಇದು ಆರ್ಕ್ ಲೆಂತ್ ಅಲ್ವಾ, 2 pi r1 ಇಸ್ ಈಕ್ವಲ್ ಟು θ 2 by 360 ಇಂಟು 2 pi r2. ನೋಡಿ ಎಷ್ಟು ಮೆಥಡ್ಸ್ ಇರುತ್ತೆ. ಸೊ ಬಿಕಾಸ್ ಲೆಂತ್, ದಿಸ್ ಇಸ್ ಆರ್ಕ್ ಲೆಂತ್ ಆಫ್ ಎ ಆರ್ಕ್, θ ಬೈ 360 2 pi r ಅಲ್ವಾ. ಸೊ ಈಗ 360 60 2 pi ಎಲ್ಲ ಕ್ಯಾನ್ಸಲ್ಲು. θ 1 divided by θ 2 should be equal to r2 divided by r1. ಹೆಂಗೆ ಬೇಕಾದರೂ ಮಾಡ್ಬೋದು. ಅರ್ಥ ಆಯ್ತಾ? ಸೋ ಮೆನಿ ವೇಸ್ ಎ ಕ್ವಶನ್ ಕ್ಯಾನ್ ಬಿ ಸಾಲ್ವ್ಡ್. ಬಟ್ ಮಕ್ಕಳು ಏನು ಗೊತ್ತಾ ನಿಮ್ಮಲ್ಲಿ, ಯು ಆಲ್ವೇಸ್ ಅಸ್ಯೂಮ್ ದಟ್ ಓ ನಮ್ಗೆ ಸರ್ ಯಾವುದೋ ಒಂದು ಮೆಥಡ್ ಹೇಳ್ಕೊಟ್ರು ಅದೇ ಮೆಥಡ್ನ ಮಾಡಬೇಕು, ಅದನ್ನು ಅಸಂಪ್ಷನ್ ಮಾಡ್ಕೊಂಡ್ಬಿಡ್ತೀರಾ. ದಟ್ ಈಸ್ ಬ್ಯಾಡ್ ಅಸಂಪ್ಷನ್. ದಟ್ಸ್ ವಾಟ್ ಯಾವತ್ತಾಗಲಿ ಒಂದು ಕ್ವಶನ್ ಕೊಟ್ಟಾಗ ನೀವು ಕೇಳಬೇಕು ಕ್ವಶನ್ಸ್, ಹಿಂಗೆ ಯಾಕೆ ಮಾಡಬಾರ್ದು, ಹಂಗೆ ಯಾಕೆ ಮಾಡಬಾರ್ದು, ನಾನು ಟ್ರಿಗ್ನೋಮೆಟ್ರಿಕ್ ಕ್ವಶನ್ನ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ಕೊಂಡು ಯಾಕೆ ಮಾಡಬಾರ್ದು, ಇನ್ನು ಡಿಫ್ರೆನ್ಸಿಯೇಷನ್ ಕ್ವಶನ್ನ ಇನ್ಯಾವುದೋ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಯಾಕೆ ಮಾಡಬಾರ್ದು. ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಆ್ಯಸ್ ಲಾಂಗ್ ಆಸ್ ಕಾನ್ಸೆಪ್ಟ್ ಈಸ್ ಕರೆಕ್ಟ್. ಎಷ್ಟೊಂದು ಸರಿ ಏನಂತ ಮೆಥಡ್ಸ್ ಟೀಚ್ ಮಾಡಿ ನಾನು ಕ್ಲಾಸಸ್ ತೊಗೊಬೇಕಂದ್ರೆ ಮಕ್ಕಳು ನನಗೆ ಹೇಳ್ಕೊಟ್ಟು ಸರ್ ನೀವು ಲಾಂಗ್ ಮೆಥಡ್ ಮಾಡ್ತಾ ಇದ್ದೀರಾ ಸರ್, ಇದು ಈಸಿಯಾಗಿ ಮೆಥಡ್ ಹಂಗೆ ಎಲಿಮಿನೇಟ್ ಮಾಡೋಲ್ಲ ಅಂದ್ಬಿಟ್ಟು. ಸೊ ಐ ಆಮ್ ವೆರಿ ಹ್ಯಾಪಿ ಸಮ್ಟೈಮ್ಸ್. ಐ ಆಮ್ ಲರ್ನಿಂಗ್ ಸಮ್ಟೈಮ್ಸ್ ಫ್ರಮ್ ಸ್ಟೂಡೆಂಟ್ಸ್. ನಾವು ಹೆಂಗೆ ಯಾವ ಥರ ಟೀಚ್ ಮಾಡೋಕ್ಕಂದ್ರೆ ಮಕ್ಕಳು ನಮಗೆ ಕಲಿಸ್ತಾರೆ ಆಮೇಲೆ ಲಾಸ್ಟಲ್ಲಿ. ಸೊ ನೀವು ಹಂಗೆ ಯಾಕೆ ಮಾಡ್ತಾರೆ, ಹಿಂಗೆ ಮಾಡಿ ಯು ಹ್ಯಾವ್ ಟು ಥಿಂಕ್ ಇನ್ ಎವ್ರಿ ಆ್ಯಂಗಲ್. ಫಸ್ಟ್ CET ಕ್ವಶನ್, ನೀವು ಯಾವುದೇ ಕ್ವಶನ್ ತೊಗೊಂಡಾಗ ಒಂದು ಕ್ವಶನ್ ತೊಗೊಳ್ಳಿ, ಆ ಕ್ವಶನ್ ತೊಗೊಂಡಾಗ ನೀವು ಯೋಚನೆ ಮಾಡಿ ಫಸ್ಟ್ ನಿಮ್ಮ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು, ಆಮೇಲೆ ಬುಕ್ನಲ್ಲಿ ಸೊಲ್ಯೂಷನ್ ಚೆಕ್ ಮಾಡಿ. ಬುಕ್ ಅಂತೂ 100% ದೊಡ್ಡ ಸೊಲ್ಯೂಷನ್ ಕೊಟ್ಟಿರ್ತಾರೆ, ಲಾಂಗ್ ಪ್ರೊಸೀಜರ್ ಕೊಟ್ಟಿರ್ತಾರೆ. So you can't do it that, okay? Anyway, the degree of the measure of pi by 32 is what? Again, so we can see two options 37 degrees, two option 30. First you understand whether it's 37 or 30. Ella 5 ide. Now how are you going to convert? Directly you can convert it makle. What is 32 divided by pi ಅಂತ ಹೇಳಿದ್ರೆ pi basically is 180. 180 divided by 32 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಆನ್ಸರು? ಸೊ 5, ಅವರೇ 5 ಕೊಟ್ಟಿದ್ದಾರೆ. ಸೊ ಐ ಆಮ್ ಡೈರೆಕ್ಟ್ಲಿ ಮಲ್ಟಿಪ್ಲೈಂಗ್ 5. 5 2s 5 3s. ಸೊ 5 ತೊಗೊಂಡ್ರೆ ನನಗೆ 160 ಅಂತ ಬರುತ್ತೆ. ಸೊ 20. ಸೊ ಆಬ್ವಿಯಸ್ಲಿ ಎಲ್ಲ 5 ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಮತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನನಗೆ. ಸೊ ವಾಟ್ ಈಸ್ ಲೆಫ್ಟ್ ನಾವು ಫಾರ್ ಮೀ ನಾವು? ಅಗೇನ್ ಐ ಹ್ಯಾವ್ 20 ಲೆಫ್ಟ್ ನಾವು. ಐ ಶುಡ್ ಡಿವೈಡ್ ಅಗೇನ್ 20. ಈಗ ಗೊತ್ತಲ್ಲ ನಿಮಗೆ. ಸೊ 1 ಡಿಗ್ರಿ ಅಂತ ಹೇಳಿದ್ರೆ 60 ಮಿನಿಟ್ಸು, ಅಥವಾ 1 ಮಿನಿಟ್ ಅಂತ ಹೇಳಿದ್ರೆ 60 ಸೆಕೆಂಡ್ಸು. ಅರ್ಥ ಆಯ್ತಾ? ಸೊ ಈ ರೀತಿ ಇರುತ್ತೆ. ಸೊ ಈಗ ನಾನು ತೊಗೊಂಡಾಗ, ಸೊ ಅಗೇನ್ ವಿ ಹ್ಯಾವ್ 20, ನಮಗೆ 20 ಉಳಿದಿದೆ ಈಗ. So I have to get convert that into again in terms of minute 20 by 32. That means what is the meaning of this? So ಈಗ ನಾನು basically what I am writing this as 32 and it is like, sorry, ಇದು ನಾವು ಏನು ಬರಿತೀವಿ ಅಂದರೆ 5 degrees and 20 divided by ಮತ್ತೆ 32, ಮತ್ತೆ ಅದನ್ನು ಕನ್ವರ್ಟ್ ಮಾಡೋಕ್ಕಾಗುತ್ತೆ 20 divided by 32 into 60. 20 divided by 32 again ಮತ್ತೆ into 60 ಮಾಡೋಕ್ಕೆ ನಾನು. ಸೊ what I am going to get for this now? ಎಷ್ಟು ಬರುತ್ತೆ ನನಗೀಗ? ಸೊ ಎಲ್ಲೆಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ ಮಕ್ಕಳು. ಸೊ ಇದು ಸ್ವಲ್ಪ ಯಾವುದೋ ಲೆಂತ್ ಇದೆ, ಎಲ್ಲ 2 1s 20, 2 16s, ಆ್ಯಂಡ್ ಅಗೇನ್ ವಿ ಹ್ಯಾವ್ 2 5s 2 8s 5 6 300 by 8 ಅಂತಲ್ವಾ. ಸೊ 8 ಇಂಟು 30 ಇಲ್ಲ, 8 3 24, 24 ಆ್ಯಂಡ್ 60 ಬರುತ್ತೆ, ಆ್ಯಂಡ್ 7 56 56 ಬರುತ್ತೆ 4. ಸೊ ಆಬ್ವಿಯಸ್ 37 ಬರುತ್ತೆ ನನಗೆ. ಆಪ್ಷನ್ ಎ ಆ್ಯಂಡ್ ಬಿ ಡಿ ಕೆ ನಾಟ್ ಬಿ ದ ಆನ್ಸರ್. ಇವೆರಡರಲ್ಲಿ ಒಂದು ಡಿವಿಷನ್ ತೊಗೋಬೇಕು ನನಗೆ. ಸೊ ನನಗೆ 4 ಬರ್ತಾ ಇದೆ, ಐ ಆಮ್ ಡಿವೈಡಿಂಗ್ ಬೈ 8. ಸೊ 4 by 8 ಬಂದು ಅರ್ಧ ಇರುತ್ತೆ. ಸೊ ಆನ್ಸರ್ ಇಸ್ ಆಬ್ವಿಯಸ್ಲಿ ಇಟ್ಸ್ 30. ಸೊ ವಿ ಗಾಟ್ ನವ್ ಆನ್ಸರ್ ಅಗೇನ್ ಆಸ್ 37. ಸೊ ಇಟ್ ಈಸ್ ಲೈಕ್ 5 degrees ಆ್ಯಂಡ್ ಯು ಹ್ಯಾವ್ 37 minutes ಆ್ಯಂಡ್ ಅಗೇನ್ ಯು ಹ್ಯಾವ್. ಸೊ ಇಲ್ಲಿ 8 by 4 ಮಾಡ್ತಾ ಇದ್ದಾರೆ. 8 ಡಿವೈಡ್ ಮಾಡಿದಾಗ 4, ನಾಟ್ by 32, ಬಿಕಾಸ್ ಐ ಹ್ಯಾವ್ ಸಿಂಪ್ಲಿಫೈಡ್ 32 as 8 ಅಲ್ವಾ. ಸೊ ಐ ಶುಡ್ ಟೇಕ್ 4 by 8. ನಾವು 4 by 8 ಟೈಮ್ಸ್ ಆಫ್ ಏನಾದರೆ 60 seconds ಇರುತ್ತೆ ಈಗ. ಸೊ ದಟ್ಸ್ ನಥಿಂಗ್ ಬಟ್ ಹಾಫ್ ಆಫ್ 60 seconds, ದಟ್ ಈಸ್ 30. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ಇದೊಂದು ಸ್ವಲ್ಪ ಲೆಂತಿ ಆಗ್ಬಿಡ್ತು. ಓಕೆ, ಎನಿವೇರ್ ಎಲ್ಲ ಕ್ವಶನ್ ಬೇರೆಲ್ಲ ಈಸಿ ಇರುತ್ತೆ, ಯಾವುದೋ ಒಂದು ಕ್ವಶನ್ ಲೆಂತಿ ಇರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ವಿ ಹ್ಯಾವ್ ನಾವು ದ ವ್ಯಾಲ್ಯೂಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ದಯವಿಟ್ಟು ಇದರಲ್ಲಿ ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಸೈನ್ ನೋಡಿ 0 to 1 ಮೇಲೆ ಹೋಗುತ್ತೆ,
ಕಾಸ್ ನೋಡಿ 0 ಈ ಕೆಳಗಡೆ ಬರುತ್ತೆ ಇದು. ಸೊ ಗ್ರಾಫ್ಸ್ ಯು ಅಂಡರ್ಸ್ಟ್ಯಾಂಡ್ ದ ಗ್ರಾಫ್ಸ್. ಸೈನ್ ಈ ಥರ ಇರುತ್ತೆ ಗ್ರಾಫು, ಅದರಿಂದ ಯು ಕ್ಯಾನ್ ಸಿ ದ ವ್ಯಾಲ್ಯೂಸ್ ಲೈಕ್ ದಟ್. ಆ್ಯಂಡ್ ಕಾಸ್ ಬಂದು ಪಾಸಿಟಿವ್ ಮತ್ತು ನೆಗೆಟಿವ್ ಇರುತ್ತೆ. ಸೊ ಪ್ಲೀಸ್ ಟ್ರೈ ಟು ರಿಮೆಂಬರ್ ಆಲ್ ದಿಸ್ ವ್ಯಾಲ್ಯೂಸ್, ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಅರ್ಥ ಆಯ್ತಾ? ನಾನು ಬರೀಬೇಕಾದ್ರೆ ಯಾವ್ದಾದ್ರು ಮಿಸ್ಟೇಕ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಏನಾದರೂ ಬೈಟ್ ಬಿಕಾಸ್ ಐ ಆಮ್ ರೈಟಿಂಗ್ ಆಲ್ ದಿಸ್ ನೋಟ್ಸ್ ಫಾರ್ ಯು. ನಾನೇ ಬರೆದು ಕ್ಲೀನಾಗಿ ಕೊಡ್ತಾ ಇದ್ದೀನಿ ನಿಮಗೆ. ನೀವು ಕ್ಲಿಯರಾಗಿ ಕುತ್ಕೊಂಡು ನೋಟ್ಸ್ ಯು ಹ್ಯಾವ್ ಟು ರೈಟ್ ಬೈ ಯುವರ್ ಸೆಲ್ಫ್. ನೀವು ಬರೀಲೇಬೇಕು, ನೋಟ್ಸ್ ಕುತ್ಕೊಂಡು ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ಬರೀಬೇಕು. ದ್ಯಾಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ದ ಮೊಮೆಂಟ್ ಯು ರೈಟ್ ಇನ್ ಯುವರ್ ರೈಟಿಂಗ್ ಯು ಆಲ್ವೇಸ್ ರಿಮೆಂಬರ್. ಅದು ಬಿಟ್ಟು ಕೆಲವೊಂದು ಕ್ವಶನ್ ಈ ವ್ಯಾಲ್ಯೂಸ್ ಬಿಟ್ಟು ಈ ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಇದರಲ್ಲೂ. sin 15 ಆ್ಯಂಡ್ sin 75 ಡಿಗ್ರೀಸ್ ಎಲ್ಲ ನೀವು ವಿ ಕ್ಯಾನ್ ಗೆಟ್ ಇಟ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾಸ್. ನಿಮಗೆ ಸಿ ಹೌ ಟು ಗೆಟ್ sin 15 ಇಫ್ ಯು ನೋ sin 60 sin 45 ಯು ಕ್ಯಾನ್ ಯೂಸ್ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಆ್ಯಂಡ್ ಗೆಟ್ ದ ಆನ್ಸರ್. 15 45 ಆ್ಯಂಡ್ 60 sin 45 sin 60ಗೆ ನೀವು ಅದು ಸಮ್ಮು ಡಿಫ್ರೆನ್ಸ್ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ಆನ್ಸರ್ ತರ್ಬೋದು. ಏನಂತಕ್ಕೆ ಸುಮ್ಮನೆ ಇಷ್ಟು ವ್ಯಾಲ್ಯೂಸ್ ನೆನ್ಪಿಟ್ಕೊಂಬಿಡಿ, ದಟ್ಸ್ ಫೈನ್. ಓಕೆ, ನೆಕ್ಸ್ಟ್ let's see this question. The sine questions KCET2022. 15 by 12 ಎಷ್ಟು? pi by 12 ಎಷ್ಟು? pi by 12 ಅಂದರೆ ಎಷ್ಟು? 180 divided by 12. So 12 how many it is? 12 ones and 12 ones 12 60 12 5 15. 15 into 5 75. They're asking what is sin 75 and again pi by 12 sin 15. They're asking sin 75 and sin 15 ಅಂತ. So ಅದರಿಂದನೇ so I have given this sin 75 sin 15. So what is sin 75 sin 15? So these values they are asking. Oh, you'll mistake madini. It's 75 degrees. Sorry, typing alli mistake agibide. Okay, so sin 15 sin 75 basically ಏನಾಗುತ್ತೆ cross multiply ಮಾಡಿ. So if you multiply this ನೆನ್ಪಿಟ್ಕೊಳ್ಳಿ, a numerator root 3 minus 1 root 3 plus 1. So obviously you'll get the answer as a plus b into a minus b, a square minus b square, root 3 square is 3, 3 minus 1 ಬರುತ್ತೆ. Denominator 2 into 2 4 and root 2 into root 2 is 2. The answer is so 2 divided by 4 into 2. ಇವೆಲ್ಲ ಬೇಕಾಗಿಲ್ಲ, 1 by 4. The answer ಏನು ಬರುತ್ತೆ ಇಲ್ಲಿ 1 by 4. Clearly sin this one. Okay, so how to eliminate the options? You can, okay, sorry I forgot. Sometime ನಾನೇ ಮರ್ತೋಗ್ಬಿಟ್ಟು ಆಪ್ಷನ್ ಎಲಿಮಿನೇಟ್ ಮಾಡೋದು. Can you have the answer 0? Not possible because ಏನಕ್ಕೆ ಅಂದ್ರೆ ಅದು ಹೆಂಗೆ ಸೈನ್ ವ್ಯಾಲ್ಯೂ ಇರುತ್ತಲ್ವಾ. sin 75 ಅಂದರೆ ಒಂದು ವ್ಯಾಲ್ಯೂ ಇದೆ, sin 15 ವ್ಯಾಲ್ಯೂ ಇದೆ, ಅವೆರಡು ಮಲ್ಟಿಪ್ಲೈ ಮಾಡೋದು ಅದು ಹೆಂಗೆ ಆನ್ಸರ್ 0 ಬಂದ್ಬಿಡುತ್ತೆ, ಬರೋಕ್ಕೆ ಸಾಧ್ಯ ಇಲ್ಲ. ಆನ್ಸರ್ ಇಸ್ ನಾಟ್ ಪಾಸಿಬಲ್. Can you get half? See, sin 30 is a half. So how can you get 30 from these two things? I don't think so. You can get 30 from these two things. So logically ಯೋಚನೆ ಮಾಡ್ತಾ ಇದ್ದಾರೆ ಮಕ್ಕಳು. Yes, see if you logically think, ನೀವು ಕ್ಯಾಲ್ಕುಲೇಷನ್ ಮಾಡಿಸೋ ಬೇಕಾಗಿಲ್ಲ. I don't, this can be the answer, this can be the, because it's very logical. The sin 30 is very clearly half. So sin 75 to sin 25 can't be half. You can't prove this as sin 30. ಅರ್ಥ ಆಯ್ತಾ ಕ್ಲಿಯರ್ಲಿ? ಸೊ ಅದರಿಂದ ಆರ್ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ಲೈಕ್ ದಿಸ್. ಕ್ಯಾನ್ ಯು ಗೆಟ್ sin 3x into sin x? Can it be equal to, you know, is sin 2x? Can you get like this? Not possible. ಅದರಿಂದ so you can't get, you know, sin 2x ಅಂತ ಹೇಳಿದ್ರೆ 15 twice sin 30. So half ಬರೋಕ್ಕೆ ಸಾಧ್ಯ ಇಲ್ಲ. You can't get even 90. ಅದರಿಂದ ಸೊ ಇಟ್ ಈಸ್ ಕಾಮನ್. ನಾನು ಹೇಳ್ತಾ ಇದ್ದೀನಲ್ವಾ, CET ನಿಮ್ಗೆ ಯಾರು ಕೇಳೋದಿಲ್ಲ ನೀವು ಆನ್ಸರ್ ಹೇಗೆ ತೊಗೊಂಬಂದ್ರಿ ಅಂದ್ಬಿಟ್ಟು. ಯು ಹ್ಯಾವ್ ಟು ಗೆಟ್ ದ ಆನ್ಸರ್, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆನ್ಸರ್ ಫಾರ್ ದಿಸ್. ಆನ್ಸರ್ ಇಸ್ 1 by 4. ಆ್ಯಕ್ಚುಯಲ್ ಮೆಥಡ್ ಬಂದು ಯು ಕ್ಯಾನ್ ಗೋ ಟು ದಿಸ್ ಒನ್ ಆ್ಯಂಡ್ ಗೆಟ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು ಗ್ರಾಫ್ಸ್. ನೋಡಿ ಮಕ್ಕಳಿಗೆ ಹೇಳ್ತಾ ಇದ್ದು ಮತ್ತೆ ಗ್ರಾಫ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸೊ ಸೈನ್ ಗ್ರಾಫ್ ಹೇಗಿದೆ, ಕಾಸ್ ಗ್ರಾಫ್ ಏನಿದೆ, ಅದಕ್ಕೆ ಎಲ್ಲಿ ಮೇಲೆ ಹೋಗುತ್ತೆ, ಎಲ್ಲಿ ಕೆಳಗಡೆ ಬರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಈವನ್ ಇನ್ ಯುವರ್ ನಿಮ್ಮ ಫಿಸಿಕ್ಸ್ ಕ್ವಶನ್ಸ್ ತೊಗೊಂಡ್ರು ಐ ಯೂಸ್ ದಿಸ್ ಕಾನ್ಸೆಪ್ಟ್ಸ್ ಲಾಟ್ ಟು ಎಕ್ಸ್ಪ್ಲೇನ್ ಎವ್ರಿವೇರ್. ಎಷ್ಟೊಂದು ಕ್ವಶನ್ಸ್ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೈನ್ ಗ್ರಾಫ್ ಹಿಂಗೆ ವೇರಿಯೇಷನ್ ಆಗ್ತಾ ಇರುತ್ತೆ, ಕರೆಂಟ್ ಆಗಲಿ AC ಕರೆಂಟ್ಸ್ ಆಗಲಿ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಸೊ ಅರ್ಥ ಮಾಡ್ಕೊಳ್ಳಿ ಗ್ರಾಫ್ನ. ಸೊ ಸೈನ್ ಗ್ರಾಫ್ ಏನಾಗುತ್ತೆ 0 to π ಮೇಲೆ ಹೋಗುತ್ತೆ, π to 2π ಈ ಥರ ಬರುತ್ತೆ. ಅರ್ಥ ಆಯ್ತಾ? ಆ್ಯಂಡ್ ಡೊಮೇನ್ ರೇಂಜ್ ಅಗೇನ್ ಐ ಹ್ಯಾವ್ ಆಲ್ರೆಡಿ ಟಾಟ್ ಯು ರಿಲೇಷನ್ಸ್ ಫಂಕ್ಷನ್ಸ್ ಇನ್ ಒನ್ ಶಾಟ್, ಸೇಮ್ ಪವರ್ ಶಾಟ್. ಅಲ್ಲಿ ಮತ್ತೆ ಡೊಮೇನ್ ರೇಂಜ್ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ. ಆ್ಯಂಡ್ ಇನ್ ಫ್ಯಾಕ್ಟ್ ಹೇಳಬೇಕಂದ್ರೆ ನಿಮ್ಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟ್ರಲ್ಲಿ ಡೊಮೇನ್ ಆ್ಯಂಡ್ ರೇಂಜ್ ಮೇಲೇ ಕ್ವಶನ್ಸ್ ಬರುತ್ತೆ. ಅರ್ಥ ಆಯ್ತಾ? ಡೊಮೇನ್ ಆ್ಯಂಡ್ ರೇಂಜ್ ಮೇಲೆ ಸಪ್ರೇಟಾಗಿ ಕ್ವಶನ್ ಬರುತ್ತೆ ನಿಮಗೆ. ಸೊ ಆ್ಯಂಡ್ ಎವ್ರಿ ಇಯರ್ ಕ್ವಶನ್ ಬರ್ತಾ ಇದೆ. ಅದರಿಂದ ಐ ಹ್ಯಾವ್ ಕವರ್ಡ್ ಆಲ್ ದೋಸ್ ಕ್ವಶನ್ಸ್. ದಯವಿಟ್ಟು ಇದು ನೋಡಿಲ್ಲ, ಇದಾದಮೇಲೆ ಅದನ್ನು ನೋಡಿ. ಅದು ನೋಡಿದ್ರೆ ಅಂದರೆ ಇಟ್ಸ್ ರಿಯಲಿ ಗುಡ್. ಓಕೆ, ಫಾಲೋಯಿಂಗ್ ವೆರಿ ಸ್ಟ್ರಿಕ್ಟ್ಲಿ ಅಂದ್ಬಿಟ್ಟು. ಓಕೆ, ಆ್ಯಂಡ್ ಡೊಮೇನ್ ಅಂದರೆ ಸೆಟ್ ಆಫ್ ಆಲ್ ಇನ್ಪುಟ್ ವ್ಯಾಲ್ಯೂಸ್. ಯು ಕ್ಯಾನ್ ಗಿವ್ ಎನಿ ರಿಯಲ್ ನಂಬರ್ ಆ್ಯಂಡ್ ಔಟ್ಪುಟ್ ಕ್ಯಾನ್ ಆಲ್ವೇಸ್ ಕಮ್ ಫ್ರಮ್ -1 to +1 ಅಷ್ಟೇ. -1 ಇಂದ +1 ಮಾತ್ರ ಬರೋಕ್ಕೆ ಸಾಧ್ಯ ಇರುತ್ತೆ. ಆ್ಯಂಡ್ ಅಗೇನ್ ಯು ಹ್ಯಾವ್ ಯುವರ್ y = cos x. ಡೊಮೇನ್ ಇಸ್ ಸೇಮ್ ಥಿಂಗ್. ಏನಪ್ಪ ಡಿಫ್ರೆನ್ಸ್ ಇದಕ್ಕೂ ಅಂತ ಹೇಳಿದ್ರೆ, ಸೈನ್ ಗ್ರಾಫ್ ಇದೆಯಲ್ವಾ, ಈ ಸೈನ್ ಗ್ರಾಫ್ ತೊಗೊಂಡು 90 ಡಿಗ್ರಿ ಶಿಫ್ಟ್ ಮಾಡ್ತೀನಿ. ಹಿಂಗೆ ನಾನೇನು ಮಾಡ್ತೀನಿ, ಸೈನ್ ಗ್ರಾಫ್ನ 90 ಡಿಗ್ರಿ ಅಂದರೆ ಏನು,
90 ಡಿಗ್ರಿ ಅಂದರೆ ಏನು ಬೇಸಿಕಲಿ ನಾನು ಈ ಗ್ರಾಫ್ನ 90 ಡಿಗ್ರಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿರೋ ಪಾಯಿಂಟ್ ನೋಡಿ, ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಇದೆಯಲ್ವಾ, ಬೇಸಿಕಲಿ ಇದನ್ನ ಶಿಫ್ಟ್ ಯು ಕ್ಯಾನ್ ಶಿಫ್ಟ್ ಎನಿವೇರ್ ಯು. ಓಕೆ ನೋಡಿ, ಈ ಪಾಯಿಂಟು ಐ ಆಮ್ ಶಿಫ್ಟಿಂಗ್ ಟು ದಿಸ್. ನೋಡಿ ಇಷ್ಟು ಇದನ್ನು ಕಟ್ ಮಾಡಿ ಹಿಂಗೆ ಮೂವ್ ಮಾಡ್ತಾ ಇದ್ದೀನಿ. ಐ ಆಮ್ ಕಟಿಂಗ್ ದಿಸ್ ಹಾಫ್ ಆ್ಯಂಡ್ ಮೂವಿಂಗ್ ದಿಸ್. then you're going to get the cos degree, cos graph, and we use this lot in the everywhere. ನಿಮ್ಮ ವೇವ್ ಆಪ್ಟಿಕ್ಸ್ ನೆನಪಿದೆಯಾ ನಿಮಗೆ? ವೇವ್ ಆಪ್ಟಿಕ್ಸಲ್ಲಿ ಯೂಸ್ ಮಾಡ್ತೀವಿ ಇದನ್ನ. ಇಂಟರ್ಫರೆನ್ಸ್, ಐ ಮೀನ್ ವೆನ್ ಯು ಫೇ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಆ್ಯಂಡ್ ವೆನ್ ದೆ ಗಿವನ್ ಆಂಗಲ್ ಬಿಟ್ವೀನ್ ಟೂ ಥಿಂಗ್ಸ್, ಅಲ್ಲಿ ನೋಡಿ ಫಾರ್ಮುಲಾ ವೈಸ್ ವಿ ಯೂಸ್ ಸೇಮ್ ಫಾರ್ಮುಲಾ ದೇ ಆಲ್ಸೋ, ಎ ಸೈನ್ ಒಮೆಗಾ ಟಿ ಫಾರ್ಮುಲಾಸ್ ಯೂಸ್ ಮಾಡಿಕೊಂಡು ಅಲ್ಲಿ +π/2 -π/2 ದಿಸ್ ಸಮಥಿಂಗ್ ಕಾಲ್ಡ್ ಫೇಸ್ ಡಿಫರೆನ್ಸ್, ಪಾತ್ ಡಿಫರೆನ್ಸ್. ಆ್ಯಂಡ್ ಇಫ್ ಯು ಡೋಂಟ್ ನೋ, ಐ ಥಿಂಕ್ ರೀಸೆಂಟ್ಲಿ ನ್ಯೂಮರಿಕಲ್ ವೇವ್ ಆಪ್ಟಿಕ್ಸಲ್ಲಿ ಬರ್ತಾ ಇದೆ ಈ ವರ್ಷ. ಸೊ ಐ ಟೀಚ್ ಯು ದಟ್ ಆಲ್ಸೋ. ಪಾತ್ ಡಿಫ್ರೆನ್ಸ್, ಫೇಸ್ ಡಿಫ್ರೆನ್ಸ್, ಅದು ಎಲ್ಲಿಂದ ಬರುತ್ತೆ? ಇಲ್ಲಿಂದ. ನೋಡಿ ಇದ್ರ ಮಧ್ಯೆ ಡಿಫ್ರೆನ್ಸ್ ಫೇಸ್ ಡಿಫ್ರೆನ್ಸ್ ಎಷ್ಟಿದೆ? ಬೇಸಿಕಲಿ 90 ಡಿಗ್ರೀಸ್ ಇದೆ, ಅಂದರೆ ಪೈ. ಅದನ್ನು ವಿ ಕ್ಯಾನ್ ಕನ್ವರ್ಟ್ ಟು ಪಾರ್ಟ್ ಡಿಫ್ರೆನ್ಸ್ ಆಲ್ಸೋ. ವಿ ಯೂಸ್ ಲ್ಯಾಂಬ್ಡಾ ವೇವ್ ಲೆಂತ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ತೀವಿ. ಅದೆಲ್ಲ ಹೇಳ್ಕೊಡ್ತೀನಿ ಆಯಿತಾ. ಡೋಂಟ್ ಹರಿ, ಇಫ್ ಯು ಫಿನಿಶ್ ಇನ್ನೂ ಅದೆಲ್ಲ ಚಾಪ್ಟರ್ಸ್ ಆಗಿಲ್ಲ ಒನ್ ಶಾರ್ಟ್ ಲೆಕ್ಚರ್ಸೆಲ್ಲ, ಅದೆಲ್ಲ ಆದಮೇಲೆ ಅಲ್ಲೂ ಹೇಳ್ತೀನಿ ನಿಮಗೆ. ಟ್ರಿಗೋನೋಮೆಟ್ರಿ ನೋಡ್ರಪ್ಪ ಹೇಳ್ಕೊಟ್ಟಿನಿ ಆಲ್ರೆಡಿ ಅಂದ್ಬಿಟ್ಟು, ಆ ರೀತಿ ಎಲ್ಲ ಅದನ್ನು ಲಿಂಕ್ ಮಾಡ್ಬೇಕು ನಾವು. ಸೊ ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್ ಹೇಗೆ ಯೂಸ್ ಮಾಡ್ತೀವಿ ಅಂತ. ಇನ್ವೆನ್ ಫೇಸ್ ಡಿಫ್ರೆನ್ಸ್, ಪಾತ್ ಡಿಫ್ರೆನ್ಸ್, CET ಕ್ವಶನ್ಸ್ ಆರ್ ಕಮಿಂಗ್ ಇನ್ ದ ವೇವ್ ಆಪ್ಟಿಕ್ಸ್. ಒಂದು ಫೇಸ್ ಡಿಫ್ರೆನ್ಸ್ ಕೊಟ್ಟಿದ್ರೆ ನೀವು ಪಾರ್ಟ್ ಡಿಫ್ರೆನ್ಸ್ ಫೈನ್ ಮಾಡಬೇಕು, ಅವ್ರು ಪಾರ್ಟ್ ಡಿಫ್ರೆನ್ಸ್ ಕೊಟ್ಟಿದ್ರೆ ಫೇಸ್ ಡಿಫ್ರೆನ್ಸ್ ಫೈನ್ ಮಾಡಬೇಕು. ಕನ್ಸ್ಟ್ರಕ್ಟಿವ್, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಅಟ್ ವಾಟ್ ಆ್ಯಂಗಲ್, ಸೇಮ್ ಕ್ವಶನ್, ಇದೇ ಕ್ವಶನೇ. ನೋಡಿ ಇವೆರಡು ಲೈನ್ ತೊಗೊತೀನಿ ನಾನೀಗ, ಇವೆರಡು ಒಂದು ವೇವ್, ಇನ್ನೊಂದು ಕಾಸ್ ಥೀಟಾ ಇಲ್ಲಿ ಇಂಟರ್ಸೆಕ್ಟ್ ಆಗ್ತದೆ. ದೇ ವಿಲ್ ಆಸ್ಕ್ ಎ ಕ್ವಶನ್, ವಾಟ್ ಈಸ್ ದ ಡಿಸ್ಟೆನ್ಸ್ ಅಟ್ ವಿಚ್ ಇಟ್ಸ್ ಫಾರ್ಮಿಂಗ್ 5th ಡಾರ್ಕ್ ಫ್ರಿಂಜ್ ಆರ್ 4th ಡಾರ್ಕ್ ಫ್ರಿಂಜ್? ಸೇಮ್ ಕಾನ್ಸೆಪ್ಟ್, ಪಾರ್ಟ್ ಡಿಫ್ರೆನ್ಸ್, ಫೇಸ್ ಡಿಫ್ರೆನ್ಸ್. ಸೊ ಕಾಸ್ ಥೀಟಾ ಮತ್ತು ಸೈನ್ ಥೀಟಾಗೆ ಡಿಫ್ರೆನ್ಸ್ ಎಷ್ಟಿದೆ? ಬೇಸಿಕಲಿ ಫೇಸ್ ಡಿಫ್ರೆನ್ಸ್ ಇಸ್ 90 ಡಿಗ್ರೀಸ್. ಅರ್ಥ ಇದೆ ಕ್ಲಿಯರಾಗಿ? ಶಿಫ್ಟ್ ಮಾಡ್ತೀವಿ 90 ಡಿಗ್ರಿ ಅಂದರೆ ಶಿಫ್ಟ್ ಮಾಡ್ತೀವಿ ಅಷ್ಟೇ. ಸೊ ದಟ್ಸ್ ವೈ ವಿ ಹ್ಯಾವ್ ಸೇಮ್ ವ್ಯಾಲ್ಯೂಸ್, ರೇಂಜ್ ಆ್ಯಂಡ್ ಡೊಮೈನ್ ಚೇಂಜ್ ಆಗೋದಿಲ್ಲ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ಓಕೆ, sin 1, sin 2, sin 359 degrees. ವೆರಿ ಸಿಂಪಲ್ ಮಕ್ಕಳೇ. ಸೊ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಆಸ್ಕಿಂಗ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನಾನೀಗ ಯಾವುದೋ ಒಂದು ಸೈನ್ ಫಂಕ್ಷನ್ ತೊಗೊಂಡ್ರೆ ನೋಡಿ ಇಲ್ಲಿ ವೆರಿ ಸಿಂಪಲ್ ಆಯಿತಾ. ಸೊ ಇಫ್ ಯು ಟೇಕನ್ ದಿಸ್ ಕ್ವಶನ್ ಆ್ಯಂಡ್ ಸೊ ಇಟ್ ಈಸ್ ಸೈನ್. ನೋಡಿ ಇಲ್ಲಿ ನಾನು ಎಲ್ಲಿಂದ ಆ್ಯಡ್ ಮಾಡ್ತಾ ಇದ್ದೀನಿ, sin 0 ನಾನು ತೊಗೊಂಡಿಲ್ಲ. ಆ್ಯಂಡ್ ನಾನು sin 360 ಡಿಗ್ರೀಸ್, ದಟ್ ಇಸ್ sin 2π ಕೂಡ ಅದರಲ್ಲಿ ಆನ್ಸರಲ್ಲಿ ಇಲ್ಲ. ಸೊ ಇಫ್ ಐ ಆ್ಯಡ್ ಆಲ್ ದಿಸ್, ನಿಮ್ಗೆ ಅನ್ಸಲ್ವ ಏನು ಬರುತ್ತೆ? ಸೊ ಯು ಆರ್ ಆ್ಯಡಿಂಗ್ ಬೇಸಿಕಲಿ ಎಂಟೈರ್ ಪಾಸಿಟಿವ್ ವ್ಯಾಲ್ಯೂ. 0 to 90 degrees, 0 to 180 degrees will have positive values. And if you add that with respect to negative values, then what happens? Total answer should be 0. The answer should be 0. And provided at equal intervals. At equal intervals. What does it mean equal intervals? Nodi intervals nodi. Sin 1, sin 2, sin 3, sin 4, sin 5 up to sin 359. That means equal intervals. ಈಗ ನಾನು ಯಾವುದೋ ಒಂದು ಸೈನ್ ವ್ಯಾಲ್ಯೂ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಲೈಕ್ ಫಾರ್ ಎಕ್ಸಾಂಪಲ್ sin 2 ವ್ಯಾಲ್ಯೂಸ್ 2 ಡಿಗ್ರಿ ತೊಗೊಂಡ್ರೆ, ಐ ಹ್ಯಾವ್ ಅನದರ್ ವ್ಯಾಲ್ಯೂ exact sin like 358 which is negative. ಇಲ್ಲ sin 2 ತೊಗೊಂಡ್ರೆ I have one more value which is negative, which is here. So ಇವೆರಡು ಕ್ಯಾನ್ಸಲ್ ಆಗುತ್ತೆ ಆ್ಯಡ್ ಮಾಡಿದಾಗ. So for every there is a positive value, there is a negative value, provided you are at equal interval 1, 2, 3, 4 ಹಾಗೆ ಇರಬೇಕು. ರ್ಯಾಂಡಮ್ ಆಗಿ ಏನೋ 2 ಇಲ್ಲ 3 ಹಾಗಿದ್ರೆ ನಾಟ್ ಪಾಸಿಬಲ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇದರಲ್ಲಿ ಮತ್ತೆ ವೇರಿಯೇಷನ್ಸಲ್ಲಿ ತುಂಬ CET ಕ್ವಶನ್ಸ್ ಕೇಳಿದ್ದಾರೆ. So this is how it is. Answer is basically what? 0 for this. Is very very simple it is. The actual method ಹೇಗೆ? It's very simple using complementary supplementary angles. See, sin 359 ಏನು ಬರೀಬೋದಪ್ಪ ನಾನು? I can write this as sin 359 ನಾನು ಬೇಸಿಕಲ್ ನಾನು sin ನಾನು 90 2π, that is 2π minus 1 degree ಅಂತ ಬರೀಬೋದು. 2π ಅಂದರೆ 360 ಅಂತ. ಸೊ sin 2π minus 1 ಅಂತ ಹೇಳಿದ್ರೆ ಬೇಸಿಕಲಿ ಇಟ್ ವಿಲ್ ಕಮ್ ಇನ್ ದ 2π ಅಂದರೆ ಫುಲ್ ಸರ್ಕಲ್ಲು. 2π ಇಸ್ ಲೈಕ್ ಫುಲ್ ಸರ್ಕಲ್. ನಾನು ಹೇಳ್ಕೊಡ್ತೀನಿ, ಐ ಟೆಲ್ ಯು. sin 2π ಅಂದರೆ ಫುಲ್ ಸರ್ಕಲ್. ಎಲ್ಲಿ ಬರುತ್ತೆ? ASTC ರೂಲ್ಸು. 2π ಅಂದರೆ ಫುಲ್ ಸರ್ಕಲ್ಲು, -1 ಈ ಕ್ವಾಡ್ರೆಂಟಲ್ಲಿ ಬರುತ್ತೆ, ಇಟ್ಸ್ ನೆಗೆಟಿವ್. ಸೊ ಇನ್ ದ ಫೋರ್ತ್ ಕ್ವಾಡ್ರೆಂಟ್ ಸೈನ್ ಇಸ್ ನೆಗೆಟಿವ್. ಸೊ ನಿನಗೆ -sin 1 ಬರುತ್ತೆ. ಸೊ -sin 1 ಡಿಗ್ರಿ ಪ್ಲಸ್ sin 1 ಡಿಗ್ರಿ ಕ್ಯಾನ್ಸಲ್, ಆ ಥರ ಎಲ್ಲ ಕ್ಯಾನ್ಸಲ್ ಔಟ್ ಆಗುತ್ತೆ. ಯು ವಿಲ್ ಗೆಟ್ ದ ಆನ್ಸರ್ ಎಸ್ 0. ಅರ್ಥ ಆಯ್ತಾ? ಆ ಸ್ಟೆಪ್ಸ್ನೆಲ್ಲ ಬರೆಯೋಷ್ಟು ನೆಸೆಸಿಟಿ ಇಲ್ಲ. ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ನೆಕ್ಸ್ಟ್ ವಿ ಹ್ಯಾವ್ ಸೆಕೆಂಡ್ ಗ್ರಾಫ್ಸ್. ಸೆಕೆಂಡ್ ಗ್ರಾಫ್ಸ್ ನೆನ್ಪಿಟ್ಕೊಳ್ಳಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಗ್ರಾಫ್ಸ್ ನೆನ್ಪಿಟ್ರೆ ಯು ಕ್ಯಾನ್ ಡೂ ಮೆನಿ ಕ್ವಶನ್ಸ್ ವೆರಿ ಈಸಿಲಿ. ಅರ್ಥ ಆಯ್ತಾ? ಒಂದು ಸೆಕೆಂಡ್ ಅಂದರೆ ಏನು? ಬೇಸಿಕಲಿ ಸೆಕೆಂಡ್ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಕಾಸ್. ಸಾರಿ, ಕಾಸ್ ಅಲ್ವಾ? ಇದು ರೆಸಿಪ್ರೋಕಲ್ ಆಫ್ ಕಾಸು, ಇದು ರೆಸಿಪ್ರೋಕಲ್ ಆಫ್ ಸೈನು. ನೀವು ಏನು ರೆಸಿಪ್ರೋಕಲ್ ಅಂದರೆ ಏನೋ ಮೀನಿಂಗು? ರೆಸಿಪ್ರೋಕಲ್ ಉಲ್ಟಾ 1/sin. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯು ಹ್ಯಾವ್ ಬಟ್ಲು, ಏನೊಂದು ಬಟ್ಲೆ ಇರುತ್ತೆ, ಆರ್ ಯು ಹ್ಯಾವ್ ಸಮ್ ಕೊಬ್ಬರಿ ಚಿಪ್ಪು. ಓಕೆ, ದಿಸ್ ಇಸ್ ಸಿ ವಾಟ್ ಹ್ಯಾಪನ್ಸ್ ನಾವು ಸೈನ್. ಸೈನ್ ಇಸ್ ಲೈಕ್ ದ ಚಿಪ್ ನೋಡಿವಿಲ್ಲ ನೋಡಿ, ಇದು
ಯು ಹ್ಯಾವ್ ದಿಸ್, ಯು ಹ್ಯಾವ್ ಇದೆಯಲ್ವಾ, ಇದು ಏನೋ ಅಂದ್ಕೊಳ್ಳಿ, ಬಟ್ಲೋ ಕಬ್ಬು ಚಿಪ್ಪೋ ಟೋಪಿನೋ ಏನೋ ಅಂದ್ಕೊಳ್ಳಿ, ಆಯಿತಾ. ಇದು ಹೀಗಿದೆ. ಸೊ ಇದನ್ನು ಹೀಗೆ ಮಾಡ್ತೀವಿ ಅಷ್ಟೇ, ರೆಸಿಪ್ರೋಕಲ್ ಇನ್ವರ್ಷನ್ ಮಾಡ್ತಾ ಇದ್ದೀವಿ ನಾವು ಅದನ್ನು ಅಷ್ಟೇ. ಸೊ ನಾನು ಸೈನ್ ಗ್ರಾಫ್ನ ಇನ್ವರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಏನು ಇದೇನು ಇದನ್ನು ಕಾಂಪ್ಲಿಕೇಟ್ ಅನ್ಕೊಂಬೇಡಿ ನೀವು, ಇದು ಸೈನ್ ಗ್ರಾಫ್ನ ಇನ್ವರ್ಟ್ ಮಾಡ್ತಾ ಇದ್ದೀನಿ. ಬಟ್ ಇನ್ವರ್ಟ್ ಮಾಡಿದಾಗ ಏನಾಯಿತು, ದೇರ್ ಆರ್ ಸಮ್ ವ್ಯಾಲ್ಯೂಸ್, ಬಿಕಾಸ್ ಸೈನ್ 0 ಬಂದು ಏನಾಗುತ್ತೆ 0 ಅಲ್ವಾ, 1/0 ಏನೋ ನಾಟ್ ಡಿಫೈನ್ಡ್, ಇಟ್ ಇಸ್ ಬೇಸಿಕಲಿ ಇಟ್ ಗೋಸ್ ಟು ಇನ್ಫೈನೈಟ್. ಸೊ ಹಾಗೇನಾಗುತ್ತೆ, ಅಲ್ಲಿ ಎಲ್ಲಿ ಇದೆಯೋ ಅಲ್ಲಿ ಡಿಫೈನ್ ಆಗಿಲ್ಲ. ಬೇಸಿಕಲಿ ನೋಡಿ, ಈ ಕಪ್ಸ್ ಇದೆಯಲ್ವಾ ಹಿಂಗೆ, ಇದನ್ನು ಇನ್ವರ್ಟ್ ಮಾಡ್ತಾ ಇದ್ದೀನಿ. ಬಟ್ 0 ಎಲ್ಲಿದೆಯೋ ಅದು ಇನ್ಫೈನಿಟಿಗೆ ಹೋಗ್ತಾ ಇದೆ. ದಟ್ಸ್ ವೈ ದ ಗ್ರಾಫ್ ಲುಕ್ಸ್ ಎಕ್ಸಾಕ್ಟ್ಲಿ 0 to π ಇಲ್ಲಿ ಇದೆಯಲ್ಲಪ್ಪ, ಅದನ್ನೇ ನಾನು ಹೀಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಸಿಂಪಲ್, ಇಟ್ ಗೋಸ್ ಹಿಯರ್, ಸಿಂಪಲ್. ಯಾಕಂದ್ರೆ ಎಂಡಿಗೆ ಹೋಗೋದು, ಬಿಕಾಸ್ ನಾಟ್ ಡಿಫೈನ್ಡ್, ಬಿಕಾಸ್ ಸೈನ್ 0 1/0 ಇಸ್ ನಾಟ್ ಡಿಫೈನ್ಡ್. ಸೊ ಇಫ್ ಯು ಲುಕ್ ಎಟ್ ದ ಗ್ರಾಫ್, ಫಾರ್ ಎಕ್ಸಾಂಪಲ್ cosecant ಗ್ರಾಫ್, ಸೇಮ್ ಗ್ರಾಫ್ 0 to π, ಸೈನ್ ಬಂದು ಹೀಗಿದೆ, ಕಾಸ್ ಬಂದು ಹೀಗಿದೆ ಅಷ್ಟೇ. ಇಟ್ಸ್ ರೆಸಿಪ್ರೋಕಲ್, ಬಟ್ ಇಟ್ಸ್ ನಾಟ್ ಡಿಫೈನ್ಡ್ ವೇರ್ ಸೈನ್ ಇಸ್ 0, 1/0 ಇಸ್ ನಾಟ್ ಡಿಫೈನ್ಡ್. ಅದಕ್ಕೋಸ್ಕರ ಡಿಫೈನ್ ಆಗಿಲ್ಲ ಇದು. ಏನು cosecant ಗ್ರಾಫ್ ಇದೆಯೋ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಯು ಶಿಫ್ಟ್ ಇಟ್ ಬೈ 90 degrees, ಯು ಗೆಟ್ ದಿಸ್ ಗ್ರಾಫ್. ನೋಡಿ ಇಲ್ಲಿರೋದು ಆಯಿತಾ. ಸೊ ಇಲ್ಲಿ ಏನಾಗ್ತಾ ಇದೆ, ಬೇಸಿಕಲಿ ಇಲ್ಲಿ ಹೋಗ್ತಾ ಇದೆ. ಸೊ ಇಟ್ ಶಿಫ್ಟಿಂಗ್, ವಿ ಆರ್ ಶಿಫ್ಟಿಂಗ್ ಇಟ್ ಬೈ 90 degrees. ಇಟ್ಸ್ ವೆರಿ ಸಿಂಪಲ್. ಓಕೆ, ಯು ಗಾಟ್ ದಿಸ್ ಆನ್ಸರ್. ಅರ್ಥ ಇದೆ ಮಕ್ಕಳೇ, ವೆರಿ ಸಿಂಪಲ್ ಇಟ್ ಇಸ್. ಶಿಫ್ಟ್ ದೇರ್ ಆ್ಯಂಡ್ ನಿಮ್ಗೆ ಆನ್ಸರ್ ಬರುತ್ತೆ. ರೇಂಜ್ ಡೊಮೈನ್ ನೋಡ್ಕೊಳ್ಳಿ. ಸೊ ವಾಟ್ ಇಸ್ ರೇಂಜ್ ಇನ್ ಡೊಮೈನ್? ಸಿಂಪಲ್. ಡೊಮೈನಲ್ಲಿ ಏನಾಗುತ್ತೆ, ಬೇಸಿಕಲಿ ಯು ಕ್ಯಾನ್ ಗಿವ್ ಆಲ್ ದ ವ್ಯಾಲ್ಯೂಸ್, ಬಟ್ ಯು ಕಾಂಟ್ ಗಿವ್ ದ ವ್ಯಾಲ್ಯೂಸ್ ಲೈಕ್ 0, π ಆ್ಯಂಡ್ ಆಲ್, ಬಿಕಾಸ್ ಇಟ್ ಬಿಕಮ್ಸ್ ಇನ್ಫೈನೈಟ್. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಸೊ ಇಟ್ ಈಸ್ ನಾಟ್ ಡಿಫೈನ್ಡ್ ಎನ್ ಪೈ, ಎನ್ ಇಸ್ ಅನ್ ಇಂಟಿಜರ್. ಅರ್ಥ ಆಯ್ತಾ? ಡೊಮೈನ್. ರೇಂಜ್ ಬಂದು ಆಬ್ವಿಯಸ್ಲಿ ನೋಡಿ, ಸೈನ್ ಏನು -1 to 1 ಇರುತ್ತೆ, ಸೈನ್ ಬಿಟ್ಟು ಬೇರೆ ಎಲ್ಲ ವ್ಯಾಲ್ಯೂಸ್ ಇದ್ರಲ್ಲಿ ಬರುತ್ತೆ. ಸೊ 6 -1 to 1 ತೆಗೆದುಬಿಡಿ, ಯು ಗೆಟ್ ಎಂಟೈರ್ ಥಿಂಗ್. ಸೇಮ್ ಥಿಂಗ್, ಡೊಮೈನ್ ಇಸ್ ರೇಂಜ್ ಇಸ್ ಸೇಮ್ ಫಾರ್ ಬೋತ್. ಆ್ಯಂಡ್ ಇಲ್ಲಿ ಮಾತ್ರ ಸಿನ್ಸ್ ಶಿಫ್ಟೆಡ್ ಬೈ π/2, ಇಲ್ಲಿ ಮಲ್ಟಿಪಲ್ಸ್ ಆಫ್ ಪೈಯಲ್ಲಿ ಇದು ಡಿಫೈನ್ ಆಗ್ತಾ ಇಲ್ಲ, ಇಲ್ಲಿ ಮಲ್ಟಿಪಲ್ಸ್ ಆಫ್ π/2 ಅಲ್ಲಿ ಡಿಫೈನ್ ಆಗೋದಿಲ್ಲ, ಆಡ್ ಮಲ್ಟಿಪಲ್ಸ್ ಆಫ್ π/2 ಅಲ್ಲಿ ಡಿಫೈನ್ ಆಗೋದಿಲ್ಲ. 2n + 1 π/2 ಸಿಂಪಲ್. ಅದಕ್ಕೆ ಹೇಳೋದು, ಗ್ರಾಫ್ಸ್ ಅರ್ಥ ಮಾಡಿಕೊಂಡ್ರೆ ನಿಮಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ರೇಂಜು ಡೊಮೈನ್ ಎಲ್ಲ ಗ್ರಾಫ್ಸ್ ಅರ್ಥ ಮಾಡ್ಕೊಂಡ್ರೆ ಒಂದ್ಸರಿ ನನ್ನ ಸಜೆಷನ್ನು, ಇದು ಅರ್ಥ ಆದಮೇಲೆ ಒಂದ್ಸರಿ ನೋಡಿದೆ ನೀವೇ ಒಂದ್ಸರಿ ಬರೆದ್ಬಿಡಿ ಎಲ್ಲ ಗ್ರಾಫ್ಸನ್ನು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ಟ್ಯಾನ್ ಬಂದರೆ ಅಗೇನ್ ಸಿ ಕ್ಯಾನ್ ಲುಕ್ ಟ್ಯಾನ್ ಗ್ರಾಫ್, ಇಟ್ ಇಸ್ ಲೈಕ್ ಡ್ಯಾನ್ಸಿಂಗ್ ಗ್ರಾಫ್. ಸೊ ಟ್ಯಾನ್ ಬಂದು ಡ್ಯಾನ್ಸ್ ಆಡ್ತಾ ಇರುತ್ತೆ, ಸಿಂಪಲ್ ಡ್ಯಾನ್ಸ್ ಆಡ್ತಾ ಇರುತ್ತೆ ನೋಡಿ, ಹಿಂಗೆ ಟ್ಯಾನ್ ಹಿಂಗೆ ಡ್ಯಾನ್ಸ್ ಆಗ್ತಾ ಇರುತ್ತೆ. ಅರ್ಥ ಕ್ಲಿಯರಾಗಿ? ಇಟ್ ಇಸ್ ಗೋಯಿಂಗ್ ಟು ಇನ್ಫಿನಿಟಿ, π/2 ಇಟ್ ಬಿಕಮ್ಸ್ ಇನ್ಫಿನಿಟಿ, ಅನದರ್ -π to -∞ ಇಟ್ಕೊಂಡ್ರೆ. ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದೆ ಗೊತ್ತಾ? ಇದನ್ನ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ, ಸೊ ಡೊಮೈನ್ ಬಂದು ವಿ ಹ್ಯಾವ್ ಸೆಟ್ ಆಫ್ ಆಲ್ ದ ಇನ್ಪುಟ್ ವ್ಯಾಲ್ಯೂಸ್. ಸೊ ಐ ಕ್ಯಾನ್ ಗಿವ್ ಎನಿ ನಂಬರ್ಸ್ ಎಕ್ಸೆಪ್ಟ್ ಎಟ್ ಮಲ್ಟಿಪಲ್ಸ್ ಆಫ್ π/2. ಸೊ ಐ ಆಮ್ ಡೂಯಿಂಗ್ ದಿಸ್. ಆ್ಯಂಡ್ ರೇಂಜ್ ಯು ಕ್ಯಾನ್ ಗೆಟ್ ಎನಿವೇರ್ ಫ್ರಮ್ -∞ to +∞ ಫಾರ್ ಟ್ಯಾನ್. ಅರ್ಥ ಮಾಡ್ಕೊಳ್ಳಿ, ಗ್ರಾಫ್ ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಅಗೇನ್, ಸೊ ವಾಟ್ ಈಸ್ ಕಾಟ್, ಎಂಟೈರ್ ಟ್ಯಾನ್ is shifted by 90 degrees, or you can, it is tan is reciprocal of cot. ಆಗೇನಾಗುತ್ತೆ, ಬೇಸಿಕಲಿ ಇಟ್ ಇಸ್, ಯು ಕ್ಯಾನ್ ಸಿ ದಟ್ r is equal to x minus, ಇಟ್ ಇಸ್ ಮಲ್ಟಿಪಲ್ಸ್ ಆಫ್ π/2 ಇರುತ್ತೆ, ಮಲ್ಟಿಪಲ್ಸ್ ಆಫ್ π ಇರುತ್ತೆ. ಸಿಂಪಲ್ ಇಟ್ ಇಸ್. ಇವೆಲ್ಲ ನಿಮ್ಗೆ ಗೊತ್ತಿರಲೇಬೇಕು, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಲೆಟ್ಸ್ ಸಿ ನೆಕ್ಸ್ಟ್. ಮತ್ತೆ ಇದು ಎಂಟೈರ್ ನಿಮಗೆ ಏನಿದೆಯೋ ಅದನ್ನು ಸಮರೈಸ್ ಮಾಡಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಯಾಕೆ ಇದು ಮಲ್ಟಿಪಲ್ಸ್ ಆಫ್ π/2 ಇರುತ್ತೆ, ಮಲ್ಟಿಪಲ್ಸ್ ಆಫ್ π ಇರುತ್ತೆ. ಸಿಂಪಲ್. ಸೊ ಸೈನ್ ಬಂದು ಕಾಸ್ಟ್ ಬಂದು ಪ್ರಾಬ್ಲಮ್ ಇಲ್ಲ, ಡೊಮೈನು r ರೇಂಜ್ -1 to 1, 1 to 1. ಇದೇ ಕ್ವಶನ್ ರೇಂಜ್ ಡೊಮೈನ್ ಕ್ವಶನ್ಸ್ ಈವನ್ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಬರುತ್ತೆ ನಿಮಗೆ. ಇನ್ಫ್ಯಾಕ್ಟ್ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಬರುತ್ತಲ್ಲ, ಸೆಕೆಂಡ್ PUC ಬೋರ್ಡ್ ಎಕ್ಸಾಮಲ್ಲಿ ಅಲ್ವಾ. ಇದು ಟ್ಯಾನ್ ಬಂದು ಯು ಹ್ಯಾವ್ ಮಲ್ಟಿಪಲ್ಸ್ ಆಫ್ π/2, ಇದು ಮಲ್ಟಿಪಲ್ಸ್ ಆಫ್ π ಇರುತ್ತೆ, ಬಿಕಾಸ್ ಶಿಫ್ಟೆಡ್ ಬೈ π/2. ಸೆಕೆಂಡು ಅಷ್ಟೇ, ಇದು ಒಂದು ಮಲ್ಟಿಪಲ್ಸ್ ಆಫ್ π/2, ಇದು ಶಿಫ್ಟೆಡ್ ಬೈ ಪೈ/2, ಸೊ ಇಲ್ಲಿ ಮಲ್ಟಿಪಲ್ಸ್ ಆಫ್ π ಇರುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ? ಇದು ನೀವು ಅರ್ಥ ಮಾಡ್ಕೊಬೇಕು, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳು. ಓಕೆ, ನೆಕ್ಸ್ಟ್. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ y is equal to tan x. ಓಕೆ ನೋಡಿ, ಗ್ರಾಫ್ ತಲೆಯಲ್ಲಿ ಇದೆಯಾ? ಗ್ರಾಫ್ ತಲೆ ಇದೆ, ನೀವೇ ಆನ್ಸರ್ ಹೇಳಿ. ಇದಕ್ಕೆ ಏನಾಗುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಹೇಳಿದ್ರೆ, ಬೇಸಿಕಲಿ ನನಗೊಂದು ಈಗ ಸೆಕೆಂಡ್ ಕ್ವಾಡ್ರೆಂಟ್ ಹೇಳಿದ್ರೆ ಏನಾಗುತ್ತೆ ಬೇಸಿಕಲಿ. ಸೊ ವಿ ಹ್ಯಾವ್ ಫಸ್ಟ್ ಕ್ವಾಡ್ರೆಂಟ್ 0 to 90 degrees, and next is 180 degrees, and then this is basically 270. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಏನಾಗ್ತಾ ಇದೆ ಅಂತ ಕೇಳ್ತಾರೆ CET ಕ್ವಶನ್ಲಿ. ಸೊ ವಾಟ್ ಆರ್ ದ ವ್ಯಾಲ್ಯೂಸ್ ಆರ್ ದ? ಇಟ್ಸ್ ವೆರಿ ಸಿಂಪಲ್. ಸೆಕೆಂಡ್ ಕ್ವಾಡ್ರೆಂಟ್ ದಟ್ ಮೀನ್ಸ್ ವಾಟ್, 90 to 180. ಗ್ರಾಫ್ ಏನಾಗ್ತಾ ಇದೆ 0 to 9. ನೆನಪಿದೆ ಗ್ರಾಫ್ ಇಲ್ಲಿ ಈಗ ತಾನು ಡಿಸ್ಕಸ್ ಮಾಡಿದೆ. 0 to 90 ಹೀಗಿದೆಯಾ, ಇದು 90ಗೆ ಹೋಗ್ತಾ ಇದೆಯಾ? ಅವ್ರು ಕೇಳ್ತಾರೆ 90ಇಂದ 180 ಏನಾಗುತ್ತೆ ಅಂದ್ಬಿಟ್ಟು, 90ಇಂದ 180ಗೆ. ಸೊ ಇಟ್ ಗೋ ಫ್ರಮ್ ಡೌನ್ ಲೈಕ್ ದಿಸ್, ರೈಟ್? Goes all the way like this and goes like this, right? That means going from negative to positive. It's going from negative to 0, increases from negative
to 0. It increases from where? Look at the graph. So it increases from pi by 2, 90 to 180. It goes all the way from minus infinity to 0. It increases from negative. Ali makku confuse ಮಾಡ್ಕೊಂತಾರೆ ಮತ್ತೆ. Minus infinity increases. ಎಲ್ಲೋ ಇದು ಕ್ವೆಶ್ಚನ್ ಅದು. It increases. It decreases. How can something can decrease from minus infinity? Common sense. Common sense. ಅದು ಹೆಂಗೋ ಮೈನಸ್ ಇನ್ಫಿನಿಟಿ 0 ಡಿಕ್ರೀಸ್ ಆಗುತ್ತೆ, ಅದು ಇನ್ಕ್ರೀಸ್ ಆಗುತ್ತೆ. ನೆಗೆಟಿವ್ ಇಂದ 0 ಹೋಗ್ತಾ ಇದ್ದೀರಾ ನೀವು. CET ಅಂತೂ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ನೀವು JE ಅಲ್ಲಿ ತೊಗೊಂಡ್ರೆ ಅಡ್ವಾನ್ಸ್ JE ಮೀನ್ಸ್ ಅಡ್ವಾನ್ಸ್ JE ಮೀನ್ಸು ಇಲ್ಲ ಅನಿಸುತ್ತೆ. ಅಡ್ವಾನ್ಸಲ್ಲಿ ತೊಗೊಂಡಾಗ ನೀವು ಪಕ್ಕ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಮೀನ್ಸಲ್ಲಿ ಇದೆ. ಅಡ್ವಾನ್ಸ್ ತೊಗೊಂಡಾಗ ನಿಮಗೆ ಬೇಸಿಕಲಿ ನಾನೇ ಮರ್ತೋಗಿದ್ದೀನಿ, ಬಿಕಾಸ್ ಐ ಡೋಂಟ್ ಟೀಚ್ JEs ಅಲ್ವಾ. ಇನ್ಫ್ಯಾಕ್ಟ್ ಬೀಯಿಂಗ್ ನಾನು IITian ಆಗಿ ಐ ಶುಡ್ ಟೀಚ್ ಆ್ಯಕ್ಚುಲಿ. ಬಟ್ ಎನಿವೆ ನಮ್ಮ ಮಕ್ಕಳು ಫಸ್ಟ್ CET ಚೆನ್ನಾಗಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಮಾಡಲಿ. ಯು ಆರ್ ಸ್ಟ್ರಗ್ಲಿಂಗ್ ಫಾರ್ ಇಯರ್ ಓನ್ಲಿ. ಓಕೆ, ಸೊ ನೆಗೆಟಿವ್ ಇಂದ ನಮ್ಮ ಎಕ್ಸಾಮಲ್ಲಿ ತೊಗೊಂಡು ಎಷ್ಟೊಂದು ಮಕ್ಕಳು ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಡುತ್ತೆ. -20, -30, -40. ಲಿಟ್ರಲಿ ಮೆನಿ ಪೀಪಲ್ ವಿಲ್ ಹ್ಯಾವ್ ನೆಗೆಟಿವ್ ಮಾರ್ಕ್ಸ್ ಇನ್ ದ ಅಡ್ವಾನ್ಸ್ ಆ್ಯಂಡ್ ಆಲ್. ಸೊ ಇದೇನಾಗುತ್ತೆ ಬೇಸಿಕಲಿ ಅಂದರೆ, ಸೊ ನೆಗೆಟಿವ್ ಇಂದ 0 is better than negative then. That means you are increasing your values. So you can't have decreases. Increase from 0 to infinity. How? ಅಲ್ಲ ಈ ಕ್ವಶನ್ ಅದೇ ಫರ್ಗೆಟ್ ಅಬೌಟ್ ಯು ಡೋಂಟ್ ನೋ. ಲೆಟ್ಸ್ ಇಮ್ಯಾಜಿನ್ ಯು ಡೋಂಟ್ ನೋ ದ ಆಪ್ಷನ್. ನಿಮ್ಗೆ ಏನು ಗೊತ್ತೇ ಇಲ್ಲ ಅನ್ಕೋಣ. ಕಾಮನ್ ಸೆನ್ಸ್. ಕ್ಯಾನ್ ಯು ಡಿಕ್ರೀಸ್ ಫ್ರಮ್ 0 to infinity? ನಾಟ್ ಪಾಸಿಬಲ್. ಕ್ಯಾನ್ ಯು ಡಿಕ್ರೀಸ್ ಫ್ರಮ್ ಮೈನಸ್? ನಾಟ್. ಇವೆರಡು ಆಪ್ಷನ್ ಇಟ್ಸ್ ಇಲ್ಲಾಜಿಕಲ್. ಅದು ಸಾಧ್ಯನೇ ಇಲ್ಲ. 0 to infinity ಇನ್ಕ್ರೀಸ್ ಅಲ್ವಾ, minus infinity 0 increase alwa. So they given decrease. So get lost of 2 options and you have other 2 options, so you just have to get the answer. Artha ide makla. Even if you don't know graph, imagine it, I don't know graph, but still you can eliminate the options alwa. Aram se option eliminate madbodu ನೀವು. Next question is, okay, so the value of tan pi by 8 is equal to, they're asking now what is the value of tan pi by 8. And okay, so okay, there's a method is there for this to do. Now actual method ಮಾಡೋದಿಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿ ಸ್ವಲ್ಪ. ಸೊ ದಿಸ್ ಇಸ್ ಲೈಕ್ ಕಾಮನ್ ಕಾನ್ಸೆಪ್ಟ್ ಕ್ಲಾರಿಟಿ ಪ್ಲಸ್ ಕಾಮನ್ ಸೆನ್ಸ್ ಕ್ವಶನ್ಸ್. ಆಯಿತಾ? ಫಸ್ಟ್ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು. ಕಾನ್ಸೆಪ್ಟ್ ಅಂದರೆ ಜಸ್ಟ್ ಯು ಶುಡ್ ನೋ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್. ಈಗ pi by 8 ಅಂದರೆ ಏನು? pi by 8 ಅಂತ ಹೇಳಿದ್ರೆ ಐ ಟೇಕ್ pi by 4. ಸೊ tan pi by 4 ವಿ ಆಲ್ ನೋ ದ ವ್ಯಾಲ್ಯೂ ಇಸ್ ಬೇಸಿಕಲಿ ಇಟ್ ಇಸ್ 1 ಅಲ್ವಾ? ಓಕೆ, ಸೊ tan pi by 8 ಅಂತ ಹೇಳಿದ್ರೆ ಏನಾಗಿರ್ಬೇಕಪ್ಪ? ಆನ್ಸರ್ ಶುಡ್ ಬಿ ಲೆಸ್ ದೆನ್ 1 ಅಲ್ವಾ? ಅದೇ pi by 4 1 tan ಇನ್ಕ್ರೀಸ್ ನೋಡಿ ಗ್ರಾಫ್. ಅದಕ್ಕೆ ನಾನು ಹೇಳಿದ್ರೆ ಮತ್ತೆ ಗ್ರಾಫ್ ಅರ್ಥ ಮಾಡ್ಕೊಳ್ಳಿ ಅಂತ. ನೋಡಿ 0 to pi by 2 ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಲ್ಲ. ನಿಮಗೆ tan 45 ಡಿಗ್ರೀಸ್ ನಿಮಗೆ 1 ಇದ್ದರೆ tan pi by 8 ಅಂದರೆ 22.5, 45 ಅರ್ಧ. ಅದು ಅದಕ್ಕಿಂತ ಕಡಿಮೆ ಇರಬೇಕಲ್ವಾ? ಯು ಶುಡ್ ಹ್ಯಾವ್ ಲೆಸ್ ವ್ಯಾಲ್ಯೂ, ರೈಟ್? ದಟ್ ಮೀನ್ಸ್ ದ ವ್ಯಾಲ್ಯೂ ಶುಡ್ ಬಿ ಲೆಸ್. ನೋಡಿ ಯಾವುದು ನೀವು ಐಡೆಂಟಿಫೈ ಮಾಡಿ, ಯಾವ ಆಪ್ಷನ್ಸ್ ಆಗಲ್ಲ ಅಂದ್ಬಿಟ್ಟು ಐಡೆಂಟಿಫೈ ಮಾಡಿ ನೀವೇ. ಸೊ ಯು ಕ್ಯಾನ್ ಐಡೆಂಟಿಫೈ ಈಸಿಲಿ ದಟ್. ಸೊ ವಿಚ್ ವ್ಯಾಲ್ಯೂಸ್ ಕೆನಾಟ್ ಬಿ ದ ಆನ್ಸರ್ಸ್. ಓಕೆ, ಸೊ √2 + 1, 1 by √2, 1 minus √2 and 1 by 2, all those things. √2 + 1 is more than 1, so it cannot be the answer. Get lost. And 1 minus √2, I'm getting negative value because √2 is 1.71. 1 minus 1 is negative value, but you also get lost because I need a positive values. So 1 by 2. Come on, chalo, common sense use karo. 1 by 2 ಆಗ ಸಾಧ್ಯ ಇರುತ್ತೆ. 1 by 2 ಆಗ್ಬೋದು, ಲಾಜಿಕಲಿ ಆಗ್ಬೋದು. 1 by 2 ಹಂಗಿದ್ರು ಆಬ್ವಿಯಸ್ಲಿ ನಮಗೆ ಎಲ್ಲರೂ ಕೊಟ್ಟಿರ್ತಾ ಇದ್ರಲ್ವಾ, ಟ್ಯಾನ್ ಸಮ್ ಆ್ಯಂಗಲ್ ಇಸ್ 1 by 2 ಅಂದ್ಬಿಟ್ಟು. ನಾವು ಎಲ್ಲೂ ಕಲ್ತೇ ಇಲ್ಲ ಇದುವರೆಗೂ. ಸೊ ಅದರಿಂದ ಸೊ ದಿಸ್ ಕೆನಾಟ್ ಬಿ ದ ಆನ್ಸರ್. ಮೋಸ್ಟ್ಲಿ ಐ ಥಿಂಕ್ ದಿಸ್ ಮಸ್ಟ್ ಬಿ ದ ಆನ್ಸರ್. ಕಾಮನ್ ಸೆನ್ಸ್ ಅಷ್ಟೇ. ಆ್ಯಂಡ್ ಲಾಜಿಕಲಿ ಎಸ್, pi by 8 ಕ್ಯಾನ್ ಬಿ ಆಫ್. ಬಟ್ ಒಂದು ವೇಳೆ ಇದ್ದಿದ್ರೆ ನಾವೆಲ್ಲ ಕೊಟ್ಟಿರ್ತಾ ಇದ್ದೀವಿ ನಿಮಗೆ ಟ್ಯಾನ್ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಆಫ್ ಅಂದ್ಬಿಟ್ಟು. ಅರ್ಥ ಆಯ್ತಾ? ಸೊ ದಟ್ಸ್ ನಾಟ್ ಪಾಸಿಬಲ್. ಅರ್ಥ ಆಯ್ತಾ? ಅದರಿಂದ ಸೊ ಆನ್ಸರ್ ಇಸ್ 1 / √2. ನಾನು ಏನೂ ಕ್ಯಾಲ್ಕುಲೇಷನ್ ಮಾಡಲ್ಲ, ಎಂಥದ್ದು ಮಾಡಿಲ್ಲ. ಯಾವ್ದಾದ್ರು ಬುಕ್ ತೆಗೆದ್ರೆ ಅದಕ್ಕೆ ವಿ ಕ್ಯಾನ್ ಡೂ ಇಟ್. ನೀವು ಯಾವತ್ತೇ ಆಗಲಿ ನಿಮಗೆ ಯಾವುದೋ ಒಂದು, ಈಗ pi by 4 ನಿಮ್ಗೆ ಗೊತ್ತಿರುತ್ತೆ ಅನ್ಕೋಣ. ಸೊ ದೇ ವಿಲ್ ಗಿವ್ ಯು ಲೈಕ್ pi by 8ನ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ಯು ಹ್ಯಾವ್ ಟು ಯೂಸ್ ಅ ಡಬಲ್ ಆ್ಯಂಗಲ್. ಅದೇ ಇನ್ನು ಮಲ್ಟಿಪಲ್ ಆ್ಯಂಗಲ್ ಫಾರ್ಮ್ಲೆಸ್ ಇರುತ್ತೆ, cos 2θ, tan 2θ ಅದೆಲ್ಲ ಫಾರ್ಮ್ಲೆಸ್ ಇರುತ್ತೆ. ಅವೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೇಕು ನೀವು. ಇದನ್ನ ಮಾಡ್ಬೇಕಂದ್ರೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ಆ್ಯಕ್ಚುಯಲ್ ಮೆಥಡ್. ಇಫ್ ಯು ಓಪನ್ ಎನಿ ಬುಕ್, ಸೊ ದ ಮೆಥಡ್ ವಿಲ್ ಬಿ ಲೈಕ್ ದಿಸ್. tan pi by 8 ಕೊಟ್ಟಿದ್ದಾರಾ? ಐ ಕ್ಯಾನ್ ರೈಟ್ ದಿಸ್ as sin pi by 8 by cos pi by 8. ನಾನು ಮತ್ತೆ ಏನು ಮಾಡೋಕ್ಕೆ ಈಗ? ಸೊ ಐ ಡೋಂಟ್ ನೋ ಎನಿ ವ್ಯಾಲ್ಯೂಸ್ sin pi by 8, cos pi by 8 ಬಿಕಾಸ್ ಐ ಹ್ಯಾವ್ 15 ಡಿಗ್ರೀಸ್ ನಾನು ಮಾಡ್ಬೋದು, ಬಟ್ 22.5 ಇಲ್ಲ. ಆ್ಯಕ್ಚುಲಿ 20 ಪಾಯಿಂಟ್ ಕೊಡ್ಬೋದು, ಬಟ್ ನಾಟ್ ರಿಕ್ವೈರ್ಡ್. sin pi by 8 ಅಂತ ಹೇಳಿ ಬೇಸಿಕಲಿ ಏನಾಗುತ್ತೆ ಈಗ? ಸೊ ಯು ಕ್ಯಾನ್ ಐ ಮಲ್ಟಿಪ್ಲೈ ವಿತ್ cos pi by 8 ಡಿವೈಡ್ ಬೈ cos p. ಯಾಕೆ ಸರ್? ಬಿಕಾಸ್ ಸರ್ ನನಗೆ 2 sin A cos B ಫಾರ್ಮುಲಾ, ನನಗೆ ಫಾರ್ಮುಲಾಸ್ ಬೇಕು. ಐ ನೀಡ್ ಸಮಥಿಂಗ್ ಲೈಕ್ sin θ, sin cos ಆರ್ cos ಸ್ಕ್ವೇರ್ ಫಾರ್ಮುಲಾಸ್ ಬೇಕು ನನಗೆ. ಅದಕ್ಕೋಸ್ಕರ ನಾವು ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ ದ ಮೊಮೆಂಟ್ ಐ ಮಲ್ಟಿಪ್ಲೈ ಇಟ್ ಬಿಕಮ್ಸ್ sin A cos B. So if I have 2 sin A cos B will become sin 2θ.
ಡಬಲ್ ಮಾಡ್ತಾ ಇದೀವಿ ಬಿಕಾಸ್ ಐ ಡೋಂಟ್ ನೋ ವ್ಯಾಲ್ಯೂ ಆಫ್ π/8. ಬಟ್ π/4 ನಮ್ಗೆ ಆನ್ಸರ್ಸ್ ಎಲ್ಲ ಗೊತ್ತಿದೆಯಲ್ವಾ. π/4 sin 45 ಡಿಗ್ರೀಸ್ cos 45 ಡಿಗ್ರಿ ಆನ್ಸರ್ಸ್ ಗೊತ್ತಿದೆ ನಮಗೆ, ಅದಕ್ಕೋಸ್ಕರ ಡಬಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡಬಲ್ ಮಾಡ್ತಾ ಇದ್ದೀನಿ, ಇಲ್ಲಿ 1/2 ಕೆರಡೆ ಹಾಕೊತಾ ಇದ್ದೀನಿ. ಸರಿ ಹೋಯ್ತಲ್ವಾ. ಸೊ 2 sin A cos B ಏನಾಗುತ್ತೆ ಇಲ್ಲಿ ಬೇಕಾ sin 2θ. ದಟ್ ಮೀನ್ಸ್ sin 2 ಡಬಲ್ ಆಫ್ π/8 ದಟ್ ಈಸ್ π/4 ಆಗುತ್ತೆ ನಮಗೆ. ಸೊ ಡಬಲ್ ಆಫ್ ದ್ಯಾಟ್ ಆ್ಯಂಡ್ 2 cos square θ. 2 cos square ಇದು ಬಂದು ನಿಮಗೆ 2 cos square. ಸರ್ ನಿಮಗೆ ಈ ಫಾರ್ಮ್ನೆಸ್ ನಮ್ಗೆ ಟೀಚರ್ ಮಾಡಿರಲ್ಲ ಸರ್ ನೀವು ಅಂತ ಹೇಳ್ಬೋದು. ಅವೆಲ್ಲ ಬರ್ದಿದ್ಕೊಂಡ್ರು ಎಲ್ಲ ಇದೆ, ಇಲ್ಲಿ ಫಾರ್ಮ್ನೆಸ್ ಎಲ್ಲ ಇದೆ, ಎಲ್ಲ ಹೇಳ್ತೀನಿ 1 by 1 ನೋಡಿ ಎಲ್ಲ ಇದೆ. ಅದೇನಂತ ಹೇಳಿದ್ರೆ ಐ ಆಮ್ ಟ್ರೈಯಿಂಗ್ ಟು ಟೀಚ್ ಯು ಈವನ್ ವಿತೌಟ್ ದ ಫಾರ್ಮುಲಾಸ್. ಇದು ಬುಕ್ಕಲ್ಲಿ ಇರುತ್ತೆ, ನಾನು ನಿಮ್ಗೆ ಲಾಜಿಕಲ್ ನೋಡಿ ಆಪ್ಷನ್ ಹಂಗೆ ಹೇಳಿದ್ದೀನಿ ಹೆಂಗೆ ಮಾಡ್ಬೇಕು ಅಂದ್ಬಿಟ್ಟು ಆ ರೀತಿ. ಸೊ ಇದನ್ನ ಅಗೇನ್ ವಿ ಹ್ಯಾವ್ sin π/4 ಫಾರ್ಮ್ನೆಸ್ ಇರುತ್ತೆ. ನೀವು 2 cos square π/8ನ ಮತ್ತೆ ಎರಡು ಕನ್ವರ್ಟೆಡ್ ಇಂಟು 1 plus cos 2θ ಬರುತ್ತೆ ನಿಮಗೆ. ಅಗೇನ್ sin π/4 ವ್ಯಾಲ್ಯೂ ಬರುತ್ತೆ ನಿಮಗೆ. ಸೊ ವಿತ್ ದ್ಯಾಟ್ ಯು ಕ್ಯಾನ್ ಗೆಟ್ ದ ಆನ್ಸರ್ಸ್. ಅರ್ಥ ಆಯ್ತಾ? ಇದನ್ನು ಹೇಳ್ತೀನಿ, ವಿ ಕ್ಯಾನ್ ಗೋ ಟು ದ ಫಾರ್ಮುಲಾ ದೆನ್ ಅಂಡರ್ಸ್ಟ್ಯಾಂಡ್ ದಿಸ್. ದೆನ್ sin π/4 1/√2 ಬರುತ್ತೆ ನಿಮಗೆ. ಆ್ಯಂಡ್ ಯು ಹ್ಯಾವ್ 2 cos square π/4 as this is a formula like this. We have formulas for cos 2θ. So okay, I'll just go to formulas everything now. ಸೊ ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲಿ ಆಯಿತಾ. ಓಕೆ ಬನ್ನಿ ಇಲ್ಲಿ. ಸೊ ದಿಸ್ ಇಸ್ ಫಾರ್ಮುಲಾಸ್ ವಿ ಹ್ಯಾವ್ cos 2θ sin 2θ ಇವೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೇಕು ನಾವು. ಸೊ ಯು ಹ್ಯಾವ್ cos 2θ ಫಾರ್ಮುಲಾ 2 cos square minus 1. ಸೊ ಶಿಫ್ಟ್ 1 ದಟ್ ಸೈಡ್. ಸೊ ಯು ಹ್ಯಾವ್ 2 cos square is equal to 1 plus cos 2θ. ನೀವು ನೆನ್ಪಿಟ್ಕೊಳ್ಳಿ 1 ಪ್ಲಸ್ ಇದ್ದರೆ ಯು ವಿಲ್ ಗೆಟ್ ಲೈಕ್ 2 cos square θ ಆ್ಯಂಡ್ ಯು ಹ್ಯಾವ್ ಲೈಕ್ 1 minus cos 2θ ಇದ್ದರೆ ನಿಮಗೆ 2 sin square θ ಆಯ್ತು. ಈ ಥರ ಫಾರ್ಮುಲಾಸ್ ಇದೆ. ಸೊ ಅಂದರೆ ಏನು ಬೇಸಿಕಲಿ ಇಫ್ ಯು ಹ್ಯಾವ್ ಲೈಕ್ 2 cos square θ, 2 cos square θ ಇದ್ದರೆ ಅಂತ ಹೇಳಿ 2θ ಬರುತ್ತೆ ನಮಗೆ 1 plus 2θ. ಇಫ್ ಯು ಹ್ಯಾವ್ 2 sin square θ ಯು ವಿಲ್ ಹ್ಯಾವ್ ಬೇಸಿಕಲಿ you will have 1 minus cos 2θ on the formulas. This one we have here. So 1 minus cos. So you can use that formula here to get the answer. So let's go to the question now. So as per this formula 2 cos square and 1 plus cos 2θ denominator, 1 plus cos 2θ, 2 times of this, that is π/4, and numerator sin π/4 irutte. Idu substitute madrappa mugitu. Sin π/4 is 1/√2, 1 plus 1/√2, √2 ಮೇಲೆ ಬರುತ್ತೆ, √2 ಕ್ಯಾನ್ಸಲ್ ಆಗುತ್ತೆ, 1 divided by √2 plus 1. The answer is 1 divided by √2 plus 1. ಬಟ್ ನೀವೇನಾದ್ರು ಎಕ್ಸಾಮಲ್ಲಿ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಒಂದೇ ಕ್ವಶನ್ಗೆ ನಿಮಗೆ 2-3 ನಿಮಿಷ ಹಿಡಿಯುತ್ತೆ. ಸೊ ಇಟ್ಸ್ ವೇಸ್ಟ್. ಸೊ ಯೂಸ್ ಕಾಮನ್ ಸೆನ್ಸ್ ಪ್ಲಸ್ ಹ್ಯಾವ್ ಸಮ್ ಕಾನ್ಸೆಪ್ಟ್ ಕ್ಲಾರಿಟಿ, ದೆನ್ ಯು ಕ್ಯಾನ್ ಡೂ ದ ಆನ್ಸರ್ಸ್. ಕಮಾನ್ ಯೂಸ್ ಮಾಡಿ. ಮತ್ತೆ ಕಾನ್ಸೆಪ್ಟ್ ಕ್ಲಾರಿಟಿ ಪ್ಲಸ್ your common sense. Come on, use common sense and tell the answer. Try to eliminate the option. Please don't do actual methods. Value of tan 1, tan 2, tan 3, tan 89. ನೋಡ್ರಪ್ಪ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್. tan 1, tan 0 ಇಂದ 90 ಡಿಗ್ರಿ ಪಾಸಿಟಿವ್ ಅಲ್ವಾ. ಒಂದು ವೇಳೆ tan 0 ಕೊಟ್ಟಿದ್ರೆ ಓಕೆ ಅಕ್ಸೆಪ್ಟ್ ಮಾಡ್ಕೊತಾರೆ, tan 0 0 ಇರುತ್ತೆ, ಎಲ್ಲ 0 ಆಗ್ಬಿಡ್ತಾ ಇತ್ತು. ಬಟ್ tan 0 ಇಲ್ವಲ್ಲ, ಅಲ್ಲಿ tan 1 ಇರೋದು. tan 1ಗೆ ಸಮ್ ವ್ಯಾಲ್ಯೂ ಎಕ್ಸಿಸ್ಟ್, tan 89 ಆಲ್ಸೋ ಸಮ್ ವ್ಯಾಲ್ಯೂ ಎಕ್ಸಿಸ್ಟ್ ಬಿಕಾಸ್ tan ಫಂಕ್ಷನ್ ಇನ್ಕ್ರೀಸಸ್ from 0 to 90. 90 it becomes infinity, 0 it is 0. Tan 0 is 0. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ಇದಕ್ಕೆ ಎಲ್ಲದಕ್ಕೂ ಸಮ್ ವ್ಯಾಲ್ಯೂಸ್ ಇದೆ. tan 1, tan 2 and ಎಲ್ಲ ಪಾಸಿಟಿವ್ ವ್ಯಾಲ್ಯೂಸೇ. ಸೊ ದೆನ್ ಹೌ ಕ್ಯಾನ್ ಯು ಗೆಟ್ ನೆಗೆಟಿವ್? ಯು ಗೆಟ್ ಔಟ್ ಮ್ಯಾನ್. ನೆಗೆಟಿವ್ ಐ ಡೋಂಟ್ ಲೈಕ್. 0 you can't get the answers. Get out. I have 1.5. So what can be the answer for this? So either it is tan 1 into tan 2 into tan 3. So you can actually logically ಏನು ಬೇಕಾದರೂ ಎರಡೂ ಇರ್ಬೋದು. The easiest way is that, so obviously, so tan 1 degree, tan 80, complementary angles you can take. Tan 80 you can write it as what? Tan you can write this as 90 minus 1 degrees. So that's nothing but you can write cot 1 degree. Cot 1 degree is the limit. You can write 1 by tan degree, tan 1 degree. So tan 1 cancel ಆಗುತ್ತೆ. So obviously ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೆಂಟ್ರಲ್ ಒಂದು tan 45 ಉಳ್ಕೊಳುತ್ತೆ. ಬಿಕಾಸ್ ಎರಡು ಕಡೆ ಕ್ಯಾನ್ಸಲ್ ಮಾಡ್ಕೊಂಡು ಬಂದಾಗ ಸೆಂಟ್ರಲ್ tan 45ಗೆ ಸಿ 1ಗೆ 80 ಏನಿದೆ, 45 ಯಾರಿದ್ದಾರೆ? 45 ತಾನೇ ಇರೋದು, ಒಂದೇ 45 ತಾನೇ ಇರೋದು. ಅದೇ tan 45 ಸೆಂಟ್ರಲ್ ಹಾಗೆ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಬೇಸಿಕಲಿ ಯು ಹ್ಯಾವ್ tan 45 ವ್ಯಾಲ್ಯೂ ಬೇಸಿಕಲಿ ಏನಾಗುತ್ತೆ 1. ಆನ್ಸರ್ ಇಸ್ 1 ಫಾರ್ ದಿಸ್. ಸೊ 1/2 ಲಾಜಿಕಲಿ ಪಾಸಿಬಲ್, ಬಟ್ ನಾವು ಅದರ ಆಪ್ಷನ್ ಲೇಟ್ ಮಾಡೋಕ್ಕಾಗಲ್ಲ. ಅರ್ಥ ಆಗಿದೆ ಕ್ಲಿಯರಾಗಿ? tan 1, tan 2, tan 3. ಸೊ ಬೇಸಿಕಲಿ ಇಟ್ ಇಸ್ 1. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ದ ವ್ಯಾಲ್ಯೂ ಆಫ್, ಓಕೆ ನೀವು ಆ ಕ್ವಶನ್ ಮಾಡಿದರೆ ಈ ಕ್ವಶನ್ ನೀವೇ ಮಾಡಬೇಕು. ಮಾಡಿ, ಟ್ರೈ ಮಾಡಿ. ಈ ಪವರ್ ನೋಡಿ ಈ ಥರ ಇದೆಯಾ? ಆ್ಯಕ್ಚುಲಿ ಕ್ವಶನ್ ಸ್ವಲ್ಪ ಟೈಪ್ ರಾಂಗ್ ಆಗಿದೆ. ಲಾಗ್ ಬೇಸ್ 10 ಇದೆ ಅಷ್ಟೇ, ಇನ್ನೇನಿಲ್ಲ. tan 1 degree plus log 10 tan 2 degrees plus log 10
tan 3 degrees plus ಈ ಥರ ಹೋಗ್ತಾ ಇರುತ್ತೆ. ಓಕೆ, ಸೊ ಓಕೆ ಅಪ್ ಟು ವೇರ್ tan 18 ಹೋಗಿದೆ. ಸೇಮ್ ಅದೇ ಕ್ವಶನ್ ಕೊಟ್ಟಿದ್ದಾರೆ ಮಕ್ಕಳೇ, log 10 into tan 89, similar to that. KCET 2023. Now look at this question now, it's very easy. First ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. e power something, can you get 0? Not possible, because something power 0 ಅದು ಹೆಂಗೆ 0 ಬರುತ್ತೆ? Anything power 0 is 1, right? If you take any number to the power of 0 is 1, 0 by, so it is not possible. So you can't get e power 0 as something as 0. So 0 ಬರೋಕ್ಕೆ ಸಾಧ್ಯನೇ ಇಲ್ಲ, you get out. 1 3 1 by e. See 1 by e ಬರಬೇಕಂತ ಹೇಳಿದ್ರೆ ನನಗೆ e power -1 ಬರಬೇಕು. So I don't think so I'll get -1. I can get log outputs as -1 basically. So log of, for example, if I want to get -1, I supposed to get log of base 10 with respect to 0.1, then it will become -1 ಅಲ್ವಾ? 10 power -1 ಬರುತ್ತೆ, -1. ಯಾ, ಸೊ ಬಟ್ ಇಲ್ಲಿ ನನಗೆ ಬರೋ ಸಾಧ್ಯ ಇಲ್ಲ ಅನಿಸುತ್ತೆ. -1 ಬರ್ಬೋದಾ? ಇದನ್ನು ಹೇಗೆ ಮಾಡ್ತೀವಿ? ಸಿಂಪಲ್ ಮಕ್ಕಳೇ, ಸಿ ಯು ಆಲ್ರೆಡಿ ನೋ ದ ಫಾರ್ಮುಲಾ. log m plus log n plus log something like that ಇದ್ರೆ, if you have log, see log is ನನ್ನ favorite log actually. Log makes multiplication to addition to multiplication. ಸೊ ಇದು ಮಲ್ಟಿಪ್ಲೈ ಆಗುತ್ತೆ, ಎಲ್ಲ ಮಲ್ಟಿಪ್ಲೈ ಆಗುತ್ತೆ ನೋಡಿ. e ಪವರ್ log 10 ನನಗೆ ಇದೇನಾಗುತ್ತೆ? ಇಸ್ ಜಸ್ಟ್ ಲೈಕ್ tan 1 ಇಂಟು tan 2 ಇಂಟು, ನೀವು ಆನ್ಸರ್ ಹೇಳ್ರೋ ಈಗ ಬೇಗ, tan 89. ನಾವು ಆಲ್ರೆಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ದಲ್ಲ ಪ್ರೀವಿಯಸ್ ಕ್ವಶನಲ್ಲಿ. ಇದು ಆನ್ಸರ್ ಏನಾಗುತ್ತೆ? log 1 tan 1 tan 2 tan 3 tan 89. -1 ಆಗಿ ಸಾಧ್ಯ ಅಲ್ಲ, ಬಿಕಾಸ್ ಎಂತಕ್ಕೆ ಅಂತ ಹೇಳಿ ಆಬ್ವಿಯಸ್ಲಿ ಯು ಗೆಟ್ ಸಮ್ ಪಾಸಿಟಿವ್ ವ್ಯಾಲ್ಯೂ ಹಿಯರ್, and log of, actually you can get some decimal value also, you can get negative, but anyway we know it, this entire value is basically 1. So you have log 1 is 0 with respect to base 10, so anything power 0 is 1, so option is what? 1. Artha aita? It's very easy makle. Okay, let's go for next question now. And okay, ASTC rules ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ವಿಡಿಯೋಲಿ ಕಮೆಂಟ್ ಮಾಡಿ ನಿಮ್ಗೆ ಈಗ ಅರ್ಥ ಆಗ್ತಾ ಇದೆ ಅಂದ್ಬಿಟ್ಟು. ಆ್ಯಂಡ್ ಒಂದು ವೇಳೆ ನನಗಿಂತ ಒಳ್ಳೆ ಮೆಥಡ್ಸ್ ನಿಮ್ಗೆ ಬರ್ತಾ ಇದ್ರೆ ಕಮೆಂಟ್ ಮಾಡಿ. ಓಕೆ, ವೈ ಕಾಂಟ್ ವಿ ಸಾಲ್ವ್ ದಿಸ್ ಕ್ವಶನ್ ಇನ್ ದ್ಯಾಟ್ ಮೆಥಡ್, ದಿಸ್ ಮೆಥಡ್? ಸೊ ಚೆನ್ನಾಗಿರುತ್ತೆ ಮಕ್ಕಳೇ. ಸೊ ಐ ವಾಂಟ್ ಸಮ್ ಒನ್ ಟು ಗೆಟ್ ದ ಆನ್ಸರ್ಸ್ ಮೋರ್ ಈಸಿಯರ್ ದ್ಯಾನ್ ಮೀ. ಸಮ್ಟೈಮ್ಸ್ ಮಕ್ಕಳು ತೊಗೊತಾರೆ ಲಿಟ್ರಲಿ. ಸಮ್ಟೈಮ್ಸ್ ನಮ್ಮ ಸ್ಟೂಡೆಂಟ್ಸು ಆಫ್ಟರ್ ಟೀಚಿಂಗ್ ವೆನ್ ಟೇಕಿಂಗ್ ಕ್ಲಾಸ್ ಅಂಡ್ ಆಲ್, ಸೊ ಅವ್ರು ಹೇಳ್ತಾರೆ ಸರ್ ಆ ಮೆಥಡ್ ತೊಗೊಬೇಡಿ, ಈ ಮೆಥಡ್ ತೊಗೊಳ್ಳಿ ಅಂದ್ಬಿಟ್ಟು. ಇಟ್ಸ್ ವೆರಿ ನೈಸ್. ಆ್ಯಂಡ್ if you have taken our simplified math courses and if you're watching and if you're not completed all the DPPs ಮಾಡ್ತಾ ಇಲ್ಲ ಅದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಡೋಂಟ್ ಕಾಲ್ ಮಿ ಅಟ್ ದ ಎಂಡ್ ಆಫ್ ದ ಎಕ್ಸಾಮ್ ಮುಗಿಸ್ಕೊಂಡು ಲಾಸ್ಟಲ್ಲಿ ಕಾಲ್ ಮಾಡಿಬಿಟ್ಟು ಸರ್ ನಾನು ಬೋರ್ಡ್ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಿದೆ ಸರ್, CET ನೋಡಿದೆ ಹಿಂಗೆ ಆಗ್ಬಿಟ್ಟು ಸರ್, ಅವೆಲ್ಲ ಹೇಳ್ಬಿಡಿ ನನಗೆ. ಅರ್ಥ ಆಯ್ತಾ? ಸೊ ಪ್ಲೀಸ್ ದಯವಿಟ್ಟು ಯು ಹ್ಯಾವ್ ಟು ಡೂ ಎವ್ರಿಥಿಂಗ್, ಯು ಹ್ಯಾವ್ ದ ಬೆಸ್ಟ್ ಮೆಟೀರಿಯಲ್ಸ್. ಓಕೆ, ನೋ ಐ ಆಲ್ವೇಸ್ ಸಿ ದಟ್ ಎಷ್ಟೊಂದು ಮಕ್ಕಳು ಆ್ಯಕ್ಚುಲಿ they will buy simply they'll join some course, everything utilize them, ಎಲ್ಲ ಜಾಯ್ನ್ ಅದು 100% ಯುಟಿಲೈಸ್ ಮಾಡಿ. And if you had simplified minds, like this, how many questions I have solved? DPP1, DPP2, DPP3, same questions. ಎಷ್ಟೋ ಜನ see you have to study ಮಕ್ಕಳೇ, ಓದಬೇಕು. Next, the value of trigonometric functions separate after certain interval. Okay, ಏನಿದು? ASTC rule. So what is ASTC rule basically ಮಕ್ಕಳೇ? So very simple. ನೀವು ಯಾವುದೇ ಟ್ರಿಗ್ನೋಮೆಟ್ರಿಕ್ ಗ್ರಾಫ್ ತೊಗೊಂಡ್ರೆ ದ ಗ್ರಾಫ್ ರಿಪೀಟ್ಸ್ ಆಫ್ಟರ್ ಸರ್ಟನ್ ಇಂಟರ್ವಲ್. ವಿ ಕಾಲ್ ದಿಸ್ as periodic functions. ನಿಮ್ಮ ಇಂಜಿನಿಯರಿಂಗಲ್ಲಿ ದೊಡ್ಡ ಪಿರಿಯಾಡಿಕ್ ಫಂಕ್ಷನ್ಸ್ ದೊಡ್ಡ ಚಾಪ್ಟರ್ ಇದೆ ಬಿಡಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸಲ್ಲಿ. ಸೊ ಪಿರಿಯಾಡಿಕ್ ಫಂಕ್ಷನ್ಸ್ ರಿಪೀಟ್ ಆಫ್ಟರ್ ಸರ್ಟನ್ ಇಂಟರ್ವಲ್ಸ್. ಸ್ಪೆಷಲಿ ಟ್ರಿಗ್ನೋಮೆಟ್ರಿ, ಎಲ್ಲ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ದೇ ರಿಪೀಟ್ ಆಫ್ಟರ್ ಇಟ್ ಸೆಲ್ಫ್ ಆಫ್ಟರ್ ಸರ್ಟನ್ ಇಂಟರ್ವಲ್. ಬೇಸಿಕಲಿ ಇನ್ ಕೇಸ್ ಆಫ್ ಟ್ರಿಗ್ನೋಮೆಟ್ರಿ ಇಟ್ಸ್ 2π. 2π ಆದಮೇಲೆ ಎಲ್ಲ ಲೆವೆಲ್ಸ್ ಆಲ್ಮೋಸ್ಟ್ ರಿಪೀಟ್ ಆಗುತ್ತೆ. ಬೇಸಿಕಲಿ ಯು ಸಿ ದ ಗ್ರಾಫ್ ಸೈನ್ ಥೀಟಾ. ಸೈನ್ ಗ್ರಾಫ್ ತೊಗೊಂಡ್ರೆ ಏನಾಗಿರುತ್ತೆ? ಸೈನ್ ಮೇಲೆ ಕೆಳಗಡೆ ಹಿಂಗೆ ಹೋಗುತ್ತಾ. After 2π again it continues same, it repeats basically. ಅದೇನಾಗುತ್ತೆ ಬೇಸಿಕಲಿ? ಸೊ ವಿ ಆರ್ ಟ್ರೈಂಗ್ ಟು ರೆಪ್ರೆಸೆಂಟ್ ಎವ್ರಿಥಿಂಗ್ ಆನ್ ಎ ಸರ್ಕಲ್ ಹಿಯರ್. ಇದು ಸರ್ಕಲ್ ಮೇಲೆ ರೆಪ್ರೆಸೆಂಟ್ ಮಾಡ್ತೀವಿ. ನಾನು ಎಲ್ಲ ಬರ್ದೀನಿ ಇಲ್ಲಿ. ಸೊ ವಾಟ್ ಇಸ್ ASTC ಮೀನ್ಸ್? ASTC ಅಂತ ಹೇಳಿದ್ರೆ ಆಲ್ ಸ್ಟೂಡೆಂಟ್ಸು ಏನೋ ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ, ಆಲ್ ಸಿಲ್ವರ್ ಟೀ ಕಪ್ಸ್, ಅವೆಲ್ಲ ಬಚ್ಚೆ ನಿಮಗೆಲ್ಲ ಗೊತ್ತಿರೋದು ಆಲ್ರೆಡಿ. ಸೊ ಇಲ್ಲೇನಾಗುತ್ತೆ ಬೇಸಿಕಲಿ ವಿ ಹ್ಯಾವ್ ಆಲ್ ಟ್ರಿಗ್ನೋಮೆಟ್ರಿಕ್ ratios are positive. That means if you take any trigonometric ratio, anything, sine, cos, tan, anything, and if you take any angle from 0 to π/2, 90 degrees, it's always positive. 90 to 180, it's always, ಇಲ್ಲಿ ಸೈನ್ ಮತ್ತು ಕೊಸಿಕೆಂಟ್ ಅದು ರೆಸಿಪ್ರೋಕಲ್ ಮಾತ್ರ ಪಾಸಿಟಿವ್, ಎಲ್ಲ ನೆಗೆಟಿವ್. ಇಲ್ಲಿ ಟ್ಯಾನ್ ಮತ್ತು ಅದು ರೆಸಿಪ್ರೋಕಲ್ ಕಾಟ್, ಇಟ್ಸ್ ಪಾಸಿಟಿವ್, ಎಲ್ಲ ನೆಗೆಟಿವ್. ಇಲ್ಲಿ ಸಿಕೆಂಡ್ ಮತ್ತು ಕೊಸಿಕೆಂಟ್ ಪಾಸಿಟಿವ್, ಇನ್ನೆಲ್ಲ ನೆಗೆಟಿವ್. ಯಾಕಂದರೆ ಅಷ್ಟೊಂದು ಗ್ರಾಫ್ ಇದೆಯಲ್ವ, ಅದನ್ನೆಲ್ಲ ಅಷ್ಟೊಂದು ನೆನ್ಪಿಟ್ಕೊಂಡು ಇನ್ಸ್ಟೆಡ್ ಆಫ್ ದ್ಯಾಟ್ ಯು ಕ್ಯಾನ್ ರಿಮೆಂಬರ್ ದಿಸ್, ಇಟ್ ಬಿಕಮ್ ವೆರಿ ಈಸಿ ಫಾರ್ ಯು. ಯಾವುದೇ ಎಕ್ಸಾಂಪಲ್ ಕ್ವಶನ್ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಸಮಥಿಂಗ್, ವಿ ಹ್ಯಾವ್ ಲೈಕ್
find the value of some cos. I think next question is the question is answer. Yeah, so for example, you have cos 1200. See, 100% I can say the cos 1200 value is varies from -1 to 1, alva? -1 to 1, correct alva? Because it fluctuates from -1 to 1, cos value or sine value. ಯಾವುದೇ ತಗೊಂಡ್ರು cos ಅಂತ ಹೇಳಿದ್ರೆ just it is 90 degrees. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹಿಂಗೆ ಹೋಗುತ್ತೆ. ಸೊ ಇಟ್ ಫ್ಲಕ್ಚುಯೇಟ್ಸ್ ಫ್ರಮ್ -1 to 1. 100% ಅದು 2 ಸೆಂಟ್ರಲ್ಲೇ ಇರುತ್ತೆ. ಬಟ್ ಅದನ್ನು ಹೇಗೆ ಫೈಂಡ್ ಮಾಡ್ತೀರಾ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನೆನ್ಪಿಟ್ಕೊಳ್ಳಿ ಮಕ್ಕಳು, ASTC ರೂಲಲ್ಲಿ ಒಂದು ರೂಲ್ ನಂಬರ್ 1, ವೆರಿ ಸಿಂಪಲ್. ವೆನೆವರ್ ಯು ಗೆಟ್ ಲೈಕ್ some trigonometric ratio like sine, cos ಏನಾದ್ರು ಆಗಿರಲಿ, if you have multiples of pi, that means n pi, multiples of pi, and then what happens, you have some theta here, plus or minus ಏನಾದಾಗಿರ್ಬೋದು, and you always get sine. ಸೊ ಅಂದರೆ ಏನು, ಇಲ್ಲಿ ಏನಿದೆಯೋ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಸೈನ್ ಇದ್ದರೆ ನಮಗೆ ಸೈನೇ ಬರುತ್ತೆ, ಸೈನ್ ಇದ್ದರೆ ಸೈನೇ ಬರುತ್ತೆ, ಟ್ಯಾನ್ ಇದ್ದರೆ ಟ್ಯಾನೇ ಬರುತ್ತೆ, ಕಾಸ್ ಇದ್ದರೆ ಕಾಸೇ ಬರುತ್ತೆ, ಸೆಕೆಂಡ್ ಇದ್ದರೆ ಸೆಕೆಂಡೇ ಬರುತ್ತೆ, ಕೊಸೆಕೆಂಡ್ ಇದ್ದರೆ ಕೊಸೆಕೆಂಡೇ ಬರುತ್ತೆ. ಏನಿದೆಯೋ ಅದೇ ಬರುತ್ತೆ ಒಂದು ವೇಳೆ ಮಲ್ಟಿಪಲ್ಸ್ ಆಫ್ ಪೈ ಇದ್ದರೆ. ಒಂದು ವೇಳೆ ಮಲ್ಟಿಪಲ್ಸ್ ಆಫ್ ಆಡ್ ಮಲ್ಟಿಪಲ್ಸ್ ಆಫ್ π/2 ಅಂದರೆ ಈಗ ಫಾರ್ ಎಕ್ಸಾಂಪಲ್ n+1/2 into π/2. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಲೈಕ್ 3π/2. We have n+1/2 into π/2. Multiples of like π/2 ಬೇಡ, odd multiples of pi. Sorry, like 3/2, 4/2, odd multiples of π/2. Like even multiples of π/2 ಅಂದರೆ ಪೈ ಆಗುತ್ತೆ ಅದು. ಈಗ ಫಾರ್ ಎಕ್ಸಾಂಪಲ್ 6π/2 ಅಂತ ಹೇಳಿದ್ರೆ even multiple of π/2 is nothing but 3π. So ಅದಕ್ಕೆ we don't take even multiples of pi/2, it's odd multiples of pi/2. Like 3π/2, 5π/2, 7π/2. When you have 3π/2, 7π/2, ನೆನ್ಪಿಟ್ಕೊಳ್ಳಿ, ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದ್ದರೂ, ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದ್ದರೆ ಸೈನ್ ಬಂದು ಕಾಸ್ ಆಗುತ್ತೆ, ಸೈನ್ ಬಂದು ಕಾಸ್ ಆಗುತ್ತೆ, ಟ್ಯಾನ್ ಬಂದು ಕಾಟ್ ಆಗುತ್ತೆ, ಸೆಕೆಂಡ್ ಬಂದು ಕೊಸೆಕೆಂಡ್ ಚೇಂಜ್ ಆಗುತ್ತೆ. ಸೊ ಮಲ್ಟಿಪಲ್ಸ್ ಆಫ್ ಪೈ ಇದ್ದರೆ ಸೇಮ್ ಇರುತ್ತೆ, ಮಲ್ಟಿಪಲ್ಸ್ ಆಫ್ π/2 ಇದ್ದರೆ ಚೇಂಜ್ ಆಗುತ್ತೆ. ಸೈನ್ ಬಂದು ಕಾಂಪ್ಲಿಮೆಂಟ್ರಿ, ದಟ್ಸ್ ವೈ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಅಲ್ವಾ, ಚೇಂಜ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು. ಅದಾದಮೇಲೆ ವಿ ನೀಡ್ ಟು ಚೆಕ್. ಫಾರ್ ಎಕ್ಸಾಂಪಲ್ ಈಗ 5π ಕೊಟ್ಟರು ಅನ್ಕೋಣ, ಎಲ್ಲಿದೆ ಅದನ್ನು ಚೆಕ್ ಮಾಡೋದು ನಾವೀಗ, ಅದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಈಗ ಕ್ವಶನ್ ಕಾಸ್ 1200 ಇದನ್ನು ಹೇಗೆ ಫೈಂಡ್ ಮಾಡ್ತೀವಿ ನಾವು? ಸೊ ನಾನೇನು ಮಾಡ್ತೀನಿ ಅಂದರೆ ಇದನ್ನು ನಿಯರೆಸ್ಟ್ ಮಲ್ಟಿಪಲ್ಸ್ ಆಫ್ ಐದರ್ ಪೈ ಆರ್ π/2 ಮಾಡ್ತೀನಿ. ನಿಯರೆಸ್ಟ್ ಮಲ್ಟಿಪಲ್ಸ್ ಯಾವ 1200ಗೆ ಒಂದು. ಸೊ ನೆನ್ಪಿಟ್ಕೊಳ್ಳಿ ಇದನ್ನು, ಇದು ನಿಯರೆಸ್ಟ್ ಮಾಡಲಾ? ಮಲ್ಟಿಪಲ್ಸ್ ಆಫ್ ನೋಡಿ ನೆನ್ಪಿಟ್ಕೊಳ್ಳಿ, ಮಲ್ಟಿಪಲ್ಸ್ ಆಫ್ ಪೈ ಅಂದರೆ ಸೈನ್ ಇದೆ, ಸೈನೇ ಬರಬೇಕು. ಆಡ್ ಮಲ್ಟಿಪಲ್ಸ್ ಆಫ್ π/2 ಇದ್ರೆ ಸೈನ್ ಇದ್ರೆ ಕಾಸ್ ಆಗುತ್ತೆ, ಕಾಸ್ ಇದ್ರೆ ಸೈನ್ ಆಗುತ್ತೆ. ಸೊ ಲೆಟ್ ಮೀ ಜಸ್ಟ್ ಗೆಟ್ ರಿಡ್ ಆಫ್ ದಿಸ್. ಇಲ್ಲಿ ವಾಟ್ ಐ ಆಮ್ ಸೇಯಿಂಗ್ ಇಸ್, ಸೊ ಆಲ್ವೇಸ್ ರಿಮೆಂಬರ್ ದಿಸ್ ಮಕ್ಕಳೇ. ಸೊ ಯು ಹ್ಯಾವ್ 2π ಅಂತ ಹೇಳಿದ್ರೆ 360 ಅಲ್ವಾ? 2π ಇಸ್ ಬೇಸಿಕಲಿ 360. ಸೊ 360 1200 ಯಾವ ನಿಯರೆಸ್ಟ್? ಈಗ 1200 360ನ ನಾನು 2 ಟೈಮ್ ಮಾಡಿದ್ರೆ 720, 4 ಟೈಮ್ ಮಾಡಿದ್ರೆ 1400 ಮೇಲೆ ಹೋಗ್ಬಿಡುತ್ತೆ. ಸೊ ಅದನ್ನು ನಾನು 3 ಟೈಮ್ ಮಾಡಿದ್ರೆ 360 1000 ಆರ್ 1080. ಸೊ ಐ ಆಮ್ ಗೋನ್ ಟು ಗೆಟ್ ದಿಸ್ 3 times. If I take the 3 times of 2π, that is 6π, I'm getting 1080, which is nearest to 1200. So I can take now cos 1200 as cos 1080 plus 120 ಅಂತ ಬರ್ಕೊಬೋದು ಅಲ್ವಾ? 120 ಅಂದರೆ ಎಷ್ಟು? cos 6π plus 120. Again, what we suggest is that don't take the theta, like theta ಯಾವತ್ತಾಗಲಿ 90 ಮೇಲೆ ಹೋಗಬಾರ್ದು. Try to keep it between 0 and 90. So can I take one more pi from this? Because okay, ನಾನು one more pi ತಗೊಳಕ್ಕಾಗಲ್ಲ. I can take actually π/2 from here. Instead of that, what I can do is I can take cos 7π ಅಂತ ತಗೊಂಡು ಒಂದು ಎಕ್ಸ್ಟ್ರಾ 7π ಅಂತ ಹೇಳಿದ್ರೆ ಪ್ಲಸ್ 180 ಇರಬೇಕು. ಬಟ್ ಇಲ್ಲಿ ನನಗೆ 120 ಇದೆ, ಬಟ್ ನಾನು 7π ತಗೊಂಡು -60 ಮಾಡಿಬಿಡ್ತೀನಿ. 7π -60. ಸೊ ಎರಡು ಒಂದೇ. cos 7π -60 is basically 1200. You'll get exactly the value. ಅರ್ಥ ಆಯ್ತಾ? ಸೊ ಈ ಥರ ಬಂದಾಗ ನೋಡಿ, when you have multiples of 7π, cos becomes cos can be written as cos only. Blind cos ಬರೆದ್ಬಿಡಿ, 60 ಬರೆದ್ಬಿಡಿ. ಆಮೇಲೆ you have to check which quadrant this belongs to. Which quadrant, which 7π minus theta ಅಂತ ಹೇಳಿದ್ರೆ ನೋಡಿ, ಒಂದು ಫುಲ್ ಸರ್ಕಲ್ 2π, 3π, ಸಾರಿ 6π, ಸಾರಿ 2π, 4π, 6π, ಇನ್ನು ಒಂದು ಪೈ 7π. ಆಯಿತಾ? ಇದು ಒಂದು ಅರ್ಧ ಬಂದು ಪೈ, ಫುಲ್ ಬಂದು 2π. ಸೊ 7π ಅಂತ ಹೇಳಿದ್ರೆ ಒಂದು ಫುಲ್ 3 ರೌಂಡ್ಸು, ಇನ್ನು ಅರ್ಧ ರೌಂಡು. ಸೊ 7π -60, 7π -60. So it comes in second quadrant. Second quadrant only sine and cosecant positive. Cos is what? Negative. So it is negative. So what is minus cos 60? It is basically half. So this is how we calculate using the ASTC rule. Are that clear again? You should remember that. Just remember that
ವೆನ್ ಯು ಹ್ಯಾವ್ ಮಲ್ಟಿಪಲ್ಸ್ ಆಫ್ ಪೈ ಸೈನ್ ಇದ್ದರೆ ಸೈನೇ ಬರುತ್ತೆ, ಕಾಸ್ ಇದ್ದರೆ ಕಾಸೇ ಬರುತ್ತೆ. ಮಲ್ಟಿಪಲ್ಸ್ ಆಫ್ ಪೈ, ನೀವು ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ 2 ಸೈನ್ ಬಂದು ಕಾಸ್ ಆಗುತ್ತೆ, ಕಾಸ್ ಬಂದು ಸೈನ್ ಆಗುತ್ತೆ. ಸಿಂಪಲ್, ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ಕ್ವಶನ್. ಓಕೆ, ಸೇಮ್ ಕ್ವಶನ್ ಹ್ಯಾವ್ ಟೇಕನ್ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಅಗೇನ್ ಐ ಆಮ್ ಟೆಲಿಂಗ್ ಯು, ಯು ಶುಡ್ ನಾಟ್ ಟೇಕ್ ಮೋರ್ ಟೈಮ್. ಜಾಸ್ತಿ ಟೈಮ್ ತೊಗೊಬಾರ್ದು. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಸರ್ ನಮ್ಗೆ ಆಲ್ರೆಡಿ ಗೊತ್ತಲ್ವ ಸರ್ ಇಲ್ಲಿ ಮೈನಸ್ ಆಫ್ ಅಂದ್ಬಿಟ್ಟು, ಅದಕ್ಕೆ ನಾನು ಸಾಲ್ವ್ ಮಾಡ್ತೀನಿ ಅಂದ್ಬಿಟ್ಟು. ಲೆಟ್ಸ್ ಇಮ್ಯಾಜಿನ್ ನಾನು ಸೇಮ್ ಕ್ವಶನ್ ತೊಗೊಂಡೆ ಅಲ್ಲಿ. ಇಮ್ಯಾಜಿನ್ ದ್ಯಾಟ್ ಯು ಡೋಂಟ್ ನೋ ದಿಸ್ ರೈಟ್ ನೌ. ಇವತ್ತು ಎಕ್ಸಾಮಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ನಾನೇನು ಮಾಡ್ತೀನಿ ಈಗ, ಬೇಸಿಕಲಿ ಲೆಟ್ ಮಿ ಟೇಕ್ ನಾವು ಕಾಸ್ ಯಾವುದೋ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ರೆಡಿ ಮೈನಸ್ ಆಫ್ ಕೊಟ್ಟಿದ್ದಾರೆ. ಸೊ ಲೆಟ್ ಮಿ, ಬಟ್ ನನಗೆ ಯಾವ್ದು ಈಸಿ ಅಂತ ನೋಡಿ, ಯಾವ್ದು ನಿಯರೆಸ್ಟ್ ನಿಮಗೆ ಅದು ನೋಡಿ. ಆ್ಯಕ್ಚುಲಿ ಇಟ್ ವಾಸ್ ಲೈಕ್ ಟೂ ಲೆಂತಿ, ಇಟ್ ವಾಸ್ ಲೈಕ್ 180 ಸಮಥಿಂಗ್ ಲೈಕ್ ದ್ಯಾಟ್. ವಾಟ್ ಅಬೌಟ್ ದಿಸ್ 1485? ಇಟ್ಸ್ ವೆರಿ ಈಸಿ. ನಾನು ಈಗ ತಾನೇ ಹೇಳಲ್ವಾ, 720 ಡಬಲ್ ನೋಡಿ, 720 ಡಬಲ್ ಬಂದು 1440 ಅಲ್ವಾ? ನೋಡಿ 1485. ದಟ್ ಮೀನ್ಸ್ ಐ ಕ್ಯಾನ್ ರೈಟ್ ದಿಸ್ ಆಸ್ tan 1440. ದಟ್ ಮೀನ್ಸ್ 720 ಅಂದರೆ ಎಷ್ಟಪ್ಪ? 4 ಪೈ. 2 pi is 360. 4 pi into 8 pi. So I can clearly write this as tan 8 pi. So basically 8 pi plus 45 degree ಅಂತ ಬರೀಬೋದು. ಸೊ ವೆನ್ ಯು ಹ್ಯಾವ್ ಮಲ್ಟಿಪಲ್ಸ್ ಆಫ್ ಪೈ, ಟ್ಯಾನ್ ಇದ್ದರೆ ಟ್ಯಾನ್ ಹಾಗೇ ಇರುತ್ತೆ, ಹಾಗೆ 45 ಬರ್ಕೊಂಬಿಡಿ. ಆ್ಯಂಡ್ 8 ಪೈ ಅಂತೇಳಿ ಎಕ್ಸಾಕ್ಟ್ಲಿ 4 ರೌಂಡು. ಎಕ್ಸಾಕ್ಟ್ಲಿ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪೊಸಿಷನ್. ಎಕ್ಸಾಕ್ಟ್ಲಿ ಇಲ್ಲಿ ಬರ್ತೀರಾ ನೀವು, ಅರ್ಥ ಆಯ್ತು? 4 ರೌಂಡ್ ಆದಮೇಲೆ ಪ್ಲಸ್ ಥೀಟಾ, ಫಸ್ಟ್ ಕ್ವಾಡ್ರೆಂಟ್ ಆಲ್ ಆರ್ ಪಾಸಿಟಿವ್. ಸೊ ದಿಸ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1. ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಎಕ್ಸಾಮಲ್ಲಿ ಏನು ಕೇಳ್ತಾ ಇದ್ದಾರೆ, ಈಗ ಎಕ್ಸಾಮಲ್ಲಿ ಏನು ಕೇಳ್ತಾ ಇದ್ದಾರೆ, tan 45 ವ್ಯಾಲ್ಯೂ ಕೇಳ್ತಾ ಇದ್ದಾರೆ ನಿಮಗೆ. tan 1485 ವ್ಯಾಲ್ಯೂ ಬಂದು ನಿಮಗೆ. ಸೊ ನನಗೆ ಎಕ್ಸಾಕ್ಟ್ಲಿ ಬಂತು 1 ಅಲ್ವಾ? ಸೊ ಈಗ ನೀವು ಹೇಳಿ, ಈಗ ಯು ಜಸ್ಟ್ ಟೆಲ್ ಮಿ ನಾವು. ಸೊ ಐ ಜಸ್ಟ್ ಗಾಟ್ ಇಲ್ಲಿ 1 ವ್ಯಾಲ್ಯೂ. ನಂಗೆ 1 ವ್ಯಾಲ್ಯೂ ಬಂದಿದ್ದ ತಕ್ಷಣ ಸರ್ ಇನ್ನೊಂದು ನಿಮ್ಮ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯು ಹ್ಯಾವ್ ಟು ಕ್ಯಾಲ್ಕುಲೇಟ್, ಯು ಹ್ಯಾವ್ ಟೇಕ್ 1200 ತೊಗೊಂಡು ಮತ್ತೆ ನಾನು ಹೇಳ್ದಂಗೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಆನ್ಸರ್ ಮೈನಸ್ ಆಫ್ ಅಂತ, ಬಿಕಾಸ್ ವಿ ಜಸ್ಟ್ ನೌ ಡಿಡ್ ಇಟ್, ಸೊ ವಿ ಗಾಟ್ ದ ಆನ್ಸರ್. ಬಟ್ ಇಮ್ಯಾಜಿನ್ ಐ ಡೋಂಟ್ ನೋ ಬಿಕಾಸ್ ಎಕ್ಸಾಮಲ್ಲಿ ನಾನು ಈ ಥರ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ? ಸೊ ಇಫ್ ಐ ಡೋಂಟ್ ನೋ, ದ ಆನ್ಸರ್ ಶುಡ್ ಬಿ 1 ಪ್ಲಸ್ ಸಮಥಿಂಗ್ ಅಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಆನ್ಸರ್ ಎಷ್ಟಪ್ಪ? 1. ಆನ್ಸರ್ ಶುಡ್ ಬಿ 1 ಪ್ಲಸ್ ಕಾಸ್ ಇದೆ ಇಲ್ಲಿ. ಸೊ ಕಾಸ್ ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗಿರುತ್ತೆ? ವಾಟ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕಾಸ್? ಮಿನಿಮಮ್ ವ್ಯಾಲ್ಯೂ ಇಸ್ -1, maximum value is -1 to +1. So the options should be, tell me now, options ಏನಾಗುತ್ತೆ? ಆಪ್ಷನ್ಸ್ 1 plus -1 0 ಆಗಿರ್ಬೋದು, ಇಲ್ಲ 1 plus 1 2 ಆಗಿರ್ಬೋದು. ಸೊ ಆಪ್ಷನ್ ಹ್ಯಾಸ್ ಟು ಕಮ್ ಫ್ರಮ್ 0 to 2. ಸೊ ದ ಆನ್ಸರ್ ಶುಡ್ ಕಂಟೈನ್ 0 to 2. ಯು ಕಾಂಟ್ ಹ್ಯಾವ್ ನೆಗೆಟಿವ್ ವ್ಯಾಲ್ಯೂಸ್. ನೋಡಿ ನೆಗೆಟಿವ್ ವ್ಯಾಲ್ಯೂಸ್ ಇದೆಯಾ? ಹಾಂ, ನೆಗೆಟಿವ್ ವ್ಯಾಲ್ಯೂಸ್. ಗುಡ್. ಗೆಟ್ ಔಟ್. ನೋಡಿ ಎಷ್ಟು ಈಸಿ. ಸೊ ಈ ಥರ ಆಪ್ಷನ್, ಈ ಥರ ಕ್ವಶನ್ ಕೊಟ್ಟಾಗ ನೀವು CET ಅಲ್ಲಿ ಒಂದು ಕ್ವಶನ್ ತೊಗೊಬೇಕು ನೀವು ಅಷ್ಟೇ. ಈಗ ನೀವು ಯಾಕೆ ಸರ್ ಟ್ಯಾನ್ ಮಾಡಿದ್ರೆ, ಬಿಕಾಸ್ ಟ್ಯಾನ್ 0 to infinity ಇರುತ್ತೆ. ಅದಕ್ಕೆ ನಾನು ಟ್ಯಾನ್ ವ್ಯಾಲ್ಯೂ ಫಸ್ಟ್ ಫೈನ್ ಮಾಡಿಬಿಟ್ಟೆ, ಕಾಸ್ನ ಫೈನ್ ಮಾಡಿಲ್ಲ. ಐ ಆಮ್ ನಾಟ್ ವೇಸ್ಟಿಂಗ್ ಮೈ ಟೈಮ್. ಯಾವತ್ತೇ ನೆನ್ಪಿಟ್ಕೊಳ್ಳಿ, 2 ಟ್ಯಾನ್ ಕಾಟ್ ಇದ್ದರೆ ನೀವು 2 ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ. ಆ ಟ್ಯಾನ್ ಕಾಟ್ ಇದ್ದರೆ ಫಾರ್ಮುಲಾ ಯೂಸ್ ಮಾಡ್ಕೊಂಡೇ ಮಾಡ್ಬೋದು ಬಿಡಿ, ಅದೇ ಪ್ರಶ್ನೆ ಬೇರೆ. ದ ಮೊಮೆಂಟ್ ಯು ಹ್ಯಾವ್ ಸಮಥಿಂಗ್ ಲೈಕ್ ಲೈಕ್ ಕಾಸ್, ಸೈನ್, ಎವ್ರಿಥಿಂಗ್. ಸೊ ಟ್ಯಾನ್ ಇದ್ದರೆ ಒಂದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇನ್ನೊಂದು ವ್ಯಾಲ್ಯೂನ ಹಾಗೆ ಇಟ್ಕೊಳ್ಳಿ, ಗೆಸ್ ಮಾಡಿ, ಆಪ್ಷನ್ ಎಲಿಮಿನೇಟ್ ಮಾಡಿ. ಫಸ್ಟು ಲರ್ನ್ ಟು ಎಲಿಮಿನೇಟ್ ದ ಆಪ್ಷನ್ಸ್. ಸೊ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಯು ನೋವೇರ್ ಲರ್ನ್. 2 ಕೊಟ್ಟಾಗ ಆಪ್ಷನ್ಸಲ್ಲಿ ಒಂದು ಟ್ಯಾನ್ ಯಾವುದಿದ್ರೆ ಅದನ್ನ ಫೈಂಡ್ ಮಾಡಿಕೊಂಡು, ಒಳ್ಳೆ ಪ್ಲಸ್ ಸೈನು ಪ್ಲಸ್ ಕಾಸ್ ಇದ್ದರೆ ಅದನ್ನು ಹಾಗೆ ಇಟ್ಕೊಳ್ಳಿ. ಬಿಕಾಸ್ ವಿ ನೋ ದ ವ್ಯಾಲ್ಯೂ ಆಫ್ ಪ್ಲಸ್ ಸೈನ್ ಆರ್ ಕಾಸ್ ಕ್ಯಾನ್ ವೇರಿ ಫ್ರಮ್ -1 to 1. So we can guess the value. We can guess what is the minimum value of that, what's the maximum value of that. Then we can go to check in options. ಯಾವ್ದನ್ನ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು ಅಂತ ಚೆಕ್ ಮಾಡ್ಬೋದು ನಾವು. ಇದನ್ನು ನೀವು ಕಲಿಬೇಕು. ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಫಾರ್ CET. ಅರ್ಥ ಆಯ್ತಾ? ಗೆಟ್ ಇಟ್ ಆಫ್ 2 ಆಪ್ಷನ್ಸ್. ನಾವು ವಿ ಹ್ಯಾವ್ 1/2 and 3/2. ನೀವು ಕಾಮನ್ ಸೆನ್ಸ್. ಸೊ 1/2 ಅಂದರೆ ಏನಪ್ಪ? ಪ್ಲಸ್ ಅಂದರೆ ಆಲ್ರೆಡಿ 1 ಇದೆ. ಇಫ್ ಐ ವಾಂಟ್ ಟು ಗೆಟ್ 1/2, ಮೈ ಆಪ್ಷನ್ ಶುಡ್ ಬಿ ಹಾಫ್. ನನಗೆ ಇದ್ರ ವ್ಯಾಲ್ಯೂ ಬಂದು -1/2 ಬರಬೇಕು, ಇಲ್ಲ ನನಗೆ +1/2 ಬರಬೇಕು. ನಾವು ವಿ ಡೋಂಟ್ ಹ್ಯಾವ್ ಅನ್ ಆಪ್ಷನ್, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಬಿಕಾಸ್ ಬೋತ್ ಕ್ಯಾನ್ ಪಾಸಿಬಲ್. ಬಿಕಾಸ್ cos 1200 we don't know. Both can possible. So we just now calculated. The answer we got as cos 60 degree. Cos 1200 as it is -1/2. Therefore, so it is 1 - answer is half. But we learned a method to eliminate. That is most important, ಮಕ್ಕಳೇ. ಅರ್ಥ ಆಯ್ತಾ ಮಕ್ಕಳೇ, ನನ್ನ ಮುದ್ದು ಮಕ್ಕಳೇ? ನಿಮ್ಮ ಇನ್ನೇನು 1 ವರ್ಷ ಆಮೇಲೆ ನೀವೆಲ್ಲ PUC, ನಿಮ್ಮ ಮಕ್ಕಳಲ್ಲ, ನೀವೆಲ್ಲ ಆಮೇಲೆ ಡಿಗ್ರಿ ಕಾಲೇಜ್ ಹೋಗ್ತಾ ಇದ್ದಾರೆ, ಭಾಳ ಅಂತ ಹೇಳಿದ್ರೆ ಹೊಡೆಯೋದು. ಅಪ್ ಟು 12th ಪಾಪ ನಿಮಗೆ ಮರ್ಯಾದೆ ಕೊಡ್ತಾ ಇದ್ದೀವಿ. ಆಮೇಲೆ ಇಂಜಿನಿಯರಿಂಗ್ ಹೋದ್ಮೇಲೆ ಯಾರು ನಿಮ್ಗೆ ಮರ್ಯಾದೆ ಕೊಡಲ್ಲ.
ನಾನೇ ನಿಮ್ಮ ಮಕ್ಕಳನ್ನ ಕೈಲಿ ಬರ ಇಲ್ಲಿ ಅಂತ ಹೇಳ್ತೀನಿ. ಯಾರು ನೀವು PUC ಕಾಲೇಜ್ ನೀವು ಇಂಜಿನಿಯರ್ ಕಾಣಿಸ್ತಾ ಇದೆ, ಬರ ಇಲ್ಲಿ ಅಂತ ಹೇಳೋದು. ಮಕ್ಕಳೆಲ್ಲ ಅಪ್ ಟು 12th ಪಾಪ ನೀವು ಚಿಕ್ಕ ಮಕ್ಕಳು ಅಂದ್ಬಿಟ್ಟು ಐ ಆಮ್ ಅಸ್ಯೂಮಿಂಗ್ ಬಟ್ ಯು ಆರ್ ನಾಟ್. ವಿಚ್ ಆರ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್? KCET 2025 ಓಕೆ. ಮಾಡಿ ಆನ್ಸರು. ಯು ಶುಡ್ ಗೆಟ್ ಆನ್ಸರ್ ಇನ್ 30 seconds, ವಿಚ್ ಇಸ್ ನಾಟ್ ಪಾಸಿಬಲ್. ನೋಡಿ 2π, ಫಸ್ಟ್ ಆಫ್ ಆಲ್ multiples of 2π is always 0, right? Whether it's negative or positive doesn't matter. Actually, if you have any other value like sin 30 minus sin 30 and sin minus 30 is ಎರಡು ಸೇಮ್ ಅಲ್ಲ, ಬಿಕಾಸ್ ನೆಗೆಟಿವ್ ಬರುತ್ತೆ ಆಚಕ್ಕೆ. ಸೊ ಆಬ್ವಿಯಸ್ಲಿ 0 0 ಎರಡಕ್ಕೂ, ಸೊ ಇಟ್ ಇಸ್ ಕರೆಕ್ಟ್. sin 4π sin ಆಫ್ ಕೋರ್ಸ್ ಕರೆಕ್ಟ್, ಬಿಕಾಸ್ 4π ಅಂದರೆ ಫುಲ್ ಒಂದು ರೌಂಡ್, ಇಲ್ಲಿ ಸ್ಟಾರ್ಟ್ ಆಗಿ 2π ಮತ್ತೆ 2π ಒಂದು ಸೇಮ್ ಅಲ್ಲೇ ಬರುತ್ತೆ. 6π ಅಂದರೆ 3 ರೌಂಡ್ಸ್, 3 ರೌಂಡ್ಸ್, 1 2 3 ಸೇಮ್ ಅಲ್ಲೇ ಬರುತ್ತೆ. ಆನ್ಸರ್ ಈಸ್ ಸೇಮ್. What about tan 45 degrees? So where is tan 45 degrees? So if I take the ASTC rule, so this is 45 degrees alva. Nodi, this is 45 degrees. They are asking what about tan minus 315 degrees? Nodi, ನಾನು ಯಾವತ್ತಾಗ ಮೈನಸ್ ಅಂತ ಹೆಂಗೆ ಗೊತ್ತಿರೋಣ. What does it mean? This is when something measured like this is 45, it's positive. And if you measure same thing with like this, it is negative. ಅದನ್ನು ನಾನು ಬರ್ದೀನಿ ಆಲ್ರೆಡಿ ನೋಡಿ. ಸೊ ಈ ಥರ ಮೆಷರ್ ಮಾಡಿದ್ರೆ ನಿಮಗೆ ಇದು ಪಾಸಿಟಿವ್, ಈ ಥರ ಮೆಷರ್ ಪಾಸಿಟಿವ್, ಈ ಥರ ಮಾಡಿದ್ರೆ ನಿಮ್ಗೆ ನೆಗೆಟಿವ್. ಓಕೆ, ಸೊ ಅಂದರೆ ಎಕ್ಸಾಕ್ಟ್ಲಿ ನಿಮಗೆ ಸೇಮ್ ಅದೇ ಬರುತ್ತೆ ನಿಮಗೆ. ಸಿ ವೆದರ್ ಯು ಟೇಕ್ 315 degrees, that's nothing but 360 minus 45 degrees ಅಲ್ವಾ. ಸೊ ಯು ವಿಲ್ ಗೆಟ್ 315 only. ಯು ಆರ್ ಮೆಷರಿಂಗ್ ಸೇಮ್ ಲೈನ್ ಓನ್ಲಿ, ಒನ್ ಲೈಕ್ ದಿಸ್, ಒನ್ ಲೈಕ್ ದಿಸ್. ಸೊ ಆನ್ಸರ್ ಇಸ್ ಸೇಮ್. ನೀವು ಯೂಸಿಂಗ್ ASTC ರೂಲ್ ಮಾಡೋದು ಸೇಮ್ ಬರುತ್ತೆ. ವಾಟ್ ಅಬೌಟ್ cos 5π 4π? ಆಬ್ವಿಯಸ್ಲಿ 4π ಬಂದು ಇಲ್ಲಿರುತ್ತೆ, ಬಿಕಾಸ್ when you take ASTC rule 4π comes always here, 2π 4π 6π comes here, but even multiples of pi, that is 2n pi comes here. Odd multiples of pi like pi, n like pi, 3π 4 6 5π will come here. See, these two are not equal, because cos 4π comes this side, cos 5π comes this side. So one there was 0 ಇದೆ, ಒಂದು ನೆಗೆಟಿವ್ ಇರುತ್ತೆ. Therefore the option is not this. ಮತ್ತೆ ನೀವು ಯಾವ್ದು ಬುಕ್ ತೊಗೊಂಡ್ರೆ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತಿರ್ತೀರ. ದಟ್ಸ್ ರಾಂಗ್. ಅರ್ಥ ಆಯ್ತಾ? ದಿಸ್ ಇಸ್ ಹೌ ಯು ಶುಡ್ ಡೂ ಇಟ್ ಮಕ್ಕಳೇ. ಸೊ ದೇ ಹ್ಯಾವ್ ಡನ್ ಇಟ್ ಹಿಯರ್. ಇದೆಲ್ಲ ಕೊಟ್ಟು ನೋಡಿಲ್ಲ ಇಲ್ಲಿ. ಸೊ 2n pi ಅಂದರೆ ಏನು, 2n plus 1 pi, ಅದು ಆಡ್ ಮಲ್ಟಿಪಲ್. n is equal to 1 ಹಾಕಿದ್ರೆ ನಿಮಗೆ 3 ಬರುತ್ತೆ, n is equal to 0 ಹಾಕಿದ್ರೆ ನಿಮಗೆ ಪೈ ಬರುತ್ತೆ, ಪೈ 3π ಲೈಕ್ ದ್ಯಾಟ್. ದಯವಿಟ್ಟು ನೋಟ್ಸ್ ಮಾಡ್ಕೊಳ್ರೋ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಕ್ಲಾಸಸ್ ತಗೊಳ್ಳಾಗಬೇಡಿ, ಬಿಕಾಸ್ ನನಗೇನು ಗೊತ್ತಾಯಿತು, ವೈ ಆಮ್ ಡೂ ನಾನು ಆಲ್ರೆಡಿ ಈಗಲಿಂದನೇ ವೀಡಿಯೋಸ್ ಮಾಡ್ತಾ ಇದ್ದೀನಿ. ನಿಮ್ಮ CET ಇನ್ನೂ 3-4 months ಇದೆ. ಸೊ ಬಿಕಾಸ್ ಎವ್ರಿ ಟೈಮ್ ನಮ್ಮ ಮಕ್ಕಳು ಬೋರ್ಡ್ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸಿಂಪ್ಲಿಫೈಡ್ ಮೈಂಡ್ಸ್ ಅಂದರೆ ಯು ಕ್ಯಾನ್ ಸಿ whenever I go to examination center, ಮಕ್ಕಳು ಸರ್ CET ತುಂಬ ಕಷ್ಟಪಡ್ತಾ ಇದ್ದಾರೆ ಮಕ್ಕಳು ಪಾಪ. ದಟ್ಸ್ ವೈ ಐ ಟೆಲ್. ಈಗ ನಾನು ಧೈರ್ಯವಾಗಿ ಹೇಳ್ತೀನಿ, ಹೋಗಿ CET ವೀಡಿಯೋಸ್ ಹೋಗಿ ನೋಡಿ ಅಂದ್ಬಿಟ್ಟಂತ. ಸೊ ಐ ವಾಂಟೆಡ್ ಟು ಡೂ ವೆರಿ ಗುಡ್ CET ಲೆಕ್ಚರ್ಸ್. ಐ ಹೋಪ್ ಯು ಆರ್ ಎಂಜಾಯಿಂಗ್ ಇಟ್. ಇದೆಲ್ಲ ಫಾರ್ಮ್ಲೆಸ್ ನೆನ್ಪಿಟ್ಕೊಳ್ಳಿ. ಐ ನಾಟ್ ಎಕ್ಸ್ಪ್ಲೇನ್ ಫರ್ದರ್ ಹಿಯರ್ ಎನಿಥಿಂಗ್. ಓಕೆ, ಆ್ಯಂಡ್ ಅದಾದಮೇಲೆ ಯಾವ್ದಾದ್ರು ಫಾರ್ಮ್ಲೆಸ್ ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಮಾಡಿ, ನಾನು ಬರೀಬೇಕಾದ್ರೆ ಫಾಸ್ಟಾಗಿ ಬರ್ಕೊಂಡು ಹೋಗಿದ್ದೀನಿ. ಓಕೆ, ನೆಕ್ಸ್ಟ್. ಓಕೆ, ಲುಕ್ ಎಟ್ ದಿಸ್ ಕ್ವೆಶನ್. ಈ ಥರ 2-3 ಕ್ವಶನ್ ಮಾಡಿ CET ಎಕ್ಸಾಮಲ್ಲಿ. ಓಕೆ, ಸೊ ಆಬ್ವಿಯಸ್ಲಿ ಇಟ್ಸ್ ಹಾಫ್ ಆ್ಯಂಗಲ್ ಫಾರ್ಮುಲಾಸ್. ಸೊ ವಿ ಹ್ಯಾವ್ ಯೂಸ್ ದಿಸ್ ಫಾರ್ಮುಲಾಸ್ ಹಿಯರ್, ರೈಟ್? ಇಲ್ಲಿ ನೋಡಿ ಫಾರ್ಮುಲಾಸ್. ಇದು 1 + cos θ ಬಂದು 2 cos square θ ಅಲ್ವಾ? ಸೊ ಈ ಫಾರ್ಮುಲಾಗೆ, ಈ ಕ್ವಶನ್ಗೆ ನೀವು ಯಾವ ಬುಕ್ ತೆಗೆದು ನಿಮಗೆ ಶಾರ್ಟ್ ಕಟ್ ಸಿಗೋದೇ ಇಲ್ಲ. ಆದರೂ ನಾನು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ಬನ್ನಿ ನಿಮಗೆ ಇದಕ್ಕೆ. ಓಕೆ, ಲೆಟ್ಸ್ ಸಿ ಹೌ ಟು ಗೆಟ್ ದ ಆನ್ಸರ್ ಫಾರ್ ದಿಸ್. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈಗ ನನ್ನ ಹತ್ರ ಈಗ 1 + cos 2θ ಇದ್ದರೆ ನನಗೆ 2 cos square θ ಬರುತ್ತೆ ಅಲ್ವಾ? ಅಂದರೆ 2θ ಇದ್ದರೆ ನನಗೆ θ ಬರುತ್ತೆ, ರೈಟ್? ಕರೆಕ್ಟ್. ನಾವೀಗ ಯಾಕೆ ಆಬ್ವಿಯಸ್ಲಿ ಅದು ರೂಟ್ ಇದೆ, ಸೊ ರೂಟ್ ಇರೋದ್ರಿಂದ ಇಲ್ಲಿ ರೂಟ್ ತೊಗೊಂಡ್ರೆ ನಂಗೆ ಐ ಗೆಸ್ ಜಸ್ಟ್ ವಿತ್ cos θ. ಅಂದರೆ ಆ್ಯಂಗಲ್ ಬಂದು ಅರ್ಧ ಆಗುತ್ತೆ. ಏನಾಗುತ್ತೆ, ಆ್ಯಂಗಲ್ ಬಂದು ಅರ್ಧ ಆಗುತ್ತೆ, ಹಾಫ್ ಆಗುತ್ತೆ. ಸೊ ಅಂದರೆ 8θ ಇರೋದು ಹಾಫ್, 8θ ಹಾಫ್ ಅಂದರೆ ನಾನು ಒಂದ್ಸಲಿ ಕ್ಯಾಲ್ಕುಲೇಷನ್ ಮಾಡಿದಾಗ 8θ ಬಂದು ಹಾಫ್, ದಟ್ ಈಸ್ 4θ ಆಗುತ್ತೆ ಈ ಒಂದು ರೂಟಲ್ಲಿ. ಮತ್ತೆ ಇನ್ನೊಂದು ರೂಟ್ ತೊಗೋಬೇಕು ನಾನು. 4θ ಇರೋದು ನನಗೆ 2θ, ಅದು ಅರ್ಧ 2θ ಆಗುತ್ತೆ. ಮತ್ತೆ ರೂಟ್ ತೊಗೋಬೇಕು ನಾನು ಇನ್ನೊಂದು ಸತಿ, 2θ ಇರೋದು θ ಆಗುತ್ತೆ. ಸೊ ದ ಆಪ್ಷನ್ ಶುಡ್ ಹ್ಯಾವ್ θ. 7θ ಇದೆ, ನೀನು ಆಚೆ ಹೋಗಪ್ಪ θ/2, ನೀನು ಆಚೆ ಹೋಗು sin 2θ. ಈ ಎರಡು ಆಪ್ಷನ್ ಆಗಿರ್ಬೋದು ಅಲ್ವಾ? ಮತ್ತೆ ಇನ್ನೊಂದು ಮತ್ತೆ ಯೋಚನೆ ಮಾಡೋಣ ಈಗ. ಓಕೆ ನೋಡಿ, ಈ ಲಾಸ್ಟ್ ಆಪ್ಷನ್ ನೋಡಿ, ಇಲ್ಲಿ ಪ್ಲಸ್ ಇದೆ. ನನಗೆ ಸಮಥಿಂಗ್ ಲೈಕ್, ಅಫ್ಕೋರ್ಸ್ ನಾವು 2 ಕಾಮನ್ ತೊಗೊತೀವಿ. ನಾವು ಸಮಥಿಂಗ್ ಲೈಕ್ ಪ್ಲಸ್ ಬಂದಾಗ ನನಗೆ ಏನು ಬರುತ್ತೆ ಆಪ್ಷನ್ನು? ಸಮಥಿಂಗ್ ಪ್ಲಸ್ ಬಂದಾಗ ನನಗೆ ಕಾಸ್ ಬರುತ್ತೆ. ಇದೇ ನನಗೆ ಮೈನಸ್ ಬಂದಾಗ
ನನಗೆ ಮೈನಸ್ ಬಂದಾಗ ಸೈನ್ ಬರುತ್ತೆ. ನನಗಿಲ್ಲಿ ಪ್ಲಸ್ ಇದೆ, ನನಗೇನು ಬರಬೇಕು ಆನ್ಸರು? ಕಾಸ್ ಬರಬೇಕು. ಈಗ ಆನ್ಸರು ಹೌ ಇಸ್ ದ ಆಪ್ಷನ್ಸ್? ದಿಸ್ ಇಸ್ ಕಾಲ್ಡ್ ಎಲಿಮಿನೇಷನ್. ಸೊ ಆ್ಯಕ್ಚುಯಲ್ ಮೆಥಡ್ ನಾನು ಟೀಚೇ ಮಾಡಲ್ಲ ಇಲ್ಲಿ. ಅದಕ್ಕೇನು ಹೇಳೋದು, ಫಾರ್ಮ್ಲೆಸ್ ಗೊತ್ತಿದ್ರೆ ಏನು ನೀವು ಬುಕ್ಸ್ ಅದು ಓಪನ್ ಮಾಡಿದ್ರೆ ಇದನ್ನು ಕಾಮನ್ ತೊಗೊಂಡು ಸಿಂಪ್ಲಿಫೈ ಮಾಡಿ, ಕಾಮನ್ ತೊಗೊಂಡು ಸಿಂಪ್ಲಿಫೈ, 3 ಸತಿ ಕಾಮನ್ ತೊಗೊಂಡು ಸಿಂಪ್ಲಿಫೈ ಮಾಡಿದ್ದಾರೆ. ಸಿಂಪಲ್. ಈ ಥರ 2-3 ಕ್ವಶನ್ಸ್ ತುಂಬ ಹಳೆಯ ಪೇಪರಲ್ಲಿತ್ತು. ಸೊ ಎನಿವೇರ್ ಐ ಹ್ಯಾವ್ ಡನ್ ದಟ್. ಓಕೆ, ಅರ್ಥ ಆಯ್ತು ಕ್ಲಿಯರಾಗಿ? ಸೊ ದಿಸ್ ಹೌ ಇಟ್ ಇಸ್ ನಾವು ಬೇಸಿಕಲಿ. ಸೊ ಹೇಗೆ ಆ್ಯಕ್ಚುಯಲ್ ಮೆಥಡ್ ಏನು ಹೇಳ್ಕೊಡೋದಿಲ್ಲ, ಹೇಳ್ಕೊಡ್ತೀನಿ ಬಿಡಿ. ಓಕೆ, ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ರೂಟ್ ಇದೆಯಲ್ಲಪ್ಪ, 3 ಸತಿ ರೂಟು. ಇದು ತುಂಬ ಕ್ವಶನ್ ಮಕ್ಕಳೇ. ರೂಟ್ ಇಂಟಿಗ್ರೇಷನಲ್ಲಿ ಬರುತ್ತೆ, ಡಿಫ್ರೆನ್ಸೇಷನಲ್ಲಿ ಬರುತ್ತೆ. ಅದು ಇನ್ಫಿನಿಟಿ ಕೊಟ್ಬಿಡ್ತಾನೆ ಇಂಟಿಗ್ರೇಷನ್ ಡಿಫ್ರೆನ್ಸೇಷನಲ್ಲಿ. 2 ಪ್ಲಸ್ ಆ್ಯಂಡ್ ರೂಟ್ ಆಫ್ 2 ಪ್ಲಸ್ 2 cos 8 theta. So if you're not learning in this way, that means you're not learning CET correct way. ನಂಗೆ ತುಂಬ ಜನ ಮಕ್ಕಳು ಕಂಪ್ಲೇಂಟ್ ಮಾಡ್ತಾರೆ, ಸರ್ ನಮ್ಮ ಕಾಲೇಜಲ್ಲಿ ಸುಮ್ಮನೆ PPT ಹಾಕ್ಬಿಟ್ಟು ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಸರ್ ಅಂತ. ದಟ್ಸ್ ರಾಂಗ್. ಅವ್ರು ಹೇಗೆ ಟೀಚ್ ಮಾಡಲಿ ಮಕ್ಕಳೇ. ಸೊ ಯು ಆರ್ ಲರ್ನಿಂಗ್ ರೈಟ್. ಸೊ ಕರೆಕ್ಟಾಗಿ ಕಲೀರಿ. ಸೊ ಆ್ಯಂಡ್ ಫರ್ಗೆಟ್ ಅಬೌಟ್, ಈಗ ನಾನು ಬಿಡಿ, ನನ್ನ ಬಗ್ಗೆನೇ ಬಿಟ್ಬಿಡಿ. ಐಮ್ ಟೆಲಿಂಗ್ ಯು ಟೇಕ್ ಒಂದು ಕ್ವಶನ್ ತೊಗೊಂಡಾಗ ಯೋಚನೆ ಮಾಡಿ ಕೂತ್ಕೊಂಡು ಅದ್ರ ಬಗ್ಗೆ. ಮಕ್ಕಳು ಏನು ಗೊತ್ತಾ ಇನ್ನೊಂದು ತಪ್ಪು ಮಾಡೋದು, ನಂಗೆ ತುಂಬ ಸಹ ಕ್ವಶನ್ ಕೇಳ್ತಾ ಇರ್ತಾರೆ. ನನಗೆ ಇದೇ ಕ್ವಶನ್ IAS ಕ್ವಶನ್ ನಮ್ಗೆ ಕೇಳೋದು ತುಂಬ ಜನ. ಐ ಥಿಂಕ್ ನೀವು ಈ ಕ್ವಶನ್ ನಾನು ಕೇಳಿದೆ ನೀವು ಆಲ್ರೆಡಿ ಕ್ಲಾಸಲ್ಲಿ. ಸರ್ ನಾನು ದಿನಕ್ಕೆ ಎಷ್ಟು ಕ್ವಶನ್ ಸಾಲ್ವ್ ಮಾಡಬೇಕು ಸರ್ CETಗೆ ಅಂತ ಕ್ವಶನ್ ಕೇಳ್ತೀರಾ. ಓಕೆ 100 ಸಾಲ್ವ್ ಮಾಡಿ 200 ಸರ್. ಇಟ್ಸ್ ನಾಟ್ ಅಬೌಟ್ ನಂಬರ್, ಇಟ್ಸ್ ನಾಟ್ ಅಬೌಟ್ ಸಾಲ್ವಿಂಗ್ 100-200 ಕ್ವಶನ್ಸ್. ಇಟ್ಸ್ ಅಬೌಟ್ ಇಫ್ ಯು ಟೇಕ್ ಒನ್ ಕ್ವಶನ್, ಹವ್ ಯು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಇನ್ ಆಲ್ ರೌಂಡ್. ಆ ಕ್ವಶನ್ನ ಹೆಂಗೆ ಟ್ವಿಸ್ಟ್ ಮಾಡಿದ್ರು ಇನ್ನೊಂದು ನೀವು ಮಾಡೋಷ್ಟು ಕೆಬಿಲಿಟಿ ಬರಬೇಕು. ಆ ಕ್ವಶನ್ ತೊಗೊಂಡು ಫಸ್ಟ್ ನೀವು ಟ್ರೈ ಮಾಡಿ, ಆಪ್ಷನ್ಸ್ ಎಲಿಮಿನೇಟ್ ಮಾಡಿ, ಅದಾದಮೇಲೆ ಬೇರೆ ಯಾವುದೋ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ, ಇನ್ನೊಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿ, ಇನ್ನೊಂದು ಫಾರ್ಮುಲಾ ಟ್ರೈ ಟು ಯೂಸ್ ಡೂ ಇಟ್. ಅರ್ಥ ಆಯ್ತಾ? ಆಗ ನಿಮ್ಗೆ ಏನು ಬರುತ್ತೆ, ನಿಮಗೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಹೌ ಮೆನಿ ವೇಸ್ ಇಟ್ ಕ್ಯಾನ್ ಬಿ ಸಾಲ್ವ್ಡ್ ಅಂತ. ಒನ್ ಕ್ವಶನ್ ಕ್ಯಾನ್ ಬಿ ಸಾಲ್ವ್ಡ್ 3 to 4 ways. ದಟ್ ಮೀನ್ಸ್ ಸಾಲ್ವಿಂಗ್ ಒನ್ ಕ್ವಶನ್ ಇಸ್ ಈಕ್ವಲ್ ಸಾಲ್ವಿಂಗ್ 4 questions. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ನಾಟ್ ಅಬೌಟ್ ಸಾಲ್ವಿಂಗ್ ನಾನು 100 ಮಾಡಿದೆ, ಆಪ್ಷನ್ ನೋಡೋದು ಹಿಂಗೆ ಬುಕ್ ತೊಗೊಳೋದು, ಆಪ್ಷನ್ ನೋಡೋದು, ಓಕೆ ನಂಗೆ ಬಂದಿಲ್ವಾ ಚಿಂತೆ ಚೆಕ್ ಮಾಡೋದು, ಆನ್ಸರ್ ಗೊತ್ತಾಯ್ತು, ಟಿಕ್ ಟಿಕ್ ಟಿಕ್. ಈ ಥರ ಮಾಡಿದ್ರೆ 100 ಕ್ವಶನ್ 1000 ಕ್ವಶನ್ ಮಾಡೋದು ವೇಸ್ಟ್. ಯು ವಿಲ್ ನೆವರ್ ಲರ್ನ್. ಯು ವಿಲ್ ಲರ್ನ್ ದೀಸ್ ಕೈಂಡ್ ಆಫ್ ಮೆಥಡ್ಸ್. ಅರ್ಥ ಆಯ್ತಾ? ಸೊ ನಾನು ಮಕ್ಕಳಿಗೆ ಯಾವತ್ತೂ ಹೇಳ್ತೀನಿ, ಈವನ್ ನಾನು ವೆನ್ ಐ ಆಮ್ ಸ್ಟಡಿಂಗ್ ಆಲ್ಸೋ ಐ ಡಿಡ್ ಸೇಮ್ ಮಿಸ್ಟೇಕ್ ಡ್ಯೂರಿಂಗ್ ಮೈ PUC. I did same mistake during my previous preparations. But during my engineering, ನಾನು IITಗೆ ಹೋಗ್ಬೇಕಂತ, I am from IIT, right? ಸೊ ಗೇಟ್ ಎಕ್ಸಾಮ್ ಅಂತ ಇರುತ್ತೆ. ಆ ಗೇಟ್ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ ನನಗೆ ಔಟ್ ಆಫ್ ಔಟ್. ಸೊ 15 ಮಾರ್ಕ್ಸ್ 20 ಮಾರ್ಕ್ಸ್ ಇರುತ್ತೆ. ಅದು 4 ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಮ್ಯಾಥಮೆಟಿಕ್ಸ್, M1 M2 M3 M4. ಅದರಲ್ಲಿ ಎಲ್ಲದರಲ್ಲೂ IIT ಗೇಟ್ ಎಕ್ಸಾಮ್ ಇಸ್ ಸೆಟ್ ಬೈ IITs. ಅದರಲ್ಲಿ ಐ ಗಾಟ್ ಮ್ಯಾಥ್ಸ್ ಔಟ್ ಆಫ್ ಔಟ್. ಯಾಕೆ ಅಂತ ಹೇಳಿದ್ರೆ ದೆನ್ ಐ ಅಂಡರ್ಸ್ಟುಡ್ ನಾನು PUCಯಲ್ಲಿ ಕಲಿತಿದ್ದು ರಾಂಗ್ ಅಂತ. ಬಟ್ ಐ ಆಮ್ ವೆರಿ ಹ್ಯಾಪಿ. ಐ ಆಮ್ ಟೀಚಿಂಗ್ ಯು ಆಲ್ ದಿಸ್ ಥಿಂಗ್ಸ್ ಮೆಥಡ್ ರೈಟ್ ನಾವು. ನಿಮ್ಗೆ ಈಗಲೇ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡಬೇಕು, ಹೇಗೆ ಆಪ್ಷನ್ಸ್ ಎಲಿಮಿನೇಟ್ ಮಾಡಬೇಕು, ಹೇಗೆ ಯೋಚನೆ ಮಾಡಬೇಕು ಕ್ವಶನ್ಸ್ನ ಅಂತ. ಅರ್ಥ ಆಯ್ತಾ? ನಮ್ಮ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಐ ಆಮ್ ನಾಟ್ ಅ ಟಾಪರ್. ನಾನು ಲಿಟ್ರಲಿ ಹೇಳ್ತಾ ಇದ್ದೀನಿ, ನನಗಿಂತ ಒಂದು ನನ್ನ ಮೇಲೆ ಒಂದು 7-8 ಜನ ಟಾಪರ್ಸ್ ಇದ್ದಾರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಐ ಆಮ್ ನಾಟ್ ದ ಕಾಲೇಜ್ ಟಾಪರ್. ಬಟ್ ನಮ್ಮ ಇಡೀ ಕ್ಲಾಸಲ್ಲಿ ನಾನು ಒಬ್ಬನೇ IITಗೆ ಹೋಗಿದ್ದು. ದಟ್ಸ್ ದ ಡಿಫ್ರೆನ್ಸ್. ಅರ್ಥ ಆಯ್ತಾ? ಟಾಪರ್ ಆಗಿದ್ದು ಇಂಪಾರ್ಟೆಂಟ್ ಅಲ್ಲ. ನೀವು ಅದೇ ಆಗೋದು ಬೋರ್ಡ್ ಎಕ್ಸಾಮಲ್ಲಿ. ಬೋರ್ಡ್ ಎಕ್ಸಾಮಲ್ಲಿ ಟಾಪರ್ ಆಗ್ತೀರಾ, ಬಟ್ ಇದರಲ್ಲಿ CETಯಲ್ಲಿ ದಟ್ಸ್ ಇಂಪಾರ್ಟೆಂಟು. ಸೊ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಎನಿವೇರ್ ಇದು ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ಕಾಮನ್ ತೊಗೊಂತೀನಿ. ಐ ಥಿಂಕ್ ಐ ಕೀಪ್ ಟೆಲಿಂಗ್ ಇನ್ ಬಿಟ್ವೀನ್. ಐ ಹೋಪ್ ಐ ಆಮ್ ನಾಟ್ ವೇಸ್ಟಿಂಗ್ ಯುವರ್ ಟೈಮ್. ಸೊ ಎನಿವೇರ್ ಆ್ಯಕ್ಚುಲಿ ರೆಕಾರ್ಡೆಡ್ ವಿಡಿಯೋ ಅದೇ ನಿಮ್ಗೆ ಇನ್ನೂ ಈಸಿನೇ. ಇದನ್ನೇ ನಾನು ಲೈವ್ ಮಾಡಿಬಿಟ್ರೆ ಟುಡೇ ಐ ಕುಡ್ ಟೇಕನ್ ಲೈವ್. ಆ್ಯಕ್ಚುಲಿ ಟುಡೇ ಲೇಟ್ ಆಯಿತು, ಇವತ್ತು ವಿಡಿಯೋ ಅಪ್ಲೋಡ್ ಆಗಬೇಕಾಗಿತ್ತು. ಇಟ್ ವಾಸ್ ಲೇಟ್. ಐ ಕುಡ್ ಟೇಕನ್ ಸೇಮ್ ಕ್ಲಾಸಸ್ ಲೈವ್. ಬಟ್ ಲೈವ್ ತೊಗೊಂಡ್ರೆ ಅಟ್ಟ ಟೈಮ್ ವೇಸ್ಟು. ಸುಮ್ಮನೆ ಕತೆ ಪುರಾಣ ಹೇಳ್ಕೊಂಡು 1 hour ಲೆಕ್ಚರ್ 4 hour ಲೆಕ್ಚರ್ ಆಗುತ್ತೆ. ಅಲ್ಲಿ ಇವಾಗ ಸಿಂಪಲ್ ಎಕ್ಸಾಂಪಲ್ ಟ್ರಿಗ್ನೋಮೆಟ್ರಿ ನೋಡಿದಲ್ಲ ಇವತ್ತು. ಟೇಕ್ ಎನಿ ಅದರ್ ಚಾಪ್ಟರ್ಸ್ ಆಫ್ ಮೈನ್ Oneshots. ಟೇಕ್ ಎನಿ ಲೈವ್, ಕಂಪೇರ್ ಇಟ್ ವಿತ್ ಎನಿ ಲೈವ್ ಲೆಕ್ಚರ್ಸ್. ಯು ವಿಲ್ ಸಿ ದ್ಯಾಟ್ you will learn better than that in just 1 hour, in just 45 minutes or 1.5 hours. Concise ಮಾಡ್ತೀವಿ. ಸೊ ಐ ರಿಯಲಿ ಲೈವ್ ಇಸ್ ಇಂಪಾರ್ಟೆಂಟ್ ಟು ಡಿಸ್ಕಸ್, ಟು ಆಸ್ಕ್ ದ ಡೌಟ್ಸ್, ಅವೆಲ್ಲ ಇಂಪಾರ್ಟೆಂಟು. ಬಟ್ ಅದನ್ನೇ ಮತ್ತೆ ಮಾಡಿಕೊಂಡ್ರೆ ಇಟ್ಸ್ ವೇಸ್ಟ್ ಆಗುತ್ತೆ ಮಕ್ಕಳು. ಸೊ ದಟ್ಸ್ ವೈ ಐ ಹ್ಯಾವ್ ಟೇಕನ್. ಆ್ಯಕ್ಚುಲಿ ಲೇಟ್ ಆಯ್ತು ನಮ್ಗೆ. ಸೊ 1 + cos 8 ಏನಾಗುತ್ತೆ ಬೇಸಿಕಲಿ? 1 + cos 8 ಬಂದು ನಿಮಗೆ 2 ಅರ್ಧ 2 cos square 2 times of 2 cos square 4 theta ಬರುತ್ತಾ? ಸೊ ನಾನು ರೂಟ್ ತೊಗೊಂಡಾಗ ಏನಾಗುತ್ತೆ, 2 2 1 ರೂಟ್ ಹೋಗುತ್ತೆ, 1 cos 4 theta ಬರುತ್ತೆ. 2 ಅರ್ಥ ಆಯ್ತೇನ್ರೋ? 2 ಇದೆ ಇಲ್ಲಿ, 1 ಹೋಯ್ತು, 2 cos square 4 theta.
ಸೊ ಒಂದು ಕಾಸ್ 4 2 ಕಾಸ್ 4 ಥೀಟಾ ನಂಗೆ ಬರುತ್ತೆ, ಮತ್ತು ಇನ್ನೊಂದು 2 ಇದೆ, ಮತ್ತು 2 + 2 ಕಾಸ್ 4 ಥೀಟಾ ಬರುತ್ತೆ ನಿಮಗೆ. ಐ ಥಿಂಕ್ ಐ ಎರೇಸ್ ಎವ್ರಿಥಿಂಗ್ ಅಲ್ಲಿ ರೈಟ್ ಇಟ್ ಮಕ್ಕಳೇ. ಸೊ ಎರೇಸ್ ಮಾಡ್ತೀನಿ, ಇಲ್ಲೇ ತೊಗೊತೀನಿ ಆಯಿತಾ. ಸೊ ಏನಾಗುತ್ತೆ ಇಲ್ಲಿ ಬೇಸಿಕಲಿ ನಾನು 2 + 2 ಕಾಸ್ 8 ಥೀಟಾ ಇದೆಯಾ, ಇದು ನಾನು 2 ಕಾಮನ್ ತೊಗೊಂತೀನಿ, ನಂಗೆ 1 + ಕಾಸ್ 8 ಥೀಟಾ ಬರುತ್ತೆ. ತುಂಬ ಲೆಂತಿ ಇದು 2 ಕಾಸ್ ಸ್ಕ್ವೇರ್ 4 ಥೀಟಾ ಬರುತ್ತೆ. ಸೊ ಇದು ಸಿಂಪ್ಲಿಫೈಡ್ ನಾವು ನನಗೆ 2 ಕಾಸ್ ಸ್ಕ್ವೇರ್ 4 ಥೀಟಾ ಬಂದು ಇನ್ಸೈಡ್. ಸೊ ರೂಟ್ 2 ಕಾಸ್ 4 ಥೀಟಾ. ಸೊ ದಿಸ್ ವಾಟ್ ಎವರ್ ಇಸ್ ಸಿಂಪ್ಲಿಫೈಡ್ ಇಟ್ ಬಿಕೇಮ್ ನಾವು ಜಸ್ಟ್ 2 ಕಾಸ್ 4 ಥೀಟಾ. ನಾವು ಔಟ್ಸೈಡ್ 1 more 2 ಆ್ಯಂಡ್ ಅದಕ್ಕೆ ರೂಟ್ ಇದೆ, ಮತ್ತು 2 ಇದೆ, ಮತ್ತು ಅದಕ್ಕೆ ರೂಟ್ ಇದೆ. ಮತ್ತೆ ಏನು ಮಾಡ್ತೀನಿ ಈಗ, ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ತೀನಿ. ಈಗ 2 + 2 ನಾನು 2 ಕಾಮನ್ ತೊಗೊತೀನಿ, ನಂಗೆ 1 + ಅದೇ ಸೇಮ್ ಅದೇ ಕಂಡ್ರೋ ಸೇಮ್ ಆನ್ಸರ್. ಐ ಡೋಂಟ್ ಲೈಕ್ ಟು ಡೂ ಇಟ್ ಇನ್ ದಿಸ್ ಮೆಥಡ್. 1 + ಕಾಸ್ 4 ಏನಾಗುತ್ತೆ, ಸೊ ನನಗೆ 2 × ಕಾಸ್ ಸ್ಕ್ವೇರ್ 2 ಥೀಟಾ ಬರುತ್ತೆ. 2 ಅದ್ರ ರೂಟ್ ತೊಗೊಬೇಕು ಮತ್ತೆ ನಾನು. ಸೊ ಐ ಹ್ಯಾವ್ ಅಗೇನ್ +2 ಹಿಯರ್, ಅಗೇನ್ ರೂಟ್ ದ್ಯಾಟ್. ಸೊ ದಿಸ್ ಬಿಕಮ್ಸ್ ಅಗೇನ್ 2 + 2 ಟು ದ ರೂಟ್ ತೊಗೊಂಡ್ರೆ ನನಗೆ 2 ಬರುತ್ತೆ, ಇದು ಅರ್ಧ ಆ್ಯಂಗಲ್ ಬರುತ್ತಲ್ವಾ, ಕಾಸ್ ಥೀಟಾ ಬರುತ್ತೆ. ಅಗೇನ್ ಮತ್ತೆ ಅದ್ರ ರೂಟು, ಮತ್ತೆ 2 ಕಾಮನ್ ತೊಗೊಂಡ್ರೆ ನಂಗೆ 1 + ಈ ಥರ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಯಾವುದೋ ಲೆಂತಿ ಕ್ವಶನ್ ಮಕ್ಕಳು. ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಮ್ಯಾಥ್ಸ್ ಟು ಬಿ ಲೆಂತಿ. ಮ್ಯಾಥ್ ಇಸ್ ವೆರಿ ಈಸಿ. ಇದು ಬಂದು ಮತ್ತೆ 2 ನಿಮಗೆ, ಇದು ನಿಮಗೆ ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. ರೂಟ್ ಆಫ್ ದ್ಯಾಟ್ 2 + 2 ಕಾಸ್ ಥೀಟಾ. ಯಾರು ಇಷ್ಟೆಲ್ಲ ಮಾಡ್ತಾರೆ ಮಕ್ಕಳೇ? ಸೊ ಐ ಹ್ಯಾವ್ ಜಸ್ಟ್ ಥಾಟ್ ಯು ದ ಆ್ಯಕ್ಚುಯಲ್ ಮೆಥಡ್. ದಿಸ್ ಇಸ್ ವೇಸ್ಟ್ ಆಫ್ ಡೂಯಿಂಗ್ ದಿಸ್ ಮೆಥಡ್. ಇನ್ನೂ ಹೇಳ್ಕೊಡಿ ಕಾನ್ಸೆಪ್ಟ್ ಅಷ್ಟೇ ನಿಮಗೆ, ಬಟ್ ಐ ಆಲ್ರೆಡಿ ಟೋಲ್ಡ್ ಯು ಹೌ ಟು ಗೆಟ್ ದ ಆನ್ಸರ್. ನಾವು ಸೊ tan A + cot A is 2. tan A. There are some questions CET like this. So tan A + cot A is 1 alpha. So can I take some value which gives 1 for me? So tan A is 1. If I take for example 45 degrees, if I take tan 45 degrees, so if I take this as like 45 degrees, and this also tan 45 is 1, cot 45 is 1, 2. So I have taken a A value suitable substitution for 45. ಅರ್ಥ ಆಯ್ತಾ? ಆ್ಯಂಡ್ ಇಲ್ಲೂ ಅಷ್ಟೇ ನೋಡಿ, ಐ ಕ್ಯಾನ್ ಟೇಕ್ ಸೇಮ್ ವ್ಯಾಲ್ಯೂಸ್ 45 ಆ್ಯಂಡ್ 45. ಐ ಗೆಟ್ ಅಗೇನ್ ವಾಟ್ tan 45 ಅಗೇನ್ ಈ ಪವರ್ 4 ಇರಲಿ, 1 to the power of 4 ಒಂದೇ ಅಲ್ವಾ. ಸೊ ಆನ್ಸರ್ ಬಂದು ನಂಗೆ ಮತ್ತೆ 2ನೇ ಬರುತ್ತೆ. ಸೊ ಆಪ್ಷನ್ ಇಸ್ 2. I can tell you there are so many questions in mathematics, not only this chapter, in many chapters, where you can literally taking by substitution. By taking a suitable substitution, you can solve the answers, including integration questions, including differentiation questions. ಈ ಥರ ಮಾಡ್ಬೋದು ನೀವು. ಆ್ಯಕ್ಚುಲ್ ಮೆಥಡ್ ಬಿಡಿ, ಅದು ಪವರ್ ಸ್ಕ್ವೇರ್ ಮಾಡ್ಕೊಂಡೆಲ್ಲ ಮಾಡಬೇಕು, ನೆಸೆಸಿಟಿ ಇಲ್ಲ ನಮಗೆ. ಸೊ ಇಸ್ ವೆರಿ ಈಸಿ. ಸೊ ವೆನ್ ಎವರ್ ಸಚ್ ಕ್ವಶನ್ಸ್ ಆರ್ ಗಿವನ್, sin x + cos x is 2, ಸ್ಪೆಷಲಿ ನಾನು ಎಷ್ಟೋ ನೋಡೀನಿ, ಎಷ್ಟೋ ನಾಟ್ ಓನ್ಲಿ ಹಿಯರ್. ರಿಲೇಷನ್ಸ್ ಫಂಕ್ಷನ್ಸ್ ತೊಗೊಳ್ಳಿ, ನೀವು ಇನ್ಯಾವುದೋ ಡಿಟರ್ಮಿನೆಂಟ್ಸ್ ತೊಗೊಳ್ಳಿ, ಇನ್ನೊಂದು ಯಾವುದೋ ಮ್ಯಾಥ್ಸ್ ಚಾಪ್ಟರ್ ತೊಗೊಳ್ಳಿ, ಯಾವುದ್ರಲ್ಲಿ ತೊಗೊಂಡ್ರು ಯು ಕ್ಯಾನ್ ಡೂ ಇನ್ ದಿಸ್ ಮೆಥಡ್ ವೆರಿ ಈಸಿ. ಯು ಕ್ಯಾನ್ ಡೂ ಮೆನಿ, ಅಟ್ಲೀಸ್ಟ್ ಒಂದು 5 ರಿಂದ 10 ಕ್ವಶನ್ ಮಾಡ್ಬೋದು ಈ ಥರ CET-ಅಲ್ಲಿ. ಬಟ್ ಯು ಟೇಕ್ ಸೂಟೇಬಲ್ ಸಬ್ಸ್ಟಿಟ್ಯೂಷನ್ ತೊಗೊಬೇಕು ನೀವು. ಅರ್ಥ ಆಯ್ತಾ? ಆ್ಯಕ್ಚುಲ್ ಮೆಥಡ್ ಏನಾಗುತ್ತೆ ಇಲ್ಲಿ ಬೇಸಿಕಲಿ, ಆ್ಯಕ್ಚುಲ್ ಮೆಥಡ್ ಬಂದು ಆ್ಯಂಡ್ tan A + cot A. ಸೊ ವೆರಿ ಸಿಂಪಲ್ ಮಕ್ಕಳ, ಯು ಹ್ಯಾವ್ ಟು ಸ್ಕ್ವೇರ್ ಇಟ್, 2 ಬರುತ್ತೆ. ಸೊ A + B whole square +2 tan A cot A. 4 ಬರುತ್ತೆ. tan A cot A ಕ್ಯಾನ್ಸಲ್ ಬಿಕಾಸ್ ರೆಸಿಪ್ರೋಕಲ್. ಮತ್ತೆ 2 ಈ ಕಡೆ ಬರುತ್ತೆ. ಸೊ ಯು ವಿಲ್ ಗೆಟ್ ಅಗೇನ್ ಲೈಕ್ tan square A + cot square A, ಮತ್ತೆ 4 - 2 ನಿಮಗೆ 2 ಬರುತ್ತೆ. ಮತ್ತೆ ಅದನ್ನು ಸ್ಕ್ವೇರ್ ಮಾಡಿದ್ರೆ ನಿಮ್ಗೆ ಅದೇ ಮತ್ತೆ ಸ್ಕ್ವೇರ್ ಮಾಡಿ ಮತ್ತೆ 2 ತೊಗೊಂಡ್ರೆ ನಿಮ್ಗೆ ಮತ್ತೆ ಆನ್ಸರ್ 2ನೇ ಬರುತ್ತೆ. ಈಗ ಅಗೇನ್ ಬಿಕಮ್ tan 4 cot 4, 2 tan square into cot square. tan square ಕ್ಯಾನ್ಸಲ್ ಆಗುತ್ತೆ. ಯು ಹ್ಯಾವ್ 4 this side, bring the 2 that side, again you get the answer is 4. Sorry, 2. Answer is 2. ಅರ್ಥ ಆಯ್ತಾ? Let's go for next question now. The value of 1 + sin theta sin square theta cos up to infinity 2 √3 + 4. Okay. ಏನು ಹೇಳ್ತಿದ್ದಾರೆ ಇಲ್ಲಿ? 1 plus you have something r r square r cube up to infinity. Okay, so wait, this is nothing but GP. Sometime question will be coming from mixing question ಕೊಡ್ತಾ ಇತರ simple. So sum of infinity terms basically ಏನಾಗುತ್ತೆ 1 divided by 1 minus r. So 1 divided by r ಬಂದು sin theta. So this value should be equal to 2 √3 + 4. Please use your concept clarity plus common sense. Tell me the answer. ನೀವು ಯೋಚನೆ ಮಾಡಿ. ನನಗೆ ಆಪ್ಷನ್ಸಲ್ಲಿ √3 ಬರಬೇಕು. ಬರುತ್ತಾ? 5/6 ಹಾಕಿದ್ರೆ sin 30
sin 30 ಹಾಕಿದ್ರೆ ಅರ್ಧ ಬರುತ್ತಾ? ಬರಲ್ಲ. 5/4 sin 45 1/√2 √3 ಬರ್ ಸಾಧ್ಯ ಇದೆಯಲ್ಲ, ನಾನು 1/√2 ಹಾಕಿದ್ರೆ ಬರಲ್ಲ. ನೆಕ್ಸ್ಟ್ sin 30 sin 60, yes, sin 60 is nothing but √3/2. So obviously √3 is coming in this case. You just substitute that, you will get the answer. Simple. So I am not doing actual method. Actual method ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಸಿಂಪ್ಲಿಫೈ ಮಾಡಿಕೊಂಡು ಎಲ್ಲ ನೀವು ಸೈನ್ ಥೀಟಾ ಒಂದು ಕಡೆ ಶಿಫ್ಟ್ ಮಾಡಿ ಅದನ್ನು ಮಾಡಿದ್ರೆ ನಿಮ್ಗೆ ಆನ್ಸರ್ ಅದೇ ಬರುತ್ತೆ. ಸಿಂಪಲ್ ಮಕ್ಕಳೇ, ಅದನ್ನು ಮಾಡಿದ್ರು ಇದೇ ಆನ್ಸರ್ ಬರುತ್ತೆ. ಬಟ್ ಇಟ್ಸ್ ವೆರಿ ಲಾಂಗ್ ಇಟ್ ಇಸ್. But that's why use the common sense. Sir, how we got an option C? Because there was a √3 in the option answer, final answer. So I need to get √3. Common sense. Okay. Next. Cos square 45 minus sin square 15. What are the options for this? Either kotre matte we have to use the formulas. Cos square a minus sin square formula madako and convert madkobeku. Idon dod talena actually. Okay. But can we do any other methods? What's the answer for this? We just learned that and already notes ಕೊಟ್ಟಿದ್ದೀನಿ ನಿಮಗೆ. sin 15 degree value ಬಂದು √3 minus 1/2 √2. But that is cos square 45 minus sin square 55. I don't think so this can be the answer. Right? Yes. So let's try to find one value, cos square 45. What is cos 45 is 1/√2. 1/√2 whole square is 1/2. I need minus something. So I need to have an answer 0.5 minus something. So the answer should be less than. So the answer should be less than 0.5. What is the option? We have less than 0.5. √3/2. √3/2 is because 1.71/2. √3/2 is more than 0.5. So you ache hogta iru. Okay, idu hoytu. We have one more option here is in value is to 1.7 plus 1 divided by 2 into 1.4. That is 2.7/2 into 1.4. Idu ashte ninge 1.35/1.4 barutte. Obviously the value is more than 0.5. Neenu ache hogta iru. Okay, so the only option left is √3/4. That's how we should do it. Because this we know the value already. Sin 15 is that. Actually, idu ninge less than 0.5 barutte answer mostly. Then check ಮಾಡಿ 1.71 minus 1 divided by 2 into √2 ಅಲ್ವಾ 1.4. So 0.71/2 by 1.4. So ಇದು 0.35/1.4 less than 0.5 ಬರ್ತಾ ಇದೆ. Okay, that can be actually, but anyway sin 15 is the value, right? So got eliminated. ಇದು actually ಹೇಗೆ ಮಾಡ್ಬೇಕು ನಾನು? We have to check, lot of ಅದನ್ನ ಫಾರ್ಮುಲಾಸ್ ಮಾಡ್ಕೊಂಡು ಮಾಡಬೇಕು. Not required. If you open any book you'll get the answer. ಅರ್ಥ ಆಯ್ತಾ ಮಕ್ಕಳೇ? I hope ನಿಮ್ಗೆ ಹೇಗೆ ಅನಿಸ್ತು ನನ್ನ ಮೆಥಡ್ ಸಾಲ್ವಿಂಗು. I hope you loved it. And ಇದೇ ರೀತಿ ನೀವು ನಿಮ್ಮ CET-ಯಲ್ಲಿ ಮಾಡಬೇಕು. That's most important. Don't blindly solve the books. And if you are interested, you can join to our Simplified Minds CET courses. ಇದೇ ರೀತಿ ಎಷ್ಟೊಂದು DPPs ಎಲ್ಲ ಇರುತ್ತೆ. I'll solve lot of questions for you, not just only PYQs. PYQs ಇರುತ್ತೆ, ಇಯರ್ ವೈಸು ಇದಿರುತ್ತೆ, ಕಾನ್ಸೆಪ್ಟ್ ವಿಡಿಯೋಸ್ ಇರುತ್ತೆ. We have put lot of effort ಮಕ್ಕಳೇ. We are giving at very affordable prices. ದಯವಿಟ್ಟು ಚೆಕ್ ಮಾಡಿ. And see you in the next videos. Bye bye. Take care.